ನಮಸ್ಕಾರ. ಜಿ ಸಂವಾದ ವಿಶೇಷ ಚರ್ಚಾ ಕಾರ್ಯಕ್ರಮಕ್ಕೆ ಸ್ವಾಗತ. ನಾನು ಸಂಪತ್ ಭಂಡಾರು. ಈಗಾಗಲೇ ರಾಜ್ಯ ಕಾಂಗ್ರೆಸ್ನಲ್ಲಿ ಸುರ್ಜೇವಾಲಾ ಸರ್ಜರಿ ಪ್ರಾರಂಭ ಆಗಿದೆ. ಒಂದು ಕಡೆಯಲ್ಲಿ ರಾಜ್ಯ ಕಾಂಗ್ರೆಸ್ನ ಉಸ್ತುವಾರಿ ರಣದೀಪ್ ಸಿಂಗ್ ಸುರ್ಜೇವಾಲಾ ಸಾಲು ಸಾಲು ಸಭೆಗಳನ್ನು ಮಾಡಿ ಶಾಸಕರ ಅಭಿಪ್ರಾಯವನ್ನು ಸಂಗ್ರಹಿಸುವಂತ ಕೆಲಸ ಮಾಡಿದ್ರೆ, ಇತ್ತ DCM DK ಶಿವಕುಮಾರ್ ಅವರು ಎಲ್ಲಿದ್ದಾರೆ ಅಂತ ನೋಡ್ತಾ ಹೋಗೋದಾದ್ರೆ ಈಗಾಗಲೇ ಡೆಲ್ಲಿಗೆ ಹೋಗಿ ಕುಳಿತುಬಿಟ್ಟಿದ್ದಾರೆ. ನಾಳೆ ಮುಖ್ಯಮಂತ್ರಿ ಸಿದ್ದರಾಮಯ್ಯನವರು ಕೂಡ ದೆಹಲಿಗೆ ಹೋಗ್ತಾ ಇದ್ದಾರೆ. ಇದು ಕುತೂಹಲಕ್ಕೆ ಕಾರಣವಾಗ್ತಾ ಇದೆ. ಸೆಪ್ಟೆಂಬರ್ ಕ್ರಾಂತಿ, ಪವರ್ ಶೇರಿಂಗ್ ವಿಚಾರ, ಇವೆಲ್ಲದರ ನಡುವೆ ದೆಹಲಿ ಭೇಟಿ ಯಾಕೆ? ಇದರ ಹಿಂದೆ ಏನಿರಬಹುದು? ಕುತೂಹಲ ಸರ್ವೇ ಸಾಮಾನ್ಯವಾಗಿದೆ. ಇದೇ ನಮ್ಮ ಚರ್ಚಾ ವಿಷಯ. ದೆಹಲಿ ಕೌತುಕ, ಸಿದ್ದು DK ಭೇಟಿ ಸೀಕ್ರೆಟ್. ಮುಖ್ಯಮಂತ್ರಿ ಸಿದ್ದರಾಮಯ್ಯ, DCM DK ಶಿವಕುಮಾರ್ ಇವರಿಬ್ಬರಿಗೆ ಪದೇ ಪದೇ ಹೈಕಮಾಂಡ್ ನಾಯಕರು ಅಂತ ಹೇಳಿದ್ರೆ ದೆಹಲಿಯಿಂದ ಬುಲಾವ್ ಬರ್ತಾ ಇದೆ. ಅವರು ಕರೆದಾಗ್ಲೆಲ್ಲ ಹೋಗಿ ಬರ್ತಿದ್ದಾರೆ. ಹಾಗಾದ್ರೆ ಈ ಭೇಟಿಯ ಹಿಂದಿರುವಂತ ಮರ್ಮವೇನು? ಈಗಾಗಲೇ ದೆಹಲಿಯಲ್ಲಿ DCM DK ಶಿವಕುಮಾರ್ ಇದ್ದಾರೆ. ನಾಳೆ ದೆಹಲಿಗೆ ಭೇಟಿ ನೀಡ್ತಾರೆ ಸಿದ್ದರಾಮಯ್ಯನವರು. ಕುತೂಹಲ ಮೂಡಿಸಿದೆ ನಾಯಕರ ದೆಹಲಿ ಭೇಟಿ. ಇತ್ತ ಸುರ್ಜೇವಾಲಾ ಸಾಲು ಸಾಲು ಮೀಟಿಂಗ್, CM ಬದಲಾವಣೆ ಮಾಡೋದು ಹೈಕಮಾಂಡ್, CM ಬದಲಾವಣೆ ವಿಚಾರ ಹೈಕಮಾಂಡ್ಗೆ ಬಿಟ್ಟಿದ್ದು ಅಂತೇಳಿ ಸುರ್ಜೇವಾಲಾ ಹೇಳಿಕೆಯನ್ನು ಕೊಟ್ಟರು. ಸುರ್ಜೇವಾಲಾ ಸಭೆಯಲ್ಲಿ ಅತೃಪ್ತಿ ಕೂಡ ಹೊರಬಿದ್ದಿದೆ. ಒಟ್ಟು 5 ದಿನಗಳ ಕಾಲ ಮೀಟಿಂಗ್ ಆಗಿದೆ. ಇನ್ನು 1 ದಿನ ಬಾಕಿ ಇದೆ. ಮೊದಲ 3 ದಿನ ಮೀಟಿಂಗ್ನಲ್ಲಿ ಆರೋಪಗಳ ಸುರಿಮಳೆ, ಸಚಿವರ ಮೇಲೆ ಅನುದಾನ ಬರ್ತಾ ಇಲ್ಲ ಅಂತ ಅಸಮಾಧಾನ. ಸುರ್ಜೇವಾಲಾ ಇದೆಲ್ಲವನ್ನ ಕೇಳಿಸ್ಕೊಂಡು ದೆಹಲಿಗೆ ಹೋದ್ರು, ಮತ್ತೆ ವಾಪಸ್ ಬಂದ್ರು. ನಿನ್ನೆಯಿಂದ ಮತ್ತೆ ಮೀಟಿಂಗ್ ಆರಂಭ ಆಗಿದೆ ಶಾಸಕರ ಜೊತೆಯಲ್ಲಿ. ಶಾಸಕರು ಮಾಡಿರುವಂತ ಕಂಪ್ಲೇಂಟ್ಗಳ ಪಟ್ಟಿಯನ್ನು ನೋಡ್ತಾ ಹೋಗೋದಾದ್ರೆ ದೊಡ್ಡದಾಗೇ ಇದೆ. ಅನುದಾನ ಕೊಡ್ತಾ ಇಲ್ಲ, ಸಚಿವರು ನಮಗೆ ನಾವು ಹೇಳಿದ್ದನ್ನ ಕೇಳ್ತಾ ಇಲ್ಲ, ನಮ್ಮ ಮಾತಿಗೆ ಬೆಲೆ ಇಲ್ಲ, ಇಂಡೈರೆಕ್ಟ್ಲಿ ಹೇಳೋದಾದ್ರೆ ರೆಸ್ಪೆಕ್ಟ್ ಇಲ್ಲ ಅಂತ ಅರ್ಥ. ಸರಣಿ ಸಭೆಗಳನ್ನ ಮಾಡಿ ರಣದೀಪ್ ಸಿಂಗ್ ಸುರ್ಜೇವಾಲಾ ಮಾತನಾಡಿದ್ರು. ಇತ್ತ ಲಕ್ಷ್ಮೀ ಹೆಬ್ಬಾಳ್ಕರ್ ಅವರು ಕೂಡ ತಮ್ಮ ಪ್ರತಿಕ್ರಿಯೆಯನ್ನು ಕೊಟ್ಟಿದ್ದಾರೆ. ಏನು ಹೇಳಿದ್ದಾರೆ ಅವರು, ಬನ್ನಿ ನೋಡೋಣ. There is no bar on my chief minister and deputy chief minister from travelling to Delhi last when I checked. There is no injunction or stay. So for government work and for pleading our case before Government of India, they often travel to Delhi. And they should be travelling and trying to persuade with all our might the Government of India to not discriminate against and not give stepmotherly people to people of treatment to people of Karnataka. And that's what they are doing. It is their duty and they are doing their duty. As far as our MLAs are concerned, many MLAs can have issues and problems. I've told them to give me in writing. We are settling them one by one. Why does this continue to happen? My PCC president has already taken note of the same. As far as leadership issues are concerned, I spoke to you last week along with the PCC president, who is also deputy chief minister. Whatever we had to say on that issue, we have already spoken. Somebody can have a desire, like a journalist can have a desire to become the editor, but it is ultimately the owner of the television channel who will pick up an editor. So all I'm saying is we have already spoken. I don't think so that's an issue any longer. ವಿಶೇಷ ಏನಿಲ್ಲ, ಡಿಪಾರ್ಟ್ಮೆಂಟ್ಗಳ ಕೆಲಸ ಇರ್ತವೆ. ಸೊ CM ಅವ್ರ ಕೆಲಸ ಇತ್ತು, ಅವ್ರು ಹೋಗಿದ್ದಾರೆ. DCM ಅವ್ರ ಕೆಲಸ ಇತ್ತು, ಅವ್ರು ಹೋಗಿದ್ದಾರೆ. ನಾವು ಹೋಗ್ತಾ ಇರ್ತೀವಿ. ಯಾಕಂತಂದರೆ ರಾಜ್ಯ ಸರ್ಕಾರದ್ದು, ಕೇಂದ್ರ ಸರ್ಕಾರದಲ್ಲಿ ಬಹಳಷ್ಟು ಕೆಲಸಗಳಿರ್ತವೆ. ಸೊ ಭಾಳಷ್ಟು ಮಂತ್ರಿಗಳಿಗೆ ಭೇಟಿಯಾಗೋದಿತ್ತು. ಸೊ ಸುಮಾರು ಕೆಲಸಗಳಿರ್ತವೆ. ವಿಶೇಷತೆ ಅಥವಾ ವಿಶೇಷ ಬಣ್ಣ ಏನೂ ಬೇಡ, ಕೆಲಸದ ನಿಮಿತ್ತ. ರಾಜ್ಯದಲ್ಲಿ ಬದಲಾವಣೆ ಆಗುತ್ತೆ ಅನ್ನೋ ಒಂದಿಷ್ಟು ಮಾತುಗಳು ಹೇಳ್ತಾ ಇದ್ದಾರೆ. ವಿಪಕ್ಷಗಳು ಹೇಳ್ತಾ ಇದ್ದಾರೆ. ನೋಡಿ, ವಿಪಕ್ಷ ಮುಂಚೆಯಿಂದನೂ ಅದನ್ನೇ ಹೇಳ್ಕೊಂಡು ಬಂದಿದೆ. ಮುಂಚೆ ಅಂತರೂ 136 ಜನ ಗೆದ್ದಾಗಲೇ ಹೇಳಿದ್ರು ಅವರು, ಈ ಸರ್ಕಾರ 3 ತಿಂಗಳಲ್ಲಿ ಬೀಳುತ್ತೆ ಅಂತ ಹೇಳಿ. 136 ಜನ ಗೆದ್ದಾಗ. ಸೊ ಹಾಗೆ ಒಂದೊಂದೇ ಮಾತಾಡ್ಕೊಂಡು ಹೋಗ್ತಾರೆ. ಅವ್ರಿಗೆ ಮಾಡೋಕ್ಕೆ ಕೆಲಸ ಇಲ್ಲ. ಬಟ್ ಬದಲಾವಣೆ ಆಗಲಿ ಮತ್ತೊಂದೇ ಆಗಲಿ, ಏನೇ ಇದ್ದರೂ ಕೂಡ ನಮ್ಮ ಪಕ್ಷದ ಹೈಕಮಾಂಡ್ ಅಂತ ಒಂದಿರುತ್ತೆ. ಸೊ ಪ್ರಸ್ತುತ ವಿಶೇಷ ಏನಿಲ್ಲ, ಡಿಪಾರ್ಟ್ಮೆಂಟ್ಗಳ ಕೆಲಸ ಇರ್ತವೆ. ಸೊ CM ಅವ್ರ ಕೆಲಸ ಇತ್ತು, ಅವ್ರು ಹೋಗಿದ್ದಾರೆ. DCM
ಕಾಂಗ್ರೆಸ್ ಉಸ್ತುವಾರಿ ರಣದೀಪ್ ಸಿಂಗ್ ಸುರ್ಜೇವಾಲಾ ಮಾತುಗಳನ್ನ ಕೇಳಿಸ್ಕೊಂಡ್ರೆ ಸರಿಯಾಗಿ ಅರ್ಥ ಆಗುತ್ತೆ. ರಾಜ್ಯ ಕಾಂಗ್ರೆಸ್ನ ನಾಯಕರು ಹೈಕಮಾಂಡ್ ಹೇಳದಂತೆ ಕೇಳಿಕೊಂಡಿದ್ದಾರೆ. ರಾಜ್ಯದಲ್ಲಿ ಅವರ ಅಣತಿಯಂತೆ ಇವರು ನಡಿಬೇಕು ಎನ್ನುವಂಥದ್ದಾಗೂ ಕೂಡ ಅವರು ಹೇಳ್ತಾ ಇದ್ರು. ಸಾಲು ಸಾಲು ಸಭೆಯನ್ನ ಇತ್ತ ಶಾಸಕರ ಜೊತೆಯಲ್ಲಿ ನಡೆಸಿದ್ರು. ಇನ್ನೊಂದು ಕುತೂಹಲ ಅಂತ ಹೇಳಿದ್ರೆ ಪದೇ ಪದೇ ಸಿದ್ದರಾಮಯ್ಯನವರು, DK ಶಿವಕುಮಾರ್ ಅವರು ದೆಹಲಿಗೆ ಹೋಗೋದು ಯಾಕೆ, ಇದರ ಹಿಂದಿರುವಂಥ ಮರ್ಮ ಏನು, ಸಾಕಷ್ಟು ಇಂಟ್ರೆಸ್ಟಿಂಗ್ ಆದಂಥ ವಿಚಾರ. ಪವರ್ ಶೇರಿಂಗ್ ಏನಾದರೂ ಆಗ್ಬಹುದಾ, ಅಧಿಕಾರ ಹಂಚಿಕೆ ಆಗ್ಬಹುದಾ, ಹೀಗೆ ಹಲವಾರು ಪ್ರಶ್ನೆಗಳು ಕೂಡ ಎಲ್ಲರಲ್ಲೂ ಸರ್ವೇ ಸಾಮಾನ್ಯವಾಗಿ ಕಾಡ್ತಾ ಇದೆ. ನಮ್ಮ ಸ್ಟುಡಿಯೋದಲ್ಲೂ ಅತಿಥಿಗಳು ಕೂಡ ಜಾಯ್ನ್ ಆಗಿದ್ದಾರೆ, ಅವರನ್ನು ಕೂಡ ಈ ಕಾರ್ಯಕ್ರಮಕ್ಕೆ ಬರಮಾಡ್ಕೊಳ್ಳುತ್ತಾ ಹೋಗೋಣ. ಮೊದಲನೇದಾಗಿ BJP ವಕ್ತಾರರಾಗಿರುವಂಥ ಉತ್ಕರ್ಷ್ KS ಅವರು ನಮ್ಮ ಈ ಕಾರ್ಯಕ್ರಮದಲ್ಲಿದ್ದಾರೆ. ಸರ್ ನಮಸ್ಕಾರ, ಕಾರ್ಯಕ್ರಮಕ್ಕೆ ಸ್ವಾಗತ. ಗಮನಿಸಿದ್ರಿ, ಆಡಳಿತ ಪಕ್ಷದ ಕಾರ್ಯವೈಖರಿಯನ್ನ ಒಂದ್ ಕಡೆಯಲ್ಲಿ ಹೈಕಮಾಂಡ್ ನಾಯಕರಿಂದ ಕ್ಲಾಸ್ ಶುರುವಾಗಿದೆ. ಇತ್ತ DCM DK ಶಿವಕುಮಾರ್ ಅವರು ಮೊದಲೇ ದೆಹಲಿಗೆ ಹೋಗ್ಬಿಟ್ಟಿದ್ದಾರೆ. ಮುಖ್ಯಮಂತ್ರಿ ಸಿದ್ದರಾಮಯ್ಯನವರು ನಾಳೆ ಹೋಗ್ತಿದ್ದಾರೆ. ಏನಕ್ಕಿರ್ಬೋದು ಸರ್? ನೋಡಿ, ಒಂದು ಕರ್ನಾಟಕ ರಾಜಕೀಯದ ಈ ಪ್ರಸ್ತುತ ಸಂದರ್ಭಗಳನ್ನು ನೋಡಿದಾಗ ಸಾಮಾನ್ಯ ಪ್ರಜ್ಞೆ ಇರ್ತಕ್ಕಂಥ ಯಾರೇ ಆದರೂ ನಮಗೆ ಗಮನಕ್ಕೆ ಬರ್ತಕ್ಕಂಥದ್ದು ಏನು ಅಂತಂದರೆ, ಸರ್ಕಾರದ ವ್ಯವಸ್ಥೆ ಸಂಪೂರ್ಣ ವಿಫಲವಾಗಿದೆ. ಇವತ್ತು ಇವ್ರು ಹೇಳೋ ಹಾಗೆ, ಕಾಂಗ್ರೆಸ್ನವ್ರು ಹೇಳೋ ಹಾಗೆ ಇವತ್ತು ಬಲಿಷ್ಠವಾದಂಥ ಸಂಖ್ಯೆ ಇದೆ, ನಮ್ಮದು ಸದೃಢವಾದಂಥ ಸಮರ್ಥವಾದಂಥ ಸರ್ಕಾರ ಅಂತ ಹೇಳ್ಕೊಳ್ತಾರೆ. ಆದರೆ ವಿಪರ್ಯಾಸದ ಸಂಗತಿ ಏನಂತಂದರೆ, ದೆಹಲಿಯಿಂದ ಉಸ್ತುವಾರಿಗಳು ಬರ್ತಕ್ಕಂಥದ್ದು, ಸರಿ ಉಸ್ತುವಾರಿಗಳು ಇರ್ತಕ್ಕಂಥದ್ದು ನಿಮ್ಮ ಪಕ್ಷದ ಶಾಸಕರ ಸಮಸ್ಯೆಗಳನ್ನು ಕೇಳಲಿಕ್ಕೆ. ಆದರೆ ಇವತ್ತು ನನಗೆ ವಿಪರ್ಯಾಸ ಅನಿಸುವಂಥದ್ದು, ಇಬ್ಬರು ಕೂಡ ಬಲಿಷ್ಠ ನಾಯಕರು ಅಂತ ಏನು ಕಾಂಗ್ರೆಸ್ನವರು ಘಂಟಾಘೋಷವಾಗಿ ಹೇಳ್ತಾರೆ, ಅವರ ಅನುಪಸ್ಥಿತಿಯೆಲ್ಲ ಮೀಟಿಂಗನ್ನು ಮಾಡ್ತಾ ಇದ್ದಾರಲ್ಲ. ಅಂದರೆ ಎಷ್ಟರ ಮಟ್ಟಿಗೆ ಆ ಸರ್ಕಾರದ ವ್ಯವಸ್ಥೆ, ಕಾಂಗ್ರೆಸ್ನ ವ್ಯವಸ್ಥೆ ಸಂಪೂರ್ಣವಾಗಿ ಹದಗೆಟ್ಟಿದೆ ಕರ್ನಾಟಕದಲ್ಲಿ. ಇದಕ್ಕೆ ಉದಾಹರಣೆ ಅಂತಂದರೆ, ನೀವು ನೋಡಿ, ಒಂದು ಸರ್ಕಾರದ ವ್ಯವಸ್ಥೆ ಅಂತ ಬಂದಾಗ ಅಲ್ಲಿರ್ತಕ್ಕಂಥ ಮುಖ್ಯಮಂತ್ರಿಗಳು, ಉಪಮುಖ್ಯಮಂತ್ರಿಗಳು ಸದೃಢವಾಗಿದ್ದಾಗ ಅಲ್ಲಿರ್ತಕ್ಕಂಥ ಮಂತ್ರಿಗಳು, ಶಾಸಕರು ಮಾತನ್ನು ಕೇಳ್ತಾರೆ. ನೀವೇ ನಿಮ್ಮ ಹಿಡಿತಾ ಇಲ್ಲ ಅಂತಂದ್ರೆ ಯಾರು ಕೂಡ ನಿಮ್ಮ ಮಾತನ್ನು ಕೇಳೋದಿಲ್ಲ, ತುಗ್ಲಕ್ ದರ್ಬಾರನ್ನು ಮಾಡ್ತಾರೆ. ನಾನು ಯಾಕೆ ಇವ್ರು ಮಾತನ್ನು ಕೇಳಬೇಕೆನ್ನುವಂಥ ಒಂದು ದಾಟಿಯಲ್ಲಿ ಕೆಲಸ ಮಾಡ್ತಾ ಹೋಗ್ತಾರೆ. ಇವತ್ತು ಪ್ರತಿ ಡಿಪಾರ್ಟ್ಮೆಂಟಲ್ಲೂ ಬಂದಿರತಕ್ಕಂಥ ಮಾಹಿತಿಯ ಪ್ರಕಾರ 80% ಕಮಿಷನ್ ಇದೆ. ಇವತ್ತು RDPR ಡಿಪಾರ್ಟ್ಮೆಂಟಲ್ಲಿ ಯಾವ ವ್ಯವಸ್ಥೆ ಇದೆ ಅಂತಂದ್ರೆ, ಅಲ್ಲಿ ಕೆಲಸ ಮಾಡ್ತಕ್ಕಂಥ ಲೇಬರ್ಸನ್ನು ಕರ್ಕೊಂಡು ಹೋಗಿ ಲಾರಿಗಳಲ್ಲಿ ಹಚ್ಕೊಂಡು ಅದೇ ಲೇಬರ್ಸನ್ನು 2-3 ಫೋಟೋಗಳನ್ನು ಹಿಡ್ಕೊಂಡು ಅಪ್ಲೋಡ್ ಮಾಡಿ ಹಣವನ್ನು ಬಿಡುಗಡೆ ಮಾಡ್ತಕ್ಕಂಥದ್ದಾಗ್ತಾ ಇದೆ. ವಸತಿ ಇಲಾಖೆಯಲ್ಲಿ ಒಂದೊಂದು ಕಾಮಗಾರಿಗೆ 2 ಬಾರಿ ಹಣವನ್ನು ಪಡೆದಿರ್ತಕ್ಕಂಥದ್ದು ಬಹಳ ಸ್ಪಷ್ಟವಾಗಿ ಇವತ್ತು ಜನರ ಮುಂದೆ ಇರ್ತಕ್ಕಂಥದ್ದು. ಮತ್ತೆ ಬಹಳ ಪ್ರಮುಖವಾಗಿ ಮೊನ್ನೆ ಬಂದಿರತಕ್ಕಂಥ ರಿಪೋರ್ಟ್, ಪ್ರಿಯಾಂಕಾ ಖರ್ಗೆ ದೇಶದಲ್ಲಿ ಇರ್ತಕ್ಕಂಥ ವಿಚಾರಗಳ ಬಗ್ಗೆ ಎಲ್ಲ ಮಾತಾಡ್ತಾರೆ, ಟ್ರಂಪ್ ಬಗ್ಗೆ ಮಾತಾಡ್ತಾರೆ, ಮುನೀರ್ ಬಗ್ಗೆ ಮಾತಾಡ್ತಾರೆ. ಮೊನ್ನೆ ಆದಂಥ KADB ಮೀಟಿಂಗ್ ರಿಪೋರ್ಟ್ ಪ್ರಕಾರ ಅತ್ಯಂತ ಹಿಂದುಳಿದಿರ್ತಕ್ಕಂಥ ಡಿಪಾರ್ಟ್ಮೆಂಟ್ ಯಾವುದು ಅಂದ್ರೆ IT-BT ಸೆಕ್ಟರ್. 15% ರೀ ಅಲ್ಲಿ ಆಗಿರ್ತಕ್ಕಂಥ ಡೆವಲಪ್ಮೆಂಟ್. ಗ್ರಾಮೀಣ ಅಭಿವೃದ್ಧಿಯಲ್ಲಿ ಆಗಿರ್ತಕ್ಕಂಥ ಅಭಿವೃದ್ಧಿ ಎಷ್ಟು? 43%, ಕೇವಲ 43%. ಸೊ ಹಾಗಾಗಿ ಮಂತ್ರಿಗಳು ಸರಿಯಾಗಿ ಸರ್ಕಾರದ ವ್ಯವಸ್ಥೆಯಲ್ಲಿ ಕೆಲಸ ಮಾಡ್ತಾ ಇದ್ದಾರಾ, ಇದ್ರ ಬಗ್ಗೆ ಸ್ಪಷ್ಟವಾಗಿ ಜನರಿಗೆ ಮಾಹಿತಿ ಕೊಡಬೇಕು. ನೀವು ಗ್ಯಾರಂಟಿ ಯೋಜನೆಗಳಿಗೆ 57,000 ಕೋಟಿ ಉಪಯೋಗಿಸ್ತಾ ಇದ್ದೀವಿ ಅಂತ ಹೇಳ್ತಾ ಇದ್ದೀರಾ. ನಮ್ಮ ಪ್ರಶ್ನೆ ಏನು ಅಂತಂದ್ರೆ, ನೀವು ಯಾರನ್ನಾದ್ರೂ ಅಧ್ಯಕ್ಷರು ಮಾಡ್ಕೊಳ್ರಿ, ಯಾರನ್ನಾದ್ರೂ ನಿಮ್ಮ ಉಪಾಧ್ಯಕ್ಷರು ಮಾಡ್ಕೊಳ್ಳಿ, ಮತ್ತೊಂದು ಮಾಡ್ಕೊಳ್ಳಿ, ನಮಗೆ ಸಂಬಂಧ ಇಲ್ಲ. ನಾವು ಕೇಳ್ತಾ ಇರ್ತಕ್ಕಂಥದ್ದು ಬಾಕಿ ಇರ್ತಕ್ಕಂಥ 3,57,000 ಕೋಟಿ ಏನಿದೆ ಕರ್ನಾಟಕದ ಬಜೆಟ್ ನಲ್ಲಿ ಎಲ್ಲಿ ಹೋಗ್ತಾ ಇದೆ? ನೀವು ಕ್ಯಾಪಿಟಲ್ ಇನ್ವೆಸ್ಟ್ಮೆಂಟ್ ಮಾಡ್ತಾ ಇರುವಂತದ್ದೇ ಬರೀ 33,000 ಕೋಟಿ, ಅದರಲ್ಲಿ ರಿಲೀಸ್ ಆಗಿರ್ತಕ್ಕಂಥದ್ದೇ ಕೇವಲ 22,000 ಕೋಟಿ. ಬಾಕಿ ಇರ್ತಕ್ಕಂಥ ಹಣ ಎಲ್ಲಿ ಹೋಗ್ತಿದೆ? ಯಾವ ಬೇಸಿಸ್ ಮೇಲೆ ಉಪಯೋಗಿಸ್ಕೊಳ್ತಾ ಇದ್ರಿ? ಮತ್ತೆ ಬಹಳ ಮುಖ್ಯವಾಗಿ ಇವತ್ತು ಬೆಂಗಳೂರು ಎನ್ನುವಂತ ಮಹಾನಗರದಲ್ಲಿ ಏನು ಮೆಟ್ರೋ ಎಲ್ಲರೂ ಕೂಡ ಉಪಯೋಗಿಸ್ತಾರೆ, ಆ ಮೆಟ್ರೋ ದರ ಏರಿಕೆ ಆಗಿದೆ. BMRCLಗೆ ಅವರು ಒಂದು ಪತ್ರವನ್ನ ಬರೀತಾರೆ, ಏನು ಅಂತಂದ್ರೆ, ನೀವು ಫೇರ್ ಫಿಕ್ಸೇಷನ್ ಕಮಿಟಿ ರಿಪೋರ್ಟ್ ಅನ್ನ ಜನರ ಮುಂದೆ ಇಟ್ಟೇ ಇಲ್ಲ. ಹೈದರಾಬಾದ್, ಬಾಂಬೆಲೆಲ್ಲ ಕೂಡ ಅದು ಇರ್ತಕ್ಕಂಥ ರೂಲ್ಸ್ ಅಂಡ್ ರೆಗ್ಯುಲೇಷನ್ಸ್ ನೀವು ಅದನ್ನ ಪಬ್ಲಿಕ್ ಮಾಡಬೇಕು ಅಂತ, ಆದ್ರೆ ಮಾಡೇ ಇಲ್ಲ ನೀವು. ಸೊ ಮೊನ್ನೆ ಕೋರ್ಟ್ ಚೀಮಾರಿ ಹಾಕಿದಂತ ಸಂದರ್ಭದಲ್ಲಿ ಅದನ್ನ ಜನರ ಮುಂದೆ ಇಡುವಂತ ಕೆಲಸವನ್ನ BMRCL ಮಾಡಿದೆ. ಈಗ ಹೇಳ್ತಾ ಹೋದ್ರೆ ಎಲ್ಲಾ ಡಿಪಾರ್ಟ್ಮೆಂಟ್ಗಳಲ್ಲಿ ಕೂಡ ಹಗರಣಗಳು ತಾಂಡವಾಡ್ತಾ ಇದೆ. ಅಬಕಾರಿ ಇಲಾಖೆಯಲ್ಲಿ ಒಬ್ಬ ಅಧಿಕಾರಿ, ಒಬ್ಬ ವ್ಯಕ್ತಿ ಲೈಸೆನ್ಸ್ ಅನ್ನ ತಗೊಳ್ಬೇಕು ಅಂತಂದ್ರೆ ಓಪನ್ ಆಗಿ ಹೇಳ್ತಾರೆ, ಸರ್ ನಾವು ಅಧಿಕಾರಿಗಳಿಗೆ ಕೋಟಿ ಲಂಚ ಕೊಡಬೇಕು ಅಂತ. ಅಧಿಕಾರಿಗಳು ಹೇಳ್ತಾ ಇದ್ದಾರೆ, ಸರ್ ನಾವು ದುಡ್ಡು ಕೊಟ್ಟು ಬಂದಿದ್ದೇವೆ, ಅನಿವಾರ್ಯ, ನಾವು ತಗೊಳ್ಲೇಬೇಕು ಎನ್ನುವಂತಹ ಮಾನಸಿಕತೆ ಇವತ್ತು ಬಂದಿದೆ. ನಾನು ಯಾಕೆ ಉದಾಹರಣೆಯನ್ನು ಕೊಟ್ಟೆ ಅಂತಂದ್ರೆ, ಯಾವಾಗ ಸರ್ಕಾರದ ಚುಕ್ಕಾಣಿ ಹಿಡಿದಿರ್ತಕ್ಕಂಥ ಏನು ಪ್ರಮುಖ ನಾಯಕರಿರ್ತಾರೆ, ಅವರ ಇಡೀ ವ್ಯವಸ್ಥೆ ಅವರು ನಾಯಕರಾಗಿ ವಿಫಲವಾದಾಗ ಈ ರೀತಿಯ ವ್ಯವಸ್ಥೆಗಳು ತಾಂಡವಾಡ್ತದೆ. ಸೊ ಹಾಗಾಗಿ ನನಗನ್ಸುವಂಥದ್ದು ಏನು ಅಂತಂದ್ರೆ, ಬಹಳ ಸ್ಪಷ್ಟವಾಗಿ ಕಾಂಗ್ರೆಸ್ನಲ್ಲಿ ಅನೇಕ ಪವರ್ ಸೆಂಟರ್ಗಳು ಉದ್ಭವ ಆಗಿದೆ. ಪ್ರತಿ ಡಿಪಾರ್ಟ್ಮೆಂಟ್ ಅಲ್ಲಿ ಕೂಡ ಕಮಿಷನ್ ಆರೋಪಗಳು ನಡೀತಾ ಇದೆ. ಯಾವಾಗ ನಿಮ್ಗೆ ಹೆಚ್ಚು ಪವರ್ ಸೆಂಟರ್ಗಳಾಗುತ್ತೆ, ಅವಾಗೆಲ್ಲ ಕೂಡ ಕರ್ನಾಟಕ ಸರ್ಕಾರವನ್ನ ಅಥವಾ ಒಂದು ಸರ್ಕಾರದ ವ್ಯವಸ್ಥೆಯನ್ನ ನೀವು ನಡೆಸಲಿಕ್ಕೆ ಸಾಧ್ಯನೇ ಆಗೋದಿಲ್ಲ. ಇದು ಬಹಳ ಸ್ಪಷ್ಟ. ಸೊ ಹಾಗಾಗಿ ನನಗನ್ಸುವಂಥದ್ದು ಏನು ಅಂತಂದ್ರೆ, ಸಿದ್ದರಾಮಯ್ಯನವರು ಎಲ್ಲೋ ಒಂದು ಕಡೆ ತಮ್ಮ ಬಲವನ್ನ ಕಳ್ಕೊಳ್ತಾ ಇದ್ದಾರೆ.
ಜಾತಿ ಗಣತಿ ರಿಪೋರ್ಟ್ ಅಂತ ತಗೊಂಡು ಹೋದಾಗ್ರಿ ಒಬ್ಬ ಮುಖ್ಯಮಂತ್ರಿ ಜಾತಿ ಗಣತಿ ಹಿಂದುಳಿದ ಸಮುದಾಯದ ನಾಯಕ ಅಂತ ಹೇಳ್ತಾರೆ. ಆ ವ್ಯಕ್ತಿ ಆ ರಿಪೋರ್ಟ್ ಅನ್ನು ತಗೊಂಡು ಹೋದಾಗ ಸುರ್ಜೇವಾಲಾ ಅವರು ಪಕ್ಕದಲ್ಲಿ ನಿಲ್ಸ್ಕೊಂಡು ಚೀಮಾರಿ ಹಾಕಿ ಇಂಡೈರೆಕ್ಟ್ ಆಗಿ ಚೀಮಾರಿ ಹಾಕಿದ್ರು, ಮತ್ತೆ ಮಾಡ್ಕೊಂಡ್ ಬನ್ನಿ ಅಂತ. ಕೆ.ಸಿ. ವೇಣುಗೋಪಾಲ್, ನಾನು ಕೇಳ್ತಕ್ಕಂಥದ್ದು ಸರ್ಕಾರದ ಜಾತಿ ಗಣತಿ ರಿಪೋರ್ಟ್ ಅನ್ನ ಓದ್ಲಿಕ್ಕೆ ಹೂ ಇಸ್ ಕೆ.ಸಿ. ವೇಣುಗೋಪಾಲ್? ರಣದೀಪ್ ಸಿಂಗ್ ಸುರ್ಜೇವಾಲಾ ಯಾರ್ರೀ? ಇವತ್ತು ನಾನು ಕೇಳ್ತಿರ್ತಕ್ಕಂಥ ನೀವು ಶಾಸಕರ ಸಭೆಯನ್ನು ಮಾಡ್ತೀರಾ, ನಿಮ್ಮ ಪಾರ್ಟಿಯ ಸಮಸ್ಯೆಗಳನ್ನು ಕೇಳಿ, ನಿಮಗೆ ಅನುದಾನ ಸಿಗ್ತಾ ಇದೆಯಾ, ಅನುದಾನ ನಾನು ಕೊಡಿಸ್ಬೇಕಾ ಅಂತ ಕೇಳಲಿಕ್ಕೆ ರಣದೀಪ್ ಸಿಂಗ್ ಸುರ್ಜೇವಾಲಾ ಯಾರೋ? ಇಸ್ ಎನಿ ಅಪಾಯಿಂಟೆಡ್ ಗವರ್ಮೆಂಟ್ ಅಫಿಷಿಯಲ್? ಇದನ್ನ ನಾವು ಕೇಳಬೇಕಾಗಿದೆ ಬಹಳ ಸ್ಪಷ್ಟವಾಗಿ. ಸೊ ಹಾಗಾಗಿ ನನಗನ್ಸುವಂಥದ್ದು ಕಾಂಗ್ರೆಸ್ನಲ್ಲಿ ಯಾವ ನೈತಿಕತೆ ಕೂಡ ಕರ್ನಾಟಕದ ಸರ್ಕಾರವನ್ನ ತಗೊಂಡು ಹೋಗ್ಲಿಕ್ಕೆ ಅದು ಉಳಿದಿಲ್ಲ. ನೀವು ಯಾರನ್ನಾದ್ರೂ ಅಧ್ಯಕ್ಷರು ಮಾಡ್ಕೊಳ್ಳಿ, ಯಾರನ್ನಾದ್ರೂ ಉಪಾಧ್ಯಕ್ಷರು ಮಾಡ್ಕೊಳ್ಳಿ, ಜನರಿಗೆ ಮುಚ್ಚಿಟ್ಟಿರ್ತಕ್ಕಂಥ ಏನು ಹಣ ಇದೆ ಅದ್ರ ಬಗ್ಗೆ ಮಾಹಿತಿ ಕೊಡಿ, ಹಣ ಎಲ್ಲಿ ಹೋಗ್ತಾ ಇದೆ ಅನ್ನೋದ್ರ ಬಗ್ಗೆ ಮಾಹಿತಿ ಕೊಡಿ. ಗಮನಿಸ್ತಾ ಇರ್ಬೋದು ವೀಕ್ಷಕರೇ, ಸಾಕಷ್ಟು ಪ್ರಶ್ನೆಗಳು ಸರ್ವೇ ಸಾಮಾನ್ಯವಾಗಿ ಉದ್ಭವಿಸುತ್ತೆ. ಒಬ್ರು ಶಾಸಕರ ಅಸಮಾಧಾನ, ಶಾಸಕರಿಗೆ ಅನುದಾನ ಬರ್ತಾ ಇಲ್ಲ ಅಂತ ಹೇಳಿದಂತ ಸಂದರ್ಭದಲ್ಲಿ ಹೈಕಮಾಂಡ್ ನಾಯಕರು ಬಂದು ಕೇಳುವಂತ ಅನಿವಾರ್ಯತೆ ಅಥವಾ ಪ್ರಶ್ನೆಗಳು ಯಾಕಿದೆ ಎನ್ನುವುದಾಗೂ ಕೂಡ ಸರ್ವೇ ಸಾಮಾನ್ಯವಾಗಿ ಅಭಿಪ್ರಾಯಗಳು ವ್ಯಕ್ತವಾಯಿತು. DCM ಇದ್ರ ಆ ಮೀಟಿಂಗ್ ನಲ್ಲಿ, ಹಿರಿಯ ಸಚಿವರಿದ್ರ, ಹಾಗಾದ್ರೆ ಮುಖ್ಯಮಂತ್ರಿಗಳಿದ್ರ, ಹೀಗೆ ಜನನು ಕೂಡ ಪ್ರಶ್ನೆ ಕೇಳ್ತಾರೆ. ಅವರು ಪಕ್ಷಕ್ಕೂ ಉಸ್ತುವಾರಿ ಆಗಿರಬಹುದು, ಆದ್ರೆ ಸರ್ಕಾರಕ್ಕೂ ಅವರಿಗೂ ಏನ್ ಸಂಬಂಧ ಎನ್ನುವಂತ ಅಭಿಪ್ರಾಯಗಳು ಕೂಡ ವ್ಯಕ್ತವಾಗ್ತಾ ಇದೆ. ಚರ್ಚೆಯಲ್ಲಿ JDS ವಕ್ತಾರರು ಕೂಡ ಜಾಯ್ನ್ ಆಗ್ತಾ ಇದ್ದಾರೆ. ಪಿ ನಾಗೇಂದ್ರ ಅವರು ನಮ್ಮ ಈ ಕಾರ್ಯಕ್ರಮದಲ್ಲಿ ಜಾಯ್ನ್ ಆಗಿದ್ದಾರೆ. ಸರ್ ನಮಸ್ಕಾರ, ಕಾರ್ಯಕ್ರಮಕ್ಕೆ ಸ್ವಾಗತ. ಆಪ್ ವಕ್ತಾರರಾಗಿರುವಂತಹ ಡಾಕ್ಟರ್ ಕೇಶವ್ ಕುಮಾರ್ ಅವರು ನಮ್ಮ ಈ ಕಾರ್ಯಕ್ರಮದಲ್ಲಿ ಜಾಯ್ನ್ ಆಗಿದ್ದಾರೆ. ಸರ್ ನಮಸ್ಕಾರ, ಕಾರ್ಯಕ್ರಮಕ್ಕೆ ಸ್ವಾಗತ. ಕೇಶವ್ ಸರ್, ಗಮನಿಸ್ತಾ ಇದ್ರಿ, ಬೆಳವಣಿಗೆಗಳು ದೊಡ್ಡ ಮಟ್ಟದಲ್ಲಿ ಆಗ್ತಾ ಇದೆ. ಒಂದ್ ಕಡೆಯಲ್ಲಿ ಶಾಸಕರ ಜೊತೆಯಲ್ಲಿ ಮೀಟಿಂಗ್ ವಿಚಾರವಾಗಿ ಮುಂದಿನ ಹಂತದಲ್ಲಿ ಮಾತನಾಡ್ತಾ ಹೋಗೋಣ. ಆದ್ರೆ DCM DK ಶಿವಕುಮಾರ್ ಅವರು ದೆಹಲಿಗೆ ತೆರಳಿ ಆಗಿದೆ. ನಾಳೆ ಮುಖ್ಯಮಂತ್ರಿಗಳು ಹೋಗ್ತಾ ಇದ್ದಾರೆ. ಪದೇ ಪದೇ ದೆಹಲಿ ಭೇಟಿ ಹಿಂದಿರುವಂತ ಕುತೂಹಲ ಅಥವಾ ಕೌತುಕ ಏನಿರಬಹುದು ಸರ್? ನೋಡಿ, ಕರ್ನಾಟಕ ಸರ್ಕಾರ ನಡೀತಾ ಇರೋದು ಇಲ್ಲಿ ಕರ್ನಾಟಕದಲ್ಲ, ದೆಹಲಿಯಿಂದ ನಡೀತಾ ಇದೆ. ಯಾಕಂತಂದರೆ ಈಗ ಒಂದು ಚಿಕ್ಕ ಉದಾಹರಣೆ ಹೇಳ್ತೀನಿ. ಇವತ್ತಿನ ದಿವಸ CM ಆಗಿರೋವಂಥ ಸಿದ್ದರಾಮಯ್ಯ ಅವ್ರ ಮಾತಿಗೆ ಕವಡೆ ಕಾಸಿನ ಬೆಲೆ ಇಲ್ಲ. ಯಾಕೆ ಅಂತಂದರೆ ಈಗ ಇತ್ತೀಚೆಗೆ ಅಷ್ಟೇ ಅವರು ಅನೌನ್ಸ್ ಮಾಡೋದು ನಾನೇ 5 ವರ್ಷ ಇರ್ತೀನಿ CM ಅಂತ ಹೇಳಿ. ಆದ್ರೂ ಈಗ CM ಬದಲಾವಣೆ ವಿಚಾರ ಎಲ್ಲ ಮುನ್ನೆಲೆಗೆ ಬರ್ತಾ ಇದೆ. ಕಾರಣ ಏನಂತಂದರೆ ಸಿದ್ದರಾಮಯ್ಯನವರು ನೋಡಿ, ಈ ಹಿಂದೆ ಜಾತಿ ಗಣತಿ ಅವ್ರು 10 ವರ್ಷದಿಂದ ಮಾಡಿಸಿದ ಜಾತಿ ಗಣತಿನ ಅಂಗೀಕಾರ ಮಾಡ್ತೀವಿ, ಅದನ್ನು ಈ ಕ್ಯಾಬಿನೆಟಲ್ಲಿ ಇಟ್ಟಿದ್ದು ಆಯಿತು, ಅದ್ರ ಬಗ್ಗೆ ಏನು ಬೇಕೋ ಅದನ್ನು ಮುಂದಕ್ಕೆ ಕ್ರಮ ಕೈಗೊಳ್ತೀವಿ ಅಂತೇಳಿ ಸಿದ್ದರಾಮಯ್ಯನವ್ರು ಹೇಳಿದರು. ಆಗ ಹೇಳಿದ್ರು ಏನು ಮಾಡಿದ್ರು, ಡೆಲ್ಲಿ ಕರ್ಸ್ಕೊಂಡ್ರು ಇಬ್ಬರನ್ನು, CM DCM ಇಬ್ಬರು ಹೋದರು. ನೋಡಿ, ಒಂದು ಕರ್ನಾಟಕ ಸರ್ಕಾರದ ಒಂದು ಪಾಲಿಸಿ ಮ್ಯಾಟ್ರನ್ನ ಅನೌನ್ಸ್ ಮಾಡಬೇಕಾಗಿರೋದು ಯಾರು? CM ಅಂತ. ಅದು ಹೈಕಮಾಂಡ್ನ ನಾಯಕರು ಮಾತು ಹೇಳ್ಕೊಂಡು ಸುಮ್ಮನೆ ಅವರು ಪಕ್ಕದಲ್ಲಿ ನಿಂತಿದ್ರು ಅಷ್ಟೇ. ವೇಣುಗೋಪಾಲ್ ಅವರು ಅನೌನ್ಸ್ ಮಾಡ್ತಾರೆ, ಈ ಜಾತಿ ಗಣತಿ ಹಿಂದೆ ಆಗಿದ್ದು 10 ವರ್ಷ ಆಗೋಗಿದೆ, ಹಾಗಾಗಿ ಈಗ ಹೊಸದಾಗ ಮಾಡ್ತೀವಿ ಅಂತೇಳಿ ಕರ್ನಾಟಕ ಸರ್ಕಾರದ ಒಂದು ಪಾಲಿಸಿನ ಅಲ್ಲಿ ಅನೌನ್ಸ್ ಮಾಡ್ತಾರೆ. ಇನ್ನೊಂದೇನಂದ್ರೆ, ಇವಾಗ 165 ಕೋಟಿ ಹಿಂದೆ ಖರ್ಚು ಮಾಡಿದ್ರು, ಅದಕ್ಕೆ ಅಕೌಂಟಬಿಲಿಟಿ ಎಲ್ಲೋ ಯಾರು ಕೊಡ್ತಾರೆ? ಅದು ವೇಸ್ಟ್ ಆಗಲಿಲ್ಲ. ಇವಾಗ ಅದಕ್ಕೇನು ಇವ್ರು ಹೈಕಮಾಂಡ್ನವ್ರು ಕೊಡ್ತಾರಾ? ಕಾಂಗ್ರೆಸ್ ಬರೆಸುತ್ತೆ ಅದನ್ನು, ಅದಕ್ಕೆ ಉತ್ತರ ಕೊಡಬೇಕಲ್ವಾ? ಅದಕ್ಕೆ ಹೈಕಮಾಂಡ್ ಉತ್ತರ ಕೊಡಬೇಕು, ಅದು CM ಅವರು ಉತ್ತರ ಕೊಡಬೇಕು. ಅದ್ರ ಬಗ್ಗೆ ಯಾರು ಮಾತಾಡ್ತಾಯಿಲ್ಲ. ಇವತ್ತಿನ ದಿವಸ ಇವ್ರು ಕರ್ಸ್ಕೊಳ್ತಾ ಇರೋದು ಅಷ್ಟೇ. ಇಲ್ಲಿ ಸರ್ಕಾರ ನಡಿಬೇಕಾದ್ರೆ ಏನೇ ನಿರ್ಧಾರಗಳಾಗಬೇಕಾದ್ರೂ ಹೈಕಮಾಂಡ್ ಮಟ್ಟದಲ್ಲಿ ಆಗಬೇಕು. ಮತ್ತು ಸುರ್ಜೇವಾಲಾ ಅವ್ರು ಬಂದು ಮೀಟಿಂಗ್ಗಳು ಮಾಡ್ತಾ ಇದ್ದಾರೆ. ಏನು ನೋಡಿ, ಈಗ CM ಮತ್ತು DCM ಮಧ್ಯೆ ಇರೋ ತಿಕ್ಕಾಟ ಎಲ್ಲ ನೋಡ್ತಾವೇ ಬಂದಿದ್ದೀವಿ. CM ಏನಂತಂದರೆ ನೋಡಿ, ಸಾಧಾರಣವಾಗಿ ನೋಡಿ, ಈ ಸಂಖ್ಯಾಬಲದ ಪ್ರಕಾರ ನೋಡಿಕೊಂಡ್ರೆ ಇವಾಗ ಕಾಂಗ್ರೆಸ್ 135 ಸೀಟ್ ಇದೆ, ಅವ್ರಿಗೆ 5 ವರ್ಷ ಸರ್ಕಾರ ನಡೆಸಲಿಕ್ಕೆ ಏನು ತೊಂದರೆ ಇಲ್ಲ. ಆದರೆ ಒಂದು ಯಾವ ವ್ಯಕ್ತಿ CM ಆಗಿರಬೇಕು ಅಂತಂದರೆ ಶಾಸಕರ ಅತಿ ಹೆಚ್ಚು ಶಾಸಕರ ಬೆಂಬಲ ಯಾರಿದೆಯೋ ಅವರಾಗಿದೆ. ಸೊ ಈಗ ಇರೋ ಮೇಲ್ನೋಟಕ್ಕೆ ನೋಡ್ತಾ ಇದ್ರೆ ಹೆಚ್ಚು ಶಾಸಕರ ಬೆಂಬಲ ಸಿದ್ದರಾಮಯ್ಯನವ್ರಿಗೆ ಇದ್ದಂಗಿದೆ. ಆದ್ರೂ ಎಲ್ಲೋ ಒಂದು ಕಡೆ ಹೈಕಮಾಂಡ್ ಒಲವು DCM ಕಡೆ ಇದೆ. DK ಶಿವಕುಮಾರ್ ಅವ್ರನ್ನ ಹೆಂಗಾದ್ರೂ ಮಾಡಬೇಕು ಅಂತ, CM ಮಾಡಬೇಕು ಅಂತ ಅವ್ರಿಗೂ ಒಲವಿದೆ. ಆದರೆ ಶಾಸಕರ ಸಂಖ್ಯಾಬಲ ಅವ್ರ ಕಡೆ ಕಡಿಮೆ ಇರೋದು ಎದ್ದು ಕಾಣ್ತಾ ಇರೋದ್ರಿಂದ ಅವ್ರನ್ನೂ ಸ್ವಲ್ಪ ಹಿಂದೂ ಮುಂದೆ ನೋಡ್ತಾ ಇದ್ದಾರೆ. DKಶಿನೂ ತೆರೆಮರೆಯಲ್ಲಿ ಏನೇನು ಬೇಕೋ ಕಸರತ್ತುಗಳು ಮಾಡ್ತಾ ಇದ್ದಾರೆ. ಈಗ ನೆನ್ನೆ ಅಷ್ಟೇ ಇಷ್ಟು ದಿವಸ ಸುಮ್ಮನೆ ಇದ್ದಿದ್ದ ಸ್ವಾಮೀಜಿಗಳು ಕೂಡ ಯಾರೋ ಮಾತಾಡ್ಲಿಕ್ಕೆ ಸ್ಟಾರ್ಟ್ ಮಾಡಿದ್ದಾರೆ. ಇವರು ಟೆಂಪಲ್ ರನ್ ಶುರು ಮಾಡಿದ್ದಾರೆ. ಹಾಗಾಗಿ ಅವ್ರು ತೆರೆಮರೆ ಕಸರತ್ತು ನಡೆಸ್ತಾ ಇದ್ದಾರೆ. ಈ ಹೈಕಮಾಂಡ್ ಎಲ್ಲೋ ಒಂದು ಕಡೆ ಅವ್ರನ್ನ ಮಾಡ್ಲಿಕ್ಕೆ ಏನು ಬೇಕೋ ಆ ಕಸರತ್ತು ಮಾಡ್ತಾ ಇದೆ. ಈಗ ನೇರವಾಗಿ ಒಂದು ಹೇಳ್ದೆ, ಸುರ್ಜೇವಾಲಾ ಇವತ್ತು ಬಂದಿರೋದು
ಶಾಸಕರ ಒನ್ ಆನ್ ಒನ್ ಮೀಟಿಂಗ್ ಮಾಡ್ತಾ ಇರೋದು ಇದು ದುರ್ದೈವ. ಏನಕ್ಕಂತಂದ್ರೆ ನೋಡಿ, ಹಿಂದೆ ಆಪರೇಷನ್ಗಳು ನೋಡಿದ್ವಿ, ಬೇರೆ ಪಕ್ಷಾಂತರ ಮಾಡ್ಕೊಂಡು ಹೋಗೋದು, ದುಡ್ಡು ಮಾಡಿ. ಇವಾಗ ಏನಂತಂದ್ರೆ ಕಾಂಗ್ರೆಸ್ ಒಳಗಡೆನೆ ಆಪರೇಷನ್ ನಡೀತಾ ಇದೆ, ಕುದುರೆ ವ್ಯಾಪಾರ ನಡೀತಿದೆ. ಶಾಸಕರ ಒಬ್ಬೊಬ್ಬರನ್ನು ಕರೆಸಿ ಎಲ್ಲೋ ಒಂದು ಕಡೆ DK ಶಿ ಅವ್ರಿಗೆ ಬೆಂಬಲ ಕೊಡ್ಲಿಕ್ಕೋಸ್ಕರ ಅಲ್ಲಿ ರೇಟ್ ಫಿಕ್ಸಿಂಗ್ ಆಗ್ತಾ ಇದೆ ಅಂತಾನೆ ನಮ್ಗೆ ಅನ್ನಿಸ್ತಾ ಇದೆ. ಅಲ್ಲಿ ರೇಟ್ ಫಿಕ್ಸಿಂಗು ಅಥವಾ ನಾಳೆ ದಿವಸ CM ಇವರು DK ಶಿನ CM ಮಾಡಿದ್ರೆ ನಿಮಗೆ ಒಳ್ಳೆ ಸಚಿವ ಸ್ಥಾನ ಕೊಡ್ತೀನಿ ಅಂತನೋ, ಅಥವಾ ಇತ್ತೀಚೆಗೆ ಒಂದು ಸತಿ 2 ಸತಿ MLA ಆಗಿರೋ ಅಂತ ಒಳ್ಳೆ ಒಂದು ನಿಗಮ ಮಂಡಳಿಗಳಿಗೆ ಕೊಡ್ತೀವಿ ಅಂತನೋ, ಹೇಗೋ ಮಾಡಿ DK ಶಿ ಅವರಿಗೆ ಒಂದು ಶಾಸಕರ ಬೆಂಬಲನ ಹೆಚ್ಚಿಸುವಂಥ ಒಂದು ಕಾರ್ಯಪ್ರವೃತ್ತರಾಗಲಿಕ್ಕೋಸ್ಕರ ಸುರ್ಜೇವಾಲಾ ಇವತ್ತಿನ ದಿವಸ ಬಂದು ಪ್ರತಿಯೊಬ್ಬರು ಶಾಸಕರ ಜೊತೆ ಮೀಟಿಂಗ್ ಮಾಡ್ತಾ ಇದ್ದಾರೆ. ಕಣ್ಣೋರ್ಸೋದಕ್ಕೆ ಮಾತ್ರ ಜನಕ್ಕೆ ತೋರಿಸ್ಲಿಕ್ಕೋಸ್ಕರ ಏನೋ ಅವ್ರ ಅನುದಾನದ ಬಗ್ಗೆ ಮಾತಾಡ್ತಿದ್ದೀನಿ, ಸರ್ಕಾರದಲ್ಲಿ ಪರ್ಫಾರ್ಮೆನ್ಸ್ ಬಗ್ಗೆ ಮಾತಾಡ್ತಿದ್ದೀನಿ, ಅಸಮಾಧಾನ ಇದೆ ಅಂತ ಹೇಳಿ ಹೇಳ್ಕೊಳ್ತಾ ಇದ್ದಾರೆ. ಆದರೆ ಇವರು ಬಂದಿರೋದು ಶಾಸಕರ ರೇಟ್ ಫಿಕ್ಸಿಂಗ್ಗೆ, ಕುದುರೆ ವ್ಯಾಪಾರಕ್ಕೆ, DK ಶಿ ಅವ್ರನ್ನೆಲ್ಲ ಒಂದು ಕಡೆ CM ಮಾಡೋವಂಥ ಒಂದು ಕಾರ್ಯಕ್ಕೆ ಇವರು ಹೈಕಮಾಂಡ್ ಕೈ ಹಾಕಿದ್ದಾಗಿದೆ. DK ಶಿ ಈಗಾಗಲೇ ಅಕ್ಟೋಬರ್ ನವೆಂಬರ್ ಡೆಡ್ಲೈನ್ ಕೊಟ್ಟಿದ್ದಾರೆ. ಆ ಡೆಡ್ಲೈನ್ ಒಳಗಡೆ ಏನಾದರೂ ಮಾಡಿ ಅವ್ರು CM ಮಾಡಲಿಕ್ಕೆ ಅಂತ ಹೈಕಮಾಂಡ್ ಇದಕ್ಕೆ ಒಂದು ಕಾರ್ಯಪ್ರವೃತ್ತರಾಗಿದೆ. ಇಲ್ಲ ಅಂತಂದ್ರೆ ಇಲ್ಲ, ಸಿದ್ದರಾಮಯ್ಯನವ್ರು ಹೇಳಿದ ಮಾತನ್ನೇ ಡೈರೆಕ್ಟಾಗಿ ಹೈಕಮಾಂಡ್ ಅವರು ರಾಹುಲ್ ಗಾಂಧಿ ಅವರು ಅಥವಾ ಮಲ್ಲಿಕಾರ್ಜುನ್ ಖರ್ಗೆ ಅವರೇ ಹೇಳ್ಬಿಡ್ಲಿ, ಇಲ್ಲ 5 ವರ್ಷ CM ಆಗಿ ಸಿದ್ದರಾಮಯ್ಯರು ಮುಂದುವರಿತಾರೆ ಅಂತ ತೆರೆ ಹೇಳಿಲಿ. ಅದನ್ನ ಆ ಕೆಲಸ ಅವ್ರು ಮಾಡ್ತಾ ಇಲ್ಲ. ಎಲ್ಲೋ ಒಂದು ಕಡೆ ಈ ತಿಕ್ಕಾಟದಿಂದಾನೇ ಈ ದೆಹಲಿ ದೌಡು ಆಗಾಗ ನಡೀತಾನೆ ಇದೆ ಅನ್ನೋದು ಹೇಳಿಕ್ ಬಯಸ್ತೀನಿ ಇಲ್ಲಿ. ಎಸ್, ನಾಗೇಂದ್ರ ಅವರೇ ಗಮನಿಸ್ತಾ ಇದ್ರಿ, ಆಪ್ನ ವಕ್ತಾರರು ಒಂದಿಷ್ಟು ವಿಚಾರಗಳನ್ನು ಪ್ರಸ್ತಾಪ ಮಾಡಿದ್ರು. ಇಲ್ಲಿ ರಣದೀಪ್ ಸಿಂಗ್ ಸುರ್ಜೇವಾಲಾ ಬಂದಿರೋದು ಶಾಸಕರ ಅಸಮಾಧಾನ ಅಥವಾ ಶಾಸಕರ ಕೊರತೆಗಳನ್ನ ಆಲಿಸೋದಕ್ಕೆ ಅಲ್ಲ, ಅದರ ಬದಲಾಗಿ ಮುಂದಿನ ಮುಖ್ಯಮಂತ್ರಿಗೆ ಯಾವ ಶಾಸಕರ ಬೆಂಬಲ ಎಷ್ಟಿದೆ ಅಂತ ತಿಳ್ಕೊಳ್ಳಕ್ ಬಂದಿದ್ದಾರೆ ಅಂತ ಚರ್ಚೆ ಆಗ್ತಾ ಇದೆ. ಏನ್ ಹೇಳ್ತೀರಾ? ಅಲ್ಲ, ಇದು ಇವತ್ತು ಏನಾಗ್ತೈತೆ ರಾಜ್ಯದ ರಾಜಕಾರಣದಲ್ಲಿ, ಇವರು ಬಡಪರ ಯಾವುದೇ ಕಾರ್ಯಕ್ರಮಗಳು ತಂದ್ರಲ್ಲ, ಕಾರ್ಯಕ್ರಮಗಳೆಲ್ಲ ವಿಫಲ ಮಾಡಿದ್ರು, ಕುಂಠಿತ ಆಯಿತು, ಫೈಲೂರ್ ಆಯಿತು, ಸ್ಕೀಮ್ಗಳೇ ಫೈಲೂರ್ ಆಗಿ ಹೋಗಿದ್ದಾವೆ. ಅವೈಜ್ಞಾನಿಕ ಗ್ಯಾರಂಟಿಗಳು 5 ತಂದಿರೋದು ಅಟ್ಟರ್ ಫ್ಲಾಪ್ ಆಗಿದೆ. ಅದಕ್ಕೆ ಉದಾಹರಣೆ, ನೈಜ ಉದಾಹರಣೆ ಏನಾದರೂ ಹೇಳ್ಬೋದು ಅಂತಂದರೆ ನಾವು ತೆಲಂಗಾಣದ ಮುಖ್ಯಮಂತ್ರಿ ರೇವಂತ್ ರೆಡ್ಡಿ ಅವರ ಒಂದು ಕಥೆನ ಹೇಳ್ಬೋದು ನಾವು. ಅವ್ರು ಏನಾಗಿದೆ, ಅವರು ಇವತ್ತೇನು ಕನ್ನಡಪ್ರಭದಲ್ಲಿ ಒಂದು ಸ್ಟೇಟ್ಮೆಂಟ್ ಕೊಟ್ಟಿದ್ರು, ಆ ಸ್ಟೇಟ್ಮೆಂಟ್ನ ನಾವು ಹೇಳ್ಬೋದು. ಏನಾಗಿದೆ, ರೇವಂತ್ ರೆಡ್ಡಿ ಅವ್ರು ಏನು ಹೇಳ್ತಾ ಇದ್ದಾರೆ, ನಮಗೆ ಆದಾಯ ಇರೋದು ಸರ್ಕಾರದಿಂದ 18,500 ಕೋಟಿ ಆದಾಯ ಇದೆ, ನಮಗೆ ಎಕ್ಸ್ಪೆಂಡಿಚರು, ನಮಗೆ ಇಲ್ಲಿ ಆದಾಯ ಮೀರಿ ಖರ್ಚಾಗ್ತಾ ಇರೋದು 22,500 ಕೋಟಿ ಇದೆ. ಸೊ ಅಲ್ಲಿಂದ ಅಲ್ಲಿಗೆ ತಾರತಮ್ಯ ನೋಡ್ರಿ, ಇನ್ನು ಎಕ್ಸೆಸ್ ಆಫ್ ದಿ ಸಾಲ ತರಬೇಕಾಗಿದೆ. ಸೊ ಹಂಗಾಗಿ ಈ ಕಾರ್ಯಕ್ರಮಗಳು 5 ಗ್ಯಾರಂಟಿಗಳು ನಾವು ಮಾಡೋಕ್ಕಾಗ್ತಾ ಇಲ್ಲ. ಇದನ್ನೇನಾದರೂ ಬ್ಯಾಂಕಲ್ಲಿ ಏನೋ ಸಾಲ ಕೇಳೋಕೆ ಹೋದ್ರೆ ನಮ್ಮನ್ನು ಒಳ್ಳೆ ಕಳ್ಳರು ಥರ ನೋಡ್ತಾ ಇದ್ದಾರೆ. AICC ಅಪಾಯಿಂಟ್ಮೆಂಟ್ ಕೇಳಿದ್ರೆ ಅಪಾಯಿಂಟ್ಮೆಂಟ್ಗಳೇ ಕೊಡಲ್ಲ. ಅದು AICC ಅಪಾಯಿಂಟ್ಮೆಂಟ್ ಆಫೀಸ್ ಕಚೇರಿಗಳ ಹತ್ರ ಹೋದ್ರೆ ಕಾಲ್ಗಳು ಮಾಡಿದ್ರೆ ಚಪ್ಪಲಿ ಕಳ್ಳರು ಥರ ನಮ್ಮನ್ನು ನೋಡ್ತಾ ಇದ್ದಾರೆ. ಈ ರೀತಿಯಾದ ನಾನಾದ ಕಾರಣಗಳು ಇವತ್ತು ರೇವಂತ್ ರೆಡ್ಡಿ ಅವರು, ಕಾಂಗ್ರೆಸ್ ಪಕ್ಷದ ಮುಖ್ಯಮಂತ್ರಿಗಳು, ತೆಲಂಗಾಣದ ಮುಖ್ಯಮಂತ್ರಿಗಳು ಇವತ್ತು ಈ ಸ್ಟೇಟ್ಮೆಂಟ್ ಕೊಡ್ತಾ ಇದ್ದಾರೆ. ಅದೇ ರೀತಿ ತಗೊಳಕೋಬೇಕಾದ್ರೆ ಹಿಮಾಚಲ ಪ್ರದೇಶದ ಮುಖ್ಯಮಂತ್ರಿಗಳು ಈ 5 ಗ್ಯಾರಂಟಿಗಳಿಂದ ಫೈಲೂರ್ ಆಗಿ, ಅಟರ್ ಫೈಲೂರ್ ಆಗಿ, ಅಲ್ಲಿನ ಜನಗಳ ಮುಂದೆ ಹೋಗಿ ಅಸಹಾಯಕರಾಗಿ ಈ ಗ್ಯಾರಂಟಿ ಪೂರೈಸಕ್ಕಾಗಲ್ಲ ಅಂತ ನಾವು ಕೇಳಿರೋ ಒಂದು ಪ್ರಕ್ರಿಯೆಗಳನ್ನು ನೋಡಿದ್ದೀವಿ. ಇವತ್ತು ರಾಜ್ಯದಲ್ಲಿ ಅದೇ ಪತನ ಸ್ಥಿತಿಯಲ್ಲಿ ಇವತ್ತು ಕಾಂಗ್ರೆಸ್ ಬಂದು ನಿಂತಿದೆ. ಇವತ್ತು ಇವ್ರಿಗೆ ಕುರ್ಚಿ CM ಅನ್ನೋ ಕಾದಾಟದಲ್ಲಿ ಇದ್ ಕಡೆ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಮುಂದುವರಿಸಬೇಕಾ, ಇಲ್ಲ DK ಶಿವಕುಮಾರ್ ಕೊಡ್ಬೇಕಾ, ಇಲ್ಲ ಪುತ್ರ ವ್ಯಾಮೋಹದಿಂದ ರಾಷ್ಟ್ರಕ್ಕನ್ನಕ್ಕೆ ಹೋದ್ರಲ್ಲ, ರಾಷ್ಟ್ರದ ಮಟ್ಟಕ್ಕೆ ಹೋಗಿ ಇವತ್ತು ಮಲ್ಲಿಕಾರ್ಜುನ್ ಅವರು ರಾಷ್ಟ್ರೀಯ ಅಧ್ಯಕ್ಷ ಇದ್ರಲ್ಲ, ಅವನೇನೋ ತಗೊಂಬಂದು ರಾಜ್ಯದ ಮುಖ್ಯಮಂತ್ರಿ ಮಾಡ್ತಾರ ಅನ್ನೋ ನೋಡ್ಬೇಕಾಗಿದೆ. ಇವತ್ತು ರಾಜ್ಯದ ಮುಖ್ಯಮಂತ್ರಿಗೆ DK ಶಿವಕುಮಾರ್ ಒಬ್ಬರೇ ಅಲ್ಲಿ ನಿಂತಿಲ್ಲ. ಇವತ್ತು ಪರಮೇಶ್ವರ್ ಅವರು ನಿಂತಿದ್ದಾರೆ, ಸತೀಶ್ ಜಾರಕಿಹೊಳಿ ಅವರು ನಿಂತಿದ್ದಾರೆ, MB ಪಾಟೀಲ್ ಅವರು ನಿಂತಿದ್ದಾರೆ. ಅದ್ರ ಜೊತೆ ಇವಾಗ ತಗೊಂಡೋಗಿ ಹೋದ್ರೆ ಮಲ್ಲಿಕಾರ್ಜುನ್ ಖರ್ಗೆ ತಗೊಂಬಂದು ಮುಖ್ಯಮಂತ್ರಿ ಮಾಡಿದ್ರೆ ಆಶ್ಚರ್ಯನೇ ಇಲ್ಲ. ಯಾಕಂದ್ರೆ ಕರ್ನಾಟಕದಲ್ಲಿ ಕಾಂಗ್ರೆಸ್ ಪಕ್ಷ ಒಂದೇ ಇರೋದು, ಇಡೀ ದೇಶದಲ್ಲಿ ಸ್ಲಿಪ್ ಆಗಿದೆ. ಇವತ್ತೇನಾದ್ರೂ ಕಾಂಗ್ರೆಸ್ ಉಳಿಬೇಕಂದ್ರೆ ಮುಖ್ಯವಾಗಿ ಈ ಪಕ್ಷನ ಇಲ್ಲಿ ಕಾಂಗ್ರೆಸ್ ಸರ್ಕಾರ ಉಳಿಸ್ಕೊಬೇಕು ರಾಜ್ಯದಲ್ಲಿ. ಅದನ್ನ ಹೆಂಗ್ ಉಳಿಸ್ಕೊಬೇಕಂತ ದೊಡ್ಡ ಒಂದು ಚಿಂತೆ ಆಗಿದೆ. ಇವತ್ತು ಅದರ ಒಂದು ಪೂರ್ವ ಸಿದ್ಧತೆ ಪ್ರಕಾರ ನೋಡ್ತಾ ಇದ್ರೆ ಇಲ್ಲಿ ಕಾಂಪಿಟೇಟಿವ್ ಕ್ರಿಯೇಟ್ ಆಗಿದೆ. ನಾನ್ ಮೊದಲ ನೀನ್ ಮೊದಲ ಅನ್ನೋದು. ಡೆಲ್ಲಿಗೆ DK ಶಿವಕುಮಾರ್ಗಳು ಹೋಗ್ತಾ ಇದ್ದಾರೆ, ಸಿದ್ದರಾಮಯ್ಯ ಹೋಗ್ತಾ ಇದ್ದಾರೆ. ಸುರ್ಜೇವಾಲಾ ಅವ್ರಿಗೆ ಏನ್ ಕೆಲಸ ಇಲ್ಲಿ? ಹೈಕಮಾಂಡ್ ಏನ್ ಮಾಡ್ತಾವ್ರೆ ಇಲ್ಲಿ? ಹೈಕಮಾಂಡ್ ಎಲ್ಲ ಇರೋ ಡೆಲ್ಲಿಯಲ್ಲಿ. ಹೈಕಮಾಂಡ್ ಕರ್ನಾಟಕಕ್ಕೆ ಬಂದಾಗ ಈ DK ಶಿವಕುಮಾರ್ ಅವರು ಮತ್ತೆ ಸಿದ್ದರಾಮಯ್ಯ ಡೆಲ್ಲಿಗೆ ಹೋಗೋಂಥ ಪ್ರಕ್ರಿಯೆ ಏನಿದೆ ಅಂದ್ರೆ ಏನಾಗ್ತಾ ಇದೆ? ಏನಾದರೂ ಅಲ್ಲಿನ ಮಟ್ಟಕ್ಕೆ ಸಿದ್ದರಾಮಯ್ಯನ ಕರ್ಕೊಂಡು ಹೋಗ್ಬಿಟ್ಟು ರಾಷ್ಟ್ರೀಯ ಮಟ್ಟಕ್ಕೆ ರಾಜಕಾರಣದಲ್ಲಿ ಬಿಟ್ಟು ಅಲ್ಲೇನಾದ್ರೂ BJPಗೆ ಸನ್ಮಾನ್ಯ ಮೋದಿ ಅವ್ರಿಗೆ ಏನಾದ್ರು ಕಾಂಪಿಟೇಟರ್ ಮಾಡ್ಬೇಕಂತ ಏನಾದ್ರು ಒಂದೇನೋ ಸ್ಕ್ಯಾಮ್ ಮಾಡ್ಕೊಂಡಿದಾರ ಅನ್ನೋದು ಒಂದು ಪ್ರಶ್ನೆ. ಇಲ್ಲ ಮಲ್ಲಿಕಾರ್ಜುನ ಖರ್ಗೆ ಅವ್ರನ್ನ ಇವತ್ತವರೆಗೂ ರಾಷ್ಟ್ರೀಯ ಅಧ್ಯಕ್ಷರು ಮಾಡಿದ್ವಿ, ಅವ್ರದ್ದು ಮೊನ್ನೆ ಒಂದು ಸ್ಟೇಟ್ಮೆಂಟ್ ಮತ್ತೆ ಒಂದೊಂದು ಅವ್ರು ಕೊಟ್ಟಿರೋಂಥ ಮಾತಲ್ಲಿ ಹೇಳಿಕೆಯಲ್ಲಿ ಏನಂತ ಹೇಳಿದ್ದಾರೆ, ಎಲ್ಲ ನಮ್ಮ ಹೈಕಮಾಂಡ್ಗೆ ಹೇಳ್ಬೇಕು. ನಮ್ಮ ಹೈಕಮಾಂಡ್ ಅಂದ್ರೆ ಅವರೇ ಒಂದು ಹೈಕಮಾಂಡ್, ರಾಷ್ಟ್ರೀಯ ಅಧ್ಯಕ್ಷರು ಅವ್ರೇನ್ ಹೇಳ್ತಾ ಇದ್ದಾರೆ, ನಮ್ಮ ಹೈಕಮಾಂಡ್ ಹತ್ರ ಮಾತಾಡ್ಬೇಕು ಅಂತಾರೆ. ಅಂದ್ರೆ ಹೈಕಮಾಂಡ್ ಇವ್ರು ಇಳಿಸ್ಬಿಟ್ಟು ಇವರು ರಾಜ್ಯದ ಮುಖ್ಯಮಂತ್ರಿ ಮಾಡ್ಬೋದಾ? ಪುತ್ರವ್ಯಾಮ ಮುಗ್ದಿದ್ಯಾ, ಕರ್ಕೊಂಬಂದು ಮುಖ್ಯಮಂತ್ರಿ ಮಾಡ್ಬೋದಾ? ಅದು ಯಕ್ಷ ಪ್ರಶ್ನೆ ಆಗ್ತಾ ಇದೆ. ಇವತ್ತು ಸುರ್ಜೇವಾಲಾ ಅವ್ರು ಬಂದಿರೋದು ಸ್ವತಃ ಯಾವ ಕಾರಣಕ್ಕಾಗಿ ಅಂದ್ರೆ, ಯಾರ ನೆಕ್ಸ್ಟ್ ಮುಖ್ಯಮಂತ್ರಿ ಮಾಡಿದ್ರೆ
ಆ ಒಂದು ಸಂಪುಟ ವಿಚಾರದಲ್ಲಿ ಸಂಪುಟ ಒಂದು ವಿಸ್ತರಣೆಯಲ್ಲಿ ಸಚಿವರನ್ನ ಯಾರನ್ನ ಮಾಡಬೇಕು, ಯಾವ ಯಾವ ಸಚಿವರು ನಿಮಗೆ ಸಹಕಾರ ಮಾಡ್ತಾ ಇದ್ದಾರೆ, ಮತ್ತು ನಿಮಗೆ ಯಾವ ಯಾವ ಸಚಿವರು ಈ 2 ವರ್ಷದಲ್ಲಿ ಸಹಾಯ ಮಾಡಿಲ್ಲ, ಸಪೋರ್ಟ್ ಮಾಡಿಲ್ಲ, ನಿಮ್ಗೆ ಅಪಾಯಿಂಟ್ಮೆಂಟ್ ಕೊಡಲಿಲ್ಲ, ನಿಮಗೆ ಎಲ್ಲ ಅನುದಾನಗಳು ಬಿಡುಗಡೆ ಮಾಡಿಲ್ಲ ಅನ್ನೋ ಒಂದು ಲೋಪದೋಷದ ಪಟ್ಟಿಗಳನ್ನ ರೆಡಿ ಮಾಡ್ತಾ ಇದ್ದಾರೆ. ಅಂದರೆ CM ಚೇಂಜ್ ಮಾಡಿದಾಗ ಇಲ್ಲಿ ಯಾವ ಸಚಿವರು ಬೇಕು, ನಿಮಗೆ ಯಾವ ಸಚಿವರು ಬೇಕು, ಯಾವ ಸಚಿವರು ಮಾಡಿದ್ರೆ ನಿಮ್ಗೆ ಸಪೋರ್ಟ್ ಆಗುತ್ತೆ ಅಂತ ಶಾಸಕರಿಂದ ಮಾಹಿತಿ ತಗೊಂತ ಇದ್ದಾರೆ. ಶಾಸಕರು ಇವಾಗ ಇರೋಂಥ ಸಚಿವರನ್ನ ತೆಗಿಬೇಕು, ಜಮೀರ್ ಬಗ್ಗೆ ಹೇಳಿದ್ದಾರೆ, ಅದೇ ರೀತಿ ದಿನೇಶ್ ಗುಂಡೂರಾವ್ ಬಗ್ಗೆನೂ ಹೇಳಿದ್ದಾರೆ, ಅದೇ ರೀತಿ ಪ್ರಿಯಾಂಕಾ ಖರ್ಗೆ ಬಗ್ಗೆನೂ ಹೇಳಿದ್ದಾರೆ. ಅದೇ ರೀತಿ ನೀವು ತಗೊಳಕ್ ಹೋದ್ರೆ ಈ ರೀತಿ ಏನು ಇವಾಗ ಸಚಿವರಿದ್ದಾರೋ ಯಾರು ಕೈಗೆ ಸಿಗ್ತಾ ಇಲ್ಲ, ಅಪಾಯಿಂಟ್ಮೆಂಟ್ ಕೊಡ್ತಾ ಇಲ್ಲ. ಸತೀಶ್ ಜಾರಕಿಹೊಳಿ ಸೀನಿಯರ್ ಲೀಡ್ರು ಯಾವುದೇ ಅನುದಾನ ಮಾಡಿಲ್ಲ, ಯಾವುದೇ PW ಡೆವಲಪ್ಮೆಂಟ್ಗಳಾಗ್ತಾ ಇಲ್ಲ, ಕಾಮಗಾರಿಗಳಾಗ್ತಾ ಇಲ್ಲ, ಅವ್ರ ಹತ್ರ ಅನುದಾನ ಕೇಳ್ಕೊಂಡು ಕೇಳಕ್ಕಾಗ್ತಾ ಇಲ್ಲ. ಇವತ್ತು ಗುದ್ಲಿ ಪೂಜೆ ಮಾಡಿಬಿಟ್ಟು 2 ವರ್ಷ ಆದ್ರೂ ವರ್ಕ್ ಆರ್ಡರ್ ಇಲ್ಲ ಅಂತ ಸ್ಟೇಟ್ಮೆಂಟ್ ಇದೆ. ಇವತ್ತು ಚರಂಡಿಗಳು ಮಾಡೋಕ್ಕಾಗ್ತಾ ಇಲ್ಲ. ಕಾಂಗ್ರೆಸ್ ಸರ್ಕಾರ ಇದ್ದು 136 ಸೀಟ್ ಇರೋಂಥ ಕಾಂಗ್ರೆಸ್ ಪಕ್ಷದಲ್ಲಿ ನಾವು ಒಂದು ಚರಂಡಿ ಮಾಡೋಕ್ಕಾಗ್ತಾ ಇಲ್ಲ, ಕ್ಷೇತ್ರದಲ್ಲೇ ಅಲ್ಲೋಲಿದೆ. ಸೊ ಈ ರೀತಿ ನಾನಾ ಕಾರಣಗಳೆಲ್ಲ ನೋಡ್ತಾ ಹೋಗ್ತಾ ಇದ್ರೆ ಇವತ್ತು ಸುರ್ಜಿವಾಲ ಇಲ್ಲಿದ್ದಾರೆ, ರಾಜ್ಯದ ಮುಖ್ಯಮಂತ್ರಿ ಉಪಮುಖ್ಯಮಂತ್ರಿ ಡೆಲ್ಲಿಯಲ್ಲಿದ್ದಾರೆ ಅಂದ್ರೆ ಇಬ್ಬರನ್ನ ತೆಗೆದ್ಬಿಟ್ಟು ಮಲ್ಲಿಕಾರ್ಜುನ್ ಖರ್ಗೆ ಅವ್ರನ್ನ ಕರ್ಕೊಂಡ್ಬಂದು ಮುಖ್ಯಮಂತ್ರಿ ಮಾಡ್ತಾರ ಅನ್ನೋ ಒಂದು ಪ್ರಶ್ನೆ ಈ ರೀತಿ ರಾಜ್ಯದ ಜನ ಕಾಡ್ತಿದೆ. ಆದ್ರೆ ಈ ಒಂದು ಕಾಂಗ್ರೆಸ್ ನೀಚವಾದ ಸರ್ಕಾರ, ದುರಾಡಳಿತ ಸರ್ಕಾರ, ಭ್ರಷ್ಟಾಚಾರದ ಸರ್ಕಾರ, ಜನರ ಬಗ್ಗೆ ಯಾವುದೇ ಒಂದು ಕಳಕಳಿ ಇಲ್ಲ, ಜನರ ಪರ ಯಾವುದೇ ಕಾರ್ಯಕ್ರಮಗಳು ತಂದಿರೋದು ಬರೀ ನಾಮಫಲಕ ಆಗಿಬಿಟ್ಟು ಇವತ್ತೆಲ್ಲ ಅಭಿವೃದ್ಧಿಗಳು ಕುಂಠಿತ ಮಾಡಿ ಫೈಲೂರ್ ಮಾಡಿ ಕುರ್ಚಿಗೋಸ್ಕರ ಹೋರಾಟ ಮಾಡ್ತಾ ಇದ್ರೆ ಈ ರೀತಿ ಮಾಡ್ಕೊಂಡು ಬರೀ ಸಮಾವೇಶ ಸಾಧನೆ ಸಮಾವೇಶ ಅಂತ ಹೇಳ್ಕೊಂಡು 2 ವರ್ಷ ಈಗಾಗಲೇ ಕಳೆದ್ಬಿಟ್ಟಿದ್ದಾರೆ. ಇನ್ನು ಇವರು ಏನ್ ಮಾಡ್ಬೇಕು ಅಂತ ಹೋಗ್ತದೆ, ಜನನೇ ತಿರಸ್ಕಾರ ಮಾಡ್ತಾ ಇದ್ದಾರೆ. ಇನ್ನು 2-3 ತಿಂಗಳಲ್ಲಿ ಸರ್ಕಾರನೇ ಬಿದ್ದು ಪತನ ಆಗಿ ಹೊಸ ಸರ್ಕಾರಗಳು ಬರುತ್ತೆ. ಉತ್ಕರ್ಷ್ ಅವರೇ, ಒಂದಷ್ಟು ವಿಚಾರಗಳು ಇಲ್ಲೂ ಕೂಡ ಮೆನ್ಷನ್ ಆಯಿತು. ಸುರ್ಜೇವಾಲಾ ಬಂದಿರೋದು ಅಭಿಪ್ರಾಯ ಕೇಳೋಕ್ಕಲ್ಲ, ಬದಲಾಗಿ ಮುಂದೆ ಮುಖ್ಯಮಂತ್ರಿ ಯಾರನ್ನು ಮಾಡಿದರೆ ನಿಮ್ಮ ಬೆಂಬಲ ಯಾವ ರೀತಿಯಾಗಿರುತ್ತೆ ಅಂತೇಳಿ. ಪವರ್ ಶೇರಿಂಗ್ ನಿಜಕ್ಕೂ ಕೂಡ ಚರ್ಚೆ ಆಗಿದೆಯಾ ಸರ್? ಈ ಹಿಂದೆ ಚರ್ಚೆ ಆಗಿರ್ಬೋದಾ ಕಾಂಗ್ರೆಸ್ನಲ್ಲಿ? ಸೆಪ್ಟೆಂಬರ್ ಕ್ರಾಂತಿ ಆಗುತ್ತಾ ಹೇಗೆ? ಅಲ್ಲ, ನನಗೆ ಅವರ ಕಾಂಗ್ರೆಸ್ ಪಾರ್ಟಿಯ ಇಂಟರ್ನಲ್ ಏನಿದೆ ಅನ್ನುವಂಥದ್ದು ನಮಗೆ ಗೊತ್ತಿಲ್ಲ, ತಿಳ್ಕೊಳ್ಳೋಂಥ ಆಸಕ್ತಿ ಕೂಡ ನಮಗಿಲ್ಲ. ನಮ್ಮ ಪ್ರಶ್ನೆ ಇರ್ತಕ್ಕಂಥದ್ದು ಸಾಮಾನ್ಯ ಜನರು, ಕಷ್ಟದಲ್ಲಿರ್ತಕ್ಕಂಥವ್ರು, ರೈತರು, ಮಹಿಳೆಯರಿಗೆ ನೀವು ಮಾಡ್ತಾ ಇರ್ತಕ್ಕಂಥ ಕೊಡುಗೆ ಏನು? ಇವತ್ತು ಎಷ್ಟರ ಮಟ್ಟಿಗೆ ದುಸ್ಥಿತಿಗೆ ಹೋಗಿದೆ. ಇಷ್ಟೆಲ್ಲ ನೀವು ಏನು ಪವರ್ ಸೆಂಟರ್ಗಳು, ಇಷ್ಟೆಲ್ಲ ಸಮಸ್ಯೆಗಳನ್ನು ನೋಡಿದಾಗ ಬಹಳ ಸ್ಪಷ್ಟವಾಗಿ ಅನಿಸುವಂಥದ್ದು ಕಾಂಗ್ರೆಸ್ನಲ್ಲಿ ಬಹುಶಃ ಒಂದು ಸೆಪ್ಟೆಂಬರ್ ಆದಮೇಲೆ ಒಂದು ಕ್ರಾಂತಿ ಆಗ್ತಕ್ಕಂಥದ್ದು ಬಹಳ ಸ್ಪಷ್ಟ. ಮತ್ತು ಬಹಳ ಪ್ರಮುಖವಾಗಿ ನೋಡಿ, ಸಿದ್ದರಾಮಯ್ಯನವರು ಮುಖ್ಯಮಂತ್ರಿ ಇದ್ಕೊಂಡು ಅವ್ರು ಇಲ್ಲೇ ಮಾಡ್ಲಿಕ್ಕೆ ಇಷ್ಟು ಸಮಸ್ಯೆಗಳಿದ್ದಾಗ ನೀವು ಯಾವುದೋ OBC ಕಮಿಟಿಯ ಮೆಂಬರ್ ಮಾಡ್ತೀರಾ, ಅಧ್ಯಕ್ಷರು ಮಾಡ್ತೀರಾ ಅಂತಂದ್ರೆ ಎಲ್ಲಿ ಕೆಲಸ ಇರುತ್ತೆ, ಎಲ್ಲಿ ಸಮಯ ಇರುತ್ತೆ? ಬಹಳ ಸ್ಪಷ್ಟವಾಗಿ ಅರ್ಥ ಮಾಡ್ಕೊಳ್ಳಿ ಸರ್. ರಾಜಕೀಯದ ಬಗ್ಗೆ ಸಾಮಾನ್ಯ ಪ್ರಜ್ಞೆ ಇರ್ತಕ್ಕಂಥವ್ರಿಗೆ ಇದು ಬಹಳ ಚೆನ್ನಾಗಿ ಗೊತ್ತಾಗುತ್ತೆ. ಒಬ್ಬ ಸಿಟ್ಟಿಂಗ್ ಚೀಫ್ ಮಿನಿಸ್ಟರ್ನ ಎಲ್ಲಾದ್ರೂ ಇತಿಹಾಸದ ಪುಟಗಳಲ್ಲಿ ರಾಜಕೀಯದಲ್ಲಿ ಯಾವುದೋ ಒಂದು ನಿಮ್ಮ ಪಾರ್ಟಿಯ ಇಂಟರ್ನಲ್ ಕಮಿಟಿಯ ಮೆಂಬರ್ ಮಾಡಿದಂಥದ್ದು ಅಥವಾ ಚೇರ್ಮನ್ ಮಾಡಿದಂಥದ್ದು ಎಲ್ಲಾದ್ರೂ ಇದೆಯಾ? ಮಾಡ್ಲಿಕ್ಕೆ ಅವ್ರ ಹತ್ರ ಅಷ್ಟು ಸಮಯ ಇರ್ತದ? ಮತ್ತೆ ಬಹಳ ಸ್ಪಷ್ಟವಾಗಿ ನೀವು ನೋಡಿ, ಇವತ್ತು ಕಾಂಗ್ರೆಸ್ ಏನು ಹಿಂದುಳಿದ ಸಮುದಾಯದ ಚಾಂಪಿಯನ್, ನಾವು ಅವರ ಪರವಾಗಿ ನಾವೇ ಧ್ವನಿ ಎತ್ತೋದಂತ ಹೇಳ್ತಾರೆ. ಬಹಳ ಸ್ಪಷ್ಟವಾಗಿ ಕರ್ನಾಟಕ ರಾಜಕೀಯದ ಇತಿಹಾಸವನ್ನ ನೋಡಿದಾಗ ದೇವರಾಜ್ ಅರಸರಿಗೆ ಯಾರಾದ್ರೂ ಅತ್ಯಂತ ಅನ್ಯಾಯ ಮಾಡಿದ್ರು ಅಂದ್ರೆ ಅದು ಕಾಂಗ್ರೆಸ್ ಪಾರ್ಟಿನೇ. ಯಾಕಂದ್ರೆ ದೇವರಾಜ್ ಅರಸರು ತಂದಂತ ಸ್ಕೀಮ್ಸ್ ಅನ್ನ ಸಿದ್ದರಾಮಯ್ಯ ಒಂದು 10 ಸಲ ಮುಖ್ಯಮಂತ್ರಿ ಅದು ತರ್ಲಿಕ್ಕೆ ಆಗೋದಿಲ್ಲ. ಯಾಕಂದ್ರೆ ನಿಜವಾಗ್ಲೂ ಅವ್ರ ಬಗ್ಗೆ ಕಾಳಜಿ ಇತ್ತು ದೇವರಾಜ್ ಅರಸರಿಗೆ. ಇಡೀ ದೇಶದಲ್ಲಿ ಕಾಂಗ್ರೆಸ್ ಧೂಳಿಪಟ ಆದಾಗ ದೇವರಾಜ್ ಅರಸರು ಕರ್ನಾಟಕದಲ್ಲಿ ಕಾಂಗ್ರೆಸ್ ಪಾರ್ಟಿನ ಅಧಿಕಾರಕ್ಕೆ ತರ್ತಾರೆ ವಿತ್ ಹ್ಯೂಜ್ ಮೆಜಾರಿಟಿ. 1978ರಲ್ಲಿ ಕಾಂಗ್ರೆಸ್ ಧೂಳಿಪಟ ಆಗಿರುತ್ತೆ ಇಡೀ ದೇಶದಲ್ಲಿ. ಅಂತ ಸಂದರ್ಭದಲ್ಲಿ ಅಂತ ಒಬ್ಬ ಘನತೆವೆತ್ತ ಮುಖ್ಯಮಂತ್ರಿನ ಯಾವ ರೀತಿ ನಡ್ಸ್ಕೊಳ್ತೀರಿ ನೀವು ದೇವರಾಜ್ ಅರಸರನ್ನ? ದೇವರಾಜ್ ಅರಸರ ಕೊನೆಗಾಲದಲ್ಲಿ ಓಡಾಡ್ಲಿಕ್ಕೆ ಕಾರ್ಗೆ ಪೆಟ್ರೋಲ್ ಇರಲಿಲ್ಲ, ಮನೆ ಬಾಡಿಗೆ ಕಟ್ಟಲಿಕ್ಕೆ ಹಣ ಇರಲಿಲ್ಲ. ಎಷ್ಟು ತುಚ್ಛವಾಗಿ ಅವರನ್ನು ನೋಡ್ತೀರಾ ದೇವರಾಜ್ ಅರಸರನ್ನ? ನಿಮ್ ಇಡೀ ಕಾಂಗ್ರೆಸ್ ವ್ಯವಸ್ಥೆ ಹದಗೆಟ್ಟಂತ ಸಂದರ್ಭದಲ್ಲಿ ಕಾಂಗ್ರೆಸ್ ಪಾರ್ಟಿಗೆ ಒಂದು ಶಕ್ತಿಯನ್ನ ಕೊಟ್ಟಂತದ್ದು. ಅದೇ ರೀತಿ ಹೇಳ್ಬೇಕಂದ್ರೆ ಬಂಗಾರಪ್ಪನವ್ರನ್ನ OBC ಚಾಂಪಿಯನ್ ಅನ್ನ ಹೇಳಿದಂಥದ್ದು. ಅವ್ರನ್ನ ಕೆಟ್ಟದಾಗ ನಡ್ಸ್ಕೊಂಡಂತ ಕಾರಣವೇ ನೀವು 34 ಸೀಟಿಗೆ ಇಳಿದಿದ್ದು. ನಿಮ್ಗೆ ಯಾವ ಬದ್ಧತೆ ಇಲ್ಲ. ಮತ್ತೆ ಬಹಳ ಸ್ಪಷ್ಟವಾಗಿ ನೀವು ಆಯ್ತು ಕರ್ನಾಟಕದಲ್ಲಿ ಜಾತಿ ಗಣತಿಯ ವಿಚಾರದಲ್ಲಿ ಮುಸಲ್ಮಾನರನ್ನ ಅತ್ಯಂತ ಹಿಂದುಳಿದ ವರ್ಗ ಅಂತ ಸೇರಿಸಿದಿರಲ್ಲ. ನೋಡಿ ಕಾಂಗ್ರೆಸ್ ಎಷ್ಟರ ಮಟ್ಟಿಗೆ ಡೋಂಗಿತನ ರಾಜಕೀಯ ಮಾಡುತ್ತೆ ಅಂದ್ರೆ, ಇವತ್ತು ಇವ್ರು ಘೋಷಣೆ ಮಾಡಿರ್ತಕ್ಕಂಥ OBC ಲಿಸ್ಟ್ ಅಲ್ಲಿ ಒಬ್ಬ ಮುಸಲ್ಮಾನ್ ಇಲ್ವಲ್ಲ. ಅಂದ್ರೆ ನಿಮಗೆ ಯಾವ ಮುಸಲ್ಮಾನರನ್ನ ಉದ್ಧಾರ ಮಾಡ್ತಕ್ಕಂಥ ಅಪೇಕ್ಷೆ ನಿಮ್ಗಿಲ್ಲ.
ಡೋಂಗಿ ರಾಜಕಾರಣವನ್ನು ಮಾಡಿಕೊಂಡು ಓಲೈಕೆ ರಾಜಕಾರಣವನ್ನು ಮಾಡಿಕೊಂಡು ನೀವು ಈ ಕೆಲಸಗಳನ್ನು ಮಾಡ್ತಾ ಇದ್ರೆ. ಸಿದ್ದರಾಮಯ್ಯ ಅಷ್ಟೆಲ್ಲ ಮಾತಾಡ್ತಾರೆ, ಮುಸಲ್ಮಾನರ ಪರವಾಗಿ ನಾನು ಧ್ವನಿಯಾಗಿರ್ತೇನೆ, ನಾನು ಅವ್ರ ಹಕ್ಕುಗಳನ್ನು ಕೊಡಿಸುವಂತ ಕೆಲಸ ಮಾಡ್ತೀನಂತ. ಮತ್ತೆ ನಿಮಗೆ ಶಕ್ತಿ ಇದ್ರೆ OBC ಕಮಿಟಿ ಇದ್ರಲ್ಲಿ ನೀವು ಮುಸಲ್ಮಾನರನ್ನ ಸೇರಿಸ್ರಿ, ಕರ್ನಾಟಕದಲ್ಲಿ ಮಾತ್ರ ಅವ್ರನ್ನ ಹಿಂದುಳಿದ ವರ್ಗ ಅಂತ ಹೇಳ್ತೀರಿ. ಯಾಕೆ? ನಿಮ್ಮ ಕಾಂಗ್ರೆಸ್ನ ಹೈಕಮಾಂಡ್ಗೆ ಮಲ್ಲಿಕಾರ್ಜುನ್ ಖರ್ಗೆ ಕರ್ನಾಟಕದವರಲ್ವಾ, ಅವ್ರಿಗೆ ಇಲ್ಲಿನ ವಸ್ತುಸ್ಥಿತಿ ಬಗ್ಗೆ ಗೊತ್ತಿಲ್ವಾ? ನೀವ್ ಯಾಕೆ ಮುಸಲ್ಮಾನರನ್ನ ಸೇರಿಸದೇ ಇರುವಂತ ಕೆಲಸ ಮಾಡಿದ್ದೀರಾ? ಅಂದ್ರೆ ನಾನು ಹೇಳ್ತಿರ್ತಕ್ಕಂಥದ್ದು ಏನು ಅಂತಂದ್ರೆ, ಕಾಂಗ್ರೆಸ್ನ ಈ ಡೋಂಗಿತನ ನೋಡಿ, ಓಲೈಕೆ ರಾಜಕಾರಣ. ಸೊ ಹಾಗಾಗಿ ಬಹಳ ಸ್ಪಷ್ಟವಾಗಿ ಪ್ರತಿ ಡಿಪಾರ್ಟ್ಮೆಂಟ್ ಅಲ್ಲೂ ಕಮಿಷನ್ ನ ದಂಧೆ ನಡೀತಿದೆ. BR ಪಾಟೀಲ್ ಹೇಳಿದ್ದಾರೆ, ರಾಜು ಕಾಗೆ ಹೇಳಿದ್ದಾರೆ, ಬಸವರಾಜ ರಾಯರೆಡ್ಡಿ ಒಬ್ಬ ಜವಾಬ್ದಾರಿಯುತವಾದಂತ ಒಬ್ಬ ಶಾಸಕರಾಗಿ ಹೇಳ್ತಾರೆ, ನಿಮ್ಗೆ ಗ್ಯಾರಂಟಿ ಬೇಕಾ, ರಸ್ತೆ ಬೇಕಾ? ರಸ್ತೆ ಬೇಕಂದ್ರೆ ಗ್ಯಾರಂಟಿ ನಿಲ್ಲಿಸ್ತೀವಿ ಅಂತ. ಅಂದ್ರೆ ಯಾವ ಆಧಾರದ ಮೇಲೆ ನೀವೇನ್ ಜನರಿಗೆ ನೀವು ವಂಚನೆ ಮಾಡ್ತಾ ಇದ್ದೀರಾ ಅಥವಾ ಬೆದರಿಕೆ ಹಾಕ್ತಾ ಇದ್ದೀರಾ? ಸೊ ಹಾಗಾಗಿ ಈ ಎಲ್ಲ ಅಂಶಗಳನ್ನು ನೋಡಿದಾಗ ಸಂಪೂರ್ಣವಾಗಿ ಕಾಂಗ್ರೆಸ್ನ ಏನು ಬಣಗಳಿದೆ ಅದು ಒಡೆದು 4-5 ಕಡೆ ಬೇರ್ಗಳನ್ನು ಚಿಗುರ್ತಾ ಇದೆ. ಸೊ ಹಾಗಾಗಿ ನನಗನ್ಸುವಂಥದ್ದು ಎಲ್ಲೋ ಒಂದು ಕಡೆ ಸೆಪ್ಟೆಂಬರ್ ಆದಮೇಲೆ ಕ್ರಾಂತಿ ಆಗ್ತಕ್ಕಂಥದ್ದು ಸ್ಪಷ್ಟ. ಅಲ್ಲ, ಇವ್ರು ಹೇಳ್ದಂಗೆ JDS ವಕ್ತಾರರು, ನಿಮ್ಮ ಹೈಕಮಾಂಡೇ ಕರ್ನಾಟಕಕ್ಕೆ ಬಂದಾಗ ನೀವು ಹೋಗಿ ಡೆಲ್ಲಿಲಿ ಕೂತಿದ್ದೀರಲ್ರಿ, ಇದಕ್ಕಿಂತ ನಗೆಪಾಟ್ಲಿ ವಿಷಯ ಬೇಕಾ? ಖಂಡಿತವಾಗ್ಲೂ ಪ್ರಶ್ನೆ ಮಾಡಲೇಬೇಕಾಗುತ್ತೆ. ಹೈಕಮಾಂಡ್ ನಾಯಕರು ರಾಜ್ಯಕ್ಕೆ ಬಂದಿದ್ದಾರೆ, ಆದರೆ ರಾಜ್ಯ ನಾಯಕರು ಮಾತ್ರ ಹೈಕಮಾಂಡ್ ಭೇಟಿಗಾಗಿ ದೆಹಲಿಗೆ ಹೋಗಿದ್ದಾರೆ. ಒಂದು ಕಡೆಯಲ್ಲಿ ಹಾಸ್ಯಾಸ್ಪದ ಅನಿಸಿದ್ರು ರಾಜ್ಯ ರಾಜಕೀಯದ ಪರಿಸ್ಥಿತಿ ಮಾತ್ರ ವೆರಿ ಇಂಟ್ರೆಸ್ಟಿಂಗ್ ಆಗಿದೆ. CM DCM ದೆಹಲಿ ಭೇಟಿ ಕೌತುಕದ ವಿಚಾರವಾಗಿ ನಾವು ಚರ್ಚೆಯನ್ನು ಮಾಡ್ತಾ ಇದ್ವಿ. ಇನ್ನೊಂದು ಕಡೆಯಲ್ಲಿ ಸುರ್ಜೇವಾಲಾ ಸರ್ಜರಿ, ಮ್ಯಾರಥಾನ್ ಮೀಟಿಂಗ್, ಶಾಸಕರ ಅಭಿಪ್ರಾಯ, ಅವರ ಸಮಸ್ಯೆಗಳನ್ನು ಕೇಳಿದ್ದಾರೆ ಎನ್ನಲಾಗ್ತಾ ಇದೆ. ಒಂದು ಪ್ರಶ್ನೆ ಅಂತೂ ಸರ್ವೇ ಸಾಮಾನ್ಯವಾಗಿ ಹುಟ್ಟುಕೊಳ್ಳುತ್ತೆ, ಹೈಕಮಾಂಡ್ ನಾಯಕರೇ ಇಲ್ಲಿದ್ದಾರೆ, ನೀವು ಹೈಕಮಾಂಡ್ ಭೇಟಿಗೆ ಅಲ್ಲಿಗೆ ಹೋಗಿ ಏನು ಮಾಡ್ತೀರಾ ಅಂತೇಳಿ ಪ್ರಶ್ನೆಗಳು ಸರ್ವೇ ಸಾಮಾನ್ಯವಾಗಿ ಹುಟ್ಟಿಕೊಳ್ತಾ ಇದೆ. ಆಪ್ ವಕ್ತಾರರನ್ನ ಮಾತನಾಡಿಸ್ತಾ ಹೋಗೋಣ. ಅವರಿಂದಲೂ ಕೂಡ ಸಾಕಷ್ಟು ಪ್ರಶ್ನೆಗಳನ್ನು ಅಥವಾ ಉತ್ತರಗಳನ್ನು ಪಡ್ಕೊಳ್ಬೇಕಾಗತ್ತೆ. ಕೇಶವ್ ಕುಮಾರ್ ಅವರೇ, ರಾಜ್ಯದಲ್ಲಿ ಬಗೆಹರಿಸಬೇಕಾದಂಥ ಜ್ವಲಂತ ಸಮಸ್ಯೆಗಳು ಸಾಕಷ್ಟಿವೆ. ಒಂದು ಕಡೆಯಲ್ಲಿ ಮುಖ್ಯಮಂತ್ರಿಗಳು ಹಾಗೆಯೇ ಉಪಮುಖ್ಯಮಂತ್ರಿಗಳು ವಾರಕ್ಕೆ 2 ಸಲ ದೆಹಲಿಗೆ ಹೋಗಿ ಬರ್ತಾರೆ. ಸಚಿವರಂತೂ ಕೈಗೆ ಸಿಗೋದಿಲ್ಲ. ಶಾಸಕರು ಸುರ್ಜೇವಾಲಾ ಜೊತೆಯಲ್ಲಿ ಬ್ಯುಸಿ ಆಗಿರ್ತಾರೆ. ವಿರೋಧ ಪಕ್ಷದವರ ಹೋರಾಟವು ಕೂಡ ಇತ್ತ ಸಪ್ಪೆ ಆದಂತೆ ಕಾಣ್ತಾ ಇದೆ. ಜನರ ಕಥೆ ಏನು ಸರ್ ಹಂಗಾದ್ರೆ? ಈಗ ಸುರ್ಜೇವಾಲಾ ಅವ್ರು ಬಂದಿದ್ದಾರೆ, ಎಲ್ಲ ಶಾಸಕರನ್ನ ಭೇಟಿ ಮಾಡ್ತಿದ್ದಾರೆ. ಅವರು ಎಲ್ಲಾದರೂ ಒಂದು ಸ್ವಲ್ಪ ಸಮಯ ಮಾಡಿಕೊಂಡು ರಾಜ್ಯದಲ್ಲಿ ಕೆಲವು ಸಾಮಾನ್ಯ ಜನನು ಕೇಳ್ಕೊಂಬಂದ್ಬಿಡ್ಲಿ. ಈ 2 ವರ್ಷದಲ್ಲಿ, ಈ 2.5 ವರ್ಷ ಆಗ್ತಾ ಬಂದಿದೆ, ಈ ಸರ್ಕಾರದ ಯಾವುದೇ ಒಂದು ಯೋಜನೆಗಳು ಜನರಿಗೆ ಸರಿಯಾಗಿ ಮುಟ್ತಾ ಇಲ್ಲ. ಗ್ಯಾರಂಟಿ ಅಂತ ಹೇಳ್ತಾರೆ, ಗ್ಯಾರಂಟಿನೂ ಫೇಲ್ಯೂರ್ ಆಗಿದ್ದಾವೆ. ಯಾವುದೇ ಅಭಿವೃದ್ಧಿ ಕಾರ್ಯಗಳಾಗ್ತಾ ಇಲ್ಲ, ಒಂದು ರಸ್ತೆ ಆಗ್ತಾ ಇಲ್ಲ, ಯಾವುದೇ ಒಂದು ಕಾಮಗಾರಿಗಳು ಸರಿಯಾಗಿ ಆಗ್ತಾ ಇಲ್ಲ. ಈ ಬಾಯಿ ಬಿಟ್ಟರೆ ಅವ್ರು ಗ್ಯಾರಂಟಿ ಅಂತ ಹೇಳ್ತಾರೆ. ಗ್ಯಾರಂಟಿ ಅಂತಂದ್ರೆ ಎಲ್ಲಿ ಯಾವ್ದು ಸಕ್ಸಸ್ಫುಲ್ಲಾಗಿ ಆಗ್ತಾ ಇದೆ? ಈಗ ನೋಡಿ, ಒಂದು ಏನಂದರೆ ಬಸ್ ಫ್ರೀ, ಮಹಿಳೆಯರಿಗೆ ಬಸ್ ಫ್ರೀ ಅಂತೇಳಿ ಬಿಟ್ಟಿದ್ದಾರೆ, ಶಕ್ತಿ ಯೋಜನೆ. ಆದ್ರೂ ಅದಕ್ಕೆ ಸಕ್ಸಸ್ ಆಗಬೇಕು ಆ ಗ್ಯಾರಂಟಿ ಯೋಜನೆ ಅಂತಂದರೆ ಅದು ಒಂದು ಸೈಕಲ್ ಕಂಪ್ಲೀಟ್ ಆಗಿ ಯಾವಾಗ ಆಗಬೇಕು? ಮಹಿಳೆಯರಿಗೆ ಒಂದು ಫ್ರೀ ಟಿಕೆಟ್ ಕೊಟ್ಟ ತಕ್ಷಣ ಅಷ್ಟೇ ಅಲ್ಲ, ಆ ನಿಗಮಗಳಿಗೆ ಸರ್ಕಾರ ದುಡ್ಡು ಕೊಡಬೇಕಾಗುತ್ತೆ. ಸುಮಾರು ಈ ಸಾರಿಗೆ ನಿಗಮಗಳಿಗೆ 1000 ಕೋಟಿ ಅವರು ಬಾಕಿ ಉಳಿಸ್ಕೊಂಡಿದ್ದಾರೆ. ಅದೇ ರೀತಿ ವಿದ್ಯುತ್ ನಿಗಮಗಳು ಕೂಡ ಅವರು ದುಡ್ಡು ಕೊಟ್ಟಿಲ್ಲ, ಅದನ್ನು ಬಾಕಿ ಉಳಿಸ್ಕೊಂಡಿದ್ದಾರೆ. ಆಮೇಲೆ ಇನ್ನೊಂದಂದ್ರೆ ಇವ್ರು ಗ್ಯಾರಂಟಿ ಕೊಟ್ಟಿದ ತಕ್ಷಣ ನೋಡಿ, ಈ ಹಿಂದೆ ಎಲ್ಲರಿಗೂ ಏನಂದ್ರೆ ಮಾದರಿಯಾಗಿ ಆಮ್ ಆದ್ಮಿ ಪಾರ್ಟಿ ಗ್ಯಾರಂಟಿಗಳು ಕೊಡ್ತು, ಅದನ್ನು ಇವ್ರು ಕಾಪಿ ಮಾಡಿದ್ರು ಅಂತ ಹೇಳ್ತಿದ್ದಾರೆ. ಆಮ್ ಆದ್ಮಿ ಪಾರ್ಟಿ ಕೊಟ್ಟಾಗ ಏನಂತಂದ್ರೆ ಅಲ್ಲೂ ಒಂದು ಎಕನಾಮಿಕ್ ಕ್ಯಾಲ್ಕುಲೇಷನ್ ಇತ್ತು. ನಾವೆಲ್ಲೂ ಸಾಲ ತಗೊಂಬಂದು ಕೊಟ್ಟಿರಲಿಲ್ಲ, ಅಲ್ಲಿ ಸರ್ಪ್ಲಸ್ ಬಜೆಟ್ ಇತ್ತು. ಆಮೇಲೆ ಇನ್ನೊಂದು 10 ವರ್ಷದ ಅವಧಿಯಲ್ಲಿ ಯಾವತ್ತೂ ನಾವು ಎಲೆಕ್ಟ್ರಿಸಿಟಿದು ಯೂನಿಟ್ ರೇಟ್ ಜಾಸ್ತಿ ಮಾಡಲಿಲ್ಲ. ಇವರು ಸರ್ಕಾರ ಬಂದಿದ್ದು 6 ತಿಂಗಳಲ್ಲೇ ಫ್ರೀ ಎಲೆಕ್ಟ್ರಿಸಿಟಿ ಕೊಟ್ಟು ರೇಟ್ ಜಾಸ್ತಿ ಮಾಡಿದ್ರು. ಎಲೆಕ್ಟ್ರಿಸಿಟಿದು ಬಸ್ ಫ್ರೀ ಕೊಟ್ಟರು, ಬಸ್ ರೇಟ್ ಜಾಸ್ತಿ ಮಾಡಿದ್ರು. ಯಾವುದೇ ಒಂದು ಪೂರ್ವಾಗ್ರಹ ಅಂತಂದ್ರೆ ಮುಂಚೆ ಯಾವುದೋ ಒಂದು ಪ್ಲಾನಿಂಗೇ ಇಲ್ಲದೆ ನಂಗೆ ಅವರು ಸುಮ್ಮನೆ ಅನೌನ್ಸ್ ಮಾಡಿಬಿಟ್ರು. ಬಂದಿದ್ದಾದ್ಮೇಲೆ ಹೆಂಗೆ ಮಾಡಬೇಕು ಅಂತ ಇಂಪ್ಲಿಮೆಂಟ್ ಮಾಡ್ಲಿಕ್ಕೆ ಗೊತ್ತಾಗಲಿಲ್ಲ. ಆ ಗೊಂದಲಗಳಲ್ಲೇ ಸುಮಾರು 3 ತಿಂಗಳು 6 ತಿಂಗಳು ಕಳೆದ್ರು. ಅದಾಗಿದ್ದಾದಮೇಲೆ ಇವತ್ತು ಮಹಿಳೆಯರಿಗೆ 2,2 ಸಾವಿರ ಕೊಡ್ತೀವಿ ಅಂತಿದ್ದಾರೆ. ಯಾವುದಾದ್ರೂ ಒಂದು ಫೈನಾನ್ಷಿಯಲ್ ಇನ್ಸ್ಟಿಟ್ಯೂಷನ್ ಆಗಿ, ಯಾವುದಾದ್ರೂ ಒಂದು ಸರ್ಕಾರ ಆಗಲಿ ಸಕ್ಸಸ್ಫುಲ್ಲಾಗಿ ಯಾವಾಗ ಆಗುತ್ತೆ ಅಂತಂದರೆ ತಿಂಗಳಿಗೆ ಸರ್ಕಾರಿ ನೌಕರರಿಗೆ, ಪಿಂಚಣಿದಾರರಿಗೆ ಕರೆಕ್ಟಾಗಿ ಸಂಬಳ ಹೋಗ್ತಾ ಇದೆಯಾ, ಕರೆಕ್ಟಾಗಿ ಇವ್ರ ಯೋಜನೆಗಳು ಸರಿಯಾಗಿ ಹೋಗ್ತಾ ಇದೆಯಾ ಅನ್ನೋದ್ರ ಬಗ್ಗೆನೇ ಇರ್ತದೆ. ಇವಾಗ 2 ತಿಂಗಳು 3 ತಿಂಗಳಿಗೊಂದ್ಸತಿ ಇವರು ಮಹಿಳೆಯರಿಗೆ 2,2 ಸಾವಿರ ಕೊಡ್ತಿದ್ದಾರೆ ಅಂದರೆ ಇವ್ರ ಹತ್ರ ದುಡ್ಡಿಲ್ಲ ಅಂತ ಆಯಿತು. ಅಂದರೆ ಎಕನಾಮಿಕ್ ಪ್ಲಾನಿಂಗ್ ಇಲ್ಲ ಇವ್ರ ಹತ್ರ. ಪ್ಲಾನಿಂಗ್ ಸರಿಯಾಗಿ ಇಲ್ಲದೆ ಇರೋದ್ರಿಂದ ಆಗ್ತಾ ಇದೆ. ಹಂಗೆ ಹಾಗೆ ಯುವ ನಿಧಿ ಅಂತಾರೆ, ಯುವ ನಿಧಿ ಎಷ್ಟು ಜನ ಕೊಟ್ಟಿದ್ದಾರೆ?
ಕೊಟ್ಟಿದ್ದಾರೆ ಅದರ ಮಾಹಿತಿ ಇಲ್ಲ. ಹಾಗಾಗಿ ಗ್ಯಾರಂಟಿಗಳು ಕೂಡ ಸಂಪೂರ್ಣವಾಗಿ ಫೇಲ್ಯೂರ್ ಆಗಿದ್ದಾವೆ. ಇಲ್ಲಿ ಯಾವುದೇ ಒಂದು ಯೋಜನೆಗಳು ಆಗ್ತಾ ಇಲ್ಲ. ಈ ಬೇರೆಯವ್ರ ವಿರೋಧ ಪಕ್ಷಗಳು ಆರೋಪ ಮಾಡೋದು ಇರಲಿ, ಅವರ ಸ್ವಂತ ಪಕ್ಷದ ಶಾಸಕರುಗಳೇ ಆರೋಪ ಮಾಡ್ತಿದ್ದಾರೆ, ನಮ್ದೇನು ಅಭಿವೃದ್ಧಿ ಕೆಲಸಗಳಾಗ್ತಾ ಇಲ್ಲ, ನಮಗೆ ಅನುದಾನ ಬರ್ತಾ ಇಲ್ಲ, ನಮ್ಮ ಕಾನ್ಸ್ಟಿಟ್ಯೂನ್ಸಿಗಳು ಒಂದು ರೋಡ್ ಹಾಕೋಕ್ಕಾಗ್ತಾ ಇಲ್ಲ ಅಂದರೆ ಅವ್ರ ಪಕ್ಷದ ಶಾಸಕರೇ ಆ ಥರ ಹೇಳ್ತಿರ್ಬೇಕಾದ್ರೆ ಇವ್ರ ಸರ್ಕಾರ ಇನ್ನೂ ಟೇಕ್ ಆಫೇ ಆಗಿಲ್ಲ. ಈ ಸರ್ಕಾರ ಬರೀ ಫೇಲ್ಯೂರ್ಸಲ್ಲೇ ಇದ್ದಾವೆ. ಅದ್ರ ಜೊತೆಗೆ ಭ್ರಷ್ಟಾಚಾರ, ಎಲ್ಲೆಲ್ಲದ ಭ್ರಷ್ಟಾಚಾರ ನಡೀತಾ ಇದೆ. ಈ ವಾಲ್ಮೀಕಿ ಹಗರಣ ಬಂತು, ಯಾವುದೇ ಒಂದು ಹಗರಣ ಬರಲಿ ಅದು ಮುನ್ನೆಲೆ ಬಂದಿದ್ದ ತಕ್ಷಣ ಏನು ಹೇಳ್ತಾರೆ, ಇದು ಯಾರೋ ಅಧಿಕಾರಿಗಳು ಮಾಡಿರೋದು ಅಂತ ಹೇಳ್ತಾರೆ. ಅಂದರೆ ಯಾರೋ ಅಧಿಕಾರಿಗಳದ್ದು ಈ ಬೆಂಗಳೂರಿಂದ ತೆಲಂಗಾಣಕ್ಕೆ ಹೋಗಿ ತೆಲಂಗಾಣದಿಂದ ಬಳ್ಳಾರಿಗೆ ಬಂದರೆ ಅದು ಅಧಿಕಾರಿಗಳೇ ಮಾಡಿದ್ರ, ಆ ಎಲೆಕ್ಷನ್ ಯೂಸ್ ಮಾಡೋದು ಯಾರಿಗೂ ಗೊತ್ತಾಗೋದೇ ಇಲ್ವಾ? ಇದೆಲ್ಲ ಏನಂದ್ರೆ ಭ್ರಷ್ಟಾಚಾರದಲ್ಲಿ ಮುಳುಗೋಗಿದೆ. ಒಂದೊಂದಾಗಿ ಯಾವುದೇ ಒಂದು ಡಿಪಾರ್ಟ್ಮೆಂಟಲ್ಲಿ ನೋಡ್ಕೊಳ್ಳಿ, ನೋಡಿ ಅವರು ಪಾಟೀಲ್ ಅವ್ರು ಹೇಳ್ದಂಗೆ ಒಂದು ಬಡವ್ರಿಗೆ ಒಂದು ಮನೆ ಕೊಡಬೇಕು ಅಂತಂದ್ರೆ 10,000 ರೂಪಾಯಿ ತಗೋತಾ ಇದ್ದಾರಂತೆ. ಅಂದರೆ ಪ್ರತಿಯೊಂದರಲ್ಲೂ ಭ್ರಷ್ಟಾಚಾರ. ಅದ್ರ ಜೊತೆಗೆ ಎಲ್ಲಾದ್ರದ್ದು ಬೆಲೆ ಏರಿಕೆ ಮಾಡಿಬಿಟ್ಟಿದ್ದಾರೆ. ಸ್ಟ್ಯಾಂಪ್ ಡ್ಯೂಟಿ ಜಾಸ್ತಿ ಮಾಡಿದ್ರು, ಎಕ್ಸೈಸ್ ಡ್ಯೂಟಿ ಜಾಸ್ತಿ ಮಾಡಿದ್ರು, ಯಾವುದೊಂದು ಹೆಸರು ಹೇಳಿ ಅದ್ರದ್ದು ಎಲ್ಲ ರೇಟ್ ಜಾಸ್ತಿ ಮಾಡಿದ್ದಾರೆ. ಹಾಗಾಗಿ ಜನರಿಗೆ ಇವಾಗ ಬೇಸರ ತಗೋಬೋದು, ಯಾಕಾದರೂ ಇವ್ರಿಗೆ ಅವಕಾಶ ಕೊಟ್ಟು ಅಂತೇಳಿ ಜನರು ಬೇಸರದಿಂದ ಇದ್ದಾರೆ. ಆದ್ರೂ ಎಲ್ಲೋ ಒಂದು ಕಡೆ ಸಿದ್ದರಾಮಯ್ಯನವರು 5 ವರ್ಷ ನಾನೇ ಇರ್ತೀನಿ ಅಂತಂದಾಗ ಆ ಗೊಂದಲ ನಿವಾರಣೆ ಆಗುತ್ತೇನೋ ಅಂತೇಳಿ ಅಂದ್ಕೋತಾ ಇದ್ದಂಗೆ ಈ ಮತ್ತೆ ಬೆಳವಣಿಗೆಗಳು ನೋಡ್ತಾ ಇದ್ದರೆ ಇದೇ ಗೊಂದಲದಲ್ಲಿ 2.5 ವರ್ಷದಿಂದ ಏನು ಕುರ್ಚಿ ಕಿತ್ತಾಟ ನಡೀತಿದೆಯಲ್ಲ, ಇದೇ ಹಿಂಗೆ ಮುಂದುವರಿತಾ ಹೋಗುತ್ತೆ. ಸರ್ಕಾರ ಏನೂ ಮಾಡಲ್ಲ, ಜನನೇ ಇದ್ರ ಬಗ್ಗೆ ದಂಗೆ ಹೇಳಬೇಕಾದ ಒಂದು ಪರಿಸ್ಥಿತಿ ಬರುತ್ತೆ ಅಂತ ಹೇಳ್ಬಿಟ್ಟು ಹೇಳಕ್ ಬಯಸ್ತೀನಿ. ಎಸ್ ನಾಗೇಂದ್ರ ಅವರೇ, 2 ವರ್ಷ ಕಳೀತು, ಇನ್ನು 3 ವರ್ಷ ಅವಧಿ ಇದೆ ಸರ್ಕಾರದ್ದು. ಸೆಪ್ಟೆಂಬರ್ ತಿಂಗಳು ಬಂದ್ರೆ 2.5 ವರ್ಷ ಆಗುತ್ತೆ, ಒಂದು ಕ್ರಾಂತಿ ಆಗಬಹುದು ಎನ್ನುವಂಥ ದೊಡ್ಡ ಮಟ್ಟದ ಚರ್ಚೆ. ರಾಜಣ್ಣ ಕೊಟ್ಟಂತ ಹೇಳಿಕೆಯಿಂದ ಇಲ್ಲಿ ತನಕ ಅದು ನಿಂತೇ ಇಲ್ಲ. ಸೆಪ್ಟೆಂಬರ್ ಕ್ರಾಂತಿ ಅಂತಾನೆ ಬರ್ತಾ ಇದೆ. ಏನಾದ್ರೂ ಒಂದು ವೇಳೆ ಸೆಪ್ಟೆಂಬರ್ ನಂತರದಲ್ಲಿ ದೊಡ್ಡ ಬದಲಾವಣೆ ಆಗಬಹುದಾ ಸರ್? ಅದು ಬದಲಾವಣೆಕಿನ ಪತನನ ಪರಿಸ್ಥಿತಿಗೆ ಹೋಗ್ತಾ ಇದ್ದೇನೋ ಅಂತ ಹೇಳ್ಬೋದು. ಯಾಕಂತಂದರೆ ಇಲ್ಲಿ ಅಂಕಿಅಂಶಗಳ ಪ್ರಕಾರ ಒಂದು ಕೆಲವು ಹೇಳ್ಬೇಕಾದ್ರೆ ಆಜಿಮ್ ಪ್ರೇಮ್ಜಿ ಅವರು ಶಾಲಾ ಮಕ್ಕಳಿಗೆ 568 ಶಾಲಾ ಮಕ್ಕಳಿಗೆ ಮೊಟ್ಟೆ ಕೊಟ್ಟರು. ಮೊಟ್ಟೆಗಳು ವಾರಕ್ಕೆ 6 ದಿನ ಮೊಟ್ಟೆ ಕೊಡಬೇಕು ಅಂತ ಕೊಟ್ಟರು. ದಿನಕ್ಕೊಂದೊಂದು ಮೊಟ್ಟೆ 6 ದಿನ ಇರುತ್ತೆ, 6 ದಿನಕ್ಕೆ 6 ಮೊಟ್ಟೆ ಕೊಡಬೇಕು. ಇಲ್ಲಿ ಆ ಮಕ್ಕಳಿಗೆ 3 ದಿನಕ್ಕೆ 3 ಮೊಟ್ಟೆ ಹೋಗ್ತದೆ ಅಷ್ಟೇ, ವಾರದಲ್ಲಿ 3 ಮೊಟ್ಟೆ ಹೋಗ್ತಾ ಇದೆ. ಇನ್ನು 3 ಮೊಟ್ಟೆ ತಿಂತಾರೋರು ಯಾರು ಅನ್ನೋ ಪ್ರಶ್ನೆ. ಅದರದ್ದು ಅಂಕಿಅಂಶಗಳು ಸಿಗ್ತಾ ಇಲ್ಲ. ಇವತ್ತು ರಾಜ್ಯದಲ್ಲಿ ಈ ಮಟ್ಟಕ್ಕೆ ಬಂದಿದೆ. ಇವತ್ತು ಸರ್ಕಾರಿ ಶಾಲೆಗಳಿಗೆ ಶೂಸ್ ಕೊಡೋಕ್ಕಾಗ್ತಾ ಇಲ್ಲ. ಇವತ್ತು ದಾನಿಗಳು ಹುಡುಕ್ತಾ ಇದ್ದಾರೆ. ಸ್ವಾಮಿ ಯಾರು ಕೊಡ್ತೀರಾ ದಾನಿಗಳೇ, ಯಾರು ಕೊಡ್ತೀರಾ ಸರ್ಕಾರಿ ಮಕ್ಕಳಿಗೆ ಶೂಸ್ಗಳು ಯಾರು ಕೊಡ್ತೀರಾ, ಯಾರಾದರೂ ದಾನ ಮಾಡಿ. ನಮ್ಮ ಸರ್ಕಾರದಲ್ಲಿ ಇವತ್ತು ಆಡಳಿತ ದಿವಾಳಿ ಆಗೋಗಿದೆ, ನಮಗೆ ದಾನ ಮಾಡಿ, ಸರ್ಕಾರಿ ಮಕ್ಕಳಿಗೆ ಶೂಸ್ ಇಲ್ಲ ಅಂತ ಇವತ್ತು ರಾಜ್ಯ ಸರ್ಕಾರ ದಾನಿಗಳನ್ನ ಬೇಡಿಕೆ ಇಟ್ಟಿದೆ. ಇನ್ನೂ ಒಂದು ಹೆಜ್ಜೆ ಮುಂದಕ್ಕೆ ಹೋದರೆ ಇವತ್ತು ನಾವು ಪೇಪರ್ ಪತ್ರಿಕೆಯಲ್ಲಿ ನೋಡಿರ್ಬೋದು, ಇವತ್ತು ಹೈಕೋರ್ಟೇ ತರಾಟೆ ತಗೊಂಡಿದೆ. ಬೇರೆ ಬೇರೆ ರಾಜ್ಯಗಳಲ್ಲಿ ಸ್ಮಾರ್ಟ್ ಮೀಟರ್ಗೆ 900 ರೂಪಾಯಿ ಇದೆ, ನಮ್ಮ ರಾಜ್ಯದಲ್ಲಿ 10,000 ರೂಪಾಯಿ ಯಾಕೆ ಅನ್ನೋ ಪ್ರಶ್ನೆ ಇವತ್ತು ಹೈಕೋರ್ಟ್ ಚಿಮಾರಿ ಹಾಕಿದೆ ರಾಜ್ಯ ಸರ್ಕಾರಕ್ಕೆ. ಅಂದರೆ ಇದು ಪತನದ ಅಂಚಿನಲ್ಲಿದೆ. ಇವರು ಮಾಡಿರೋಂಥ ಸಾಲ, ಇವತ್ತು ಈ ರಾಜ್ಯದ ಮೇಲೆ ಇಟ್ಟಿರೋಂಥ ಸಾಲ ಬಂದು 3 ವರ್ಷದಿಂದ ಇವ್ರು ಮಾಡಿರೋಂಥ ಸಾಲ ಇವತ್ತು ಹೇಳಬೇಕು ಅಂತಂದರೆ ರಾಜ್ಯದಲ್ಲಿ 2023-24ರಲ್ಲಿ ಇವ್ರು ಏನು ಮಾಡೋದು, ಸಾಲ ಇಷ್ಟಂದ್ರು ರಾಜ್ಯಕ್ಕೆ ನಮ್ಮನ್ನೆಲ್ಲ ಮತದಾರನ ಒತ್ತೆ ಇಟ್ಟು 23-24ರಲ್ಲಿ 85,000 ಕೋಟಿ ಸಾಲ ಮಾಡಿದ್ರು. ಯಾವುದರ ಪರವಾಗಿ ನಾವು ಗ್ಯಾರಂಟಿ ಕೊಡ್ತಾ ಇದ್ದೀವಿ, 55,000 ಕೋಟಿ ಬಜೆಟ್ನ ಮಂಡನೆ ಮಾಡಿದ್ದೀವಿ, ಈ 5 ಗ್ಯಾರಂಟಿಗಳಿಗೋಸ್ಕರ ಮೀಸಲಿಟ್ಟಿದ್ದೀವಿ ಅಂತ 85,000 ಕೋಟಿ ಸಾಲ ಮಾಡಿದ್ರು. 24-25ರಲ್ಲಿ 1,05,000 ಕೋಟಿ ಸಾಲ ಮಾಡಿದ್ರು ಬಜೆಟ್ ಮಾಡಿ. ಬಜೆಟಲ್ಲಿ 56,000 ಕೋಟಿ ನಾವು ಅನುದಾನಕ್ಕೋಸ್ಕರ ಇಟ್ಟಿದ್ದೀವಿ, ಗ್ಯಾರಂಟಿಗಳಿಗೋಸ್ಕರ ಅಂತ ತೋರಿಸಿದ್ರು. ಅದೇ ರೀತಿ 25-26ರಲ್ಲಿ 1,16,000 ಕೋಟಿ ಇವರು ಸಾಲ ಮಾಡಿದ್ರು. ಈ ರಾಜ್ಯದ 7 ಕೋಟಿ ಜನಗಳನ್ನ ಒತ್ತೆ ಇಟ್ಟು ತಲೆ ಇಟ್ಟು ಅವ್ರ ಮೇಲೆ ಟೋಟಲ್ ಆಗಿ 3,06,000 ಕೋಟಿ ಇವರು ಸಾಲ ಮಾಡಿದ್ದಾರೆ. ಇಷ್ಟೆಲ್ಲ ಸಾಲ ಮಾಡಿದ್ರೆ ಕೂಡ ಅಭಿವೃದ್ಧಿ ಕುಂಠಿತ ಆಗ್ತಾ ಇದೆ. ಚರಂಡಿ ಮಾಡೋಕ್ಕಾಗ್ತಾ ಇಲ್ಲ, ಮೂಲ ಸೌಕರ್ಯಗಳು ಕೊಡೋಕ್ಕಾಗ್ತಾ ಇಲ್ಲ, ರೈತರ ಪರವಾಗಿ ಯಾವುದೇ ಒಂದು ಅಭಿವೃದ್ಧಿಗಳಿಲ್ಲ. ಒಂದು ಒಳ್ಳೆ ಹಾಸ್ಪಿಟ್ಲ್ ಕ್ಷೇತ್ರದಲ್ಲಿರೋಂಥ ಸರ್ಕಾರಿ ಹಾಸ್ಪಿಟ್ಲಿಗೆ ಇವತ್ತು ಡಾಕ್ಟರ್ಗಳಿಲ್ಲ. ಇವತ್ತು ಶಾಸಕರು ಅವ್ರನ್ನ ಹೋಗ್ಬಿಟ್ಟು ಸಚಿವರು ಕೇಳಬೇಕಾದ್ರೆ ಮನೆ ಬಾಗ್ಲಕ್ಕೆ ಇದ್ರೆ ಅವ್ರಿಗೆ ಅವಕಾಶ ಇಲ್ಲ, ಮೀಟ್ ಮಾಡೋಕೆ ಅವಕಾಶನೇ ಕೊಡಲ್ಲ. ಇನ್ನು ವಿಧಾನಸೌಧಕ್ಕೆ ಹೋದ್ರೆ ಸಿಗೋದೇ ಇಲ್ಲ, ಫೋನ್ಗಳು ಮಾಡಿದ್ರೆ ಎತ್ತೋದೇ ಇಲ್ಲ. ಈ ರೀತಿಯಾಗಿ ಶಾಸಕರಿಂದ ಸಚಿವರು ದೂರ ಆದಾಗ ಆ ಕ್ಷೇತ್ರದ ಅಭಿವೃದ್ಧಿ ಹೆಂಗೆ? ಆ ಕ್ಷೇತ್ರದಲ್ಲಿ ಸರ್ಕಾರಿ ಹಾಸ್ಪಿಟಲ್ ಡಾಕ್ಟರ್ ಇಲ್ಲ ಅಂದ್ರೆ ಅಲ್ಲಿನ ಆರೋಗ್ಯ ಪರಿಸ್ಥಿತಿ ಹೆಂಗೆ ಅನ್ನೋದು ಒಂದೊಂದು ಸೂಕ್ಷ್ಮವಾಗಿ ತಗೊಂತಾ ಹೋಗ್ತಾ ಇದ್ರೆ ಸರ್ಕಾರ ದಿವಾಳಿ ಮಾಡಿ, ಇರಾಬರ ದುಡ್ಡು ಖಜಾನೆ ಎಲ್ಲ ಖಾಲಿ ಮಾಡಿ, ಲೂಟಿ ಮಾಡಿ ಇವತ್ತು ದಿವಾಳಿ ಪರಿಸ್ಥಿತಿಯಲ್ಲಿ ನಿಂತ್ಕೊಂಡು ಮಕ್ಕಳಿಗೆ ಮೊಟ್ಟೆ ಕೊಡೋಕೆ ಅಸಹಾಯಕ ಪರಿಸ್ಥಿತಿ ಇದೆ ಇವತ್ತು. ಅದೇ ರೀತಿ
ಗಮನಿಸ್ತಾ ಇರ್ಬೋದು, ನಾಗೇಂದ್ರ ಅವರು ಸಾಕಷ್ಟು ವಿಚಾರಗಳ ಕುರಿತು ಇಲ್ಲಿ ಉಲ್ಲೇಖವನ್ನ ಮಾಡ್ತಾ ಇದ್ರು. ಬಿಜೆಪಿ ವಕ್ತಾರರನ್ನ ಮಾತನಾಡಿಸ್ತಾ ಹೋಗೋಣ. ಉತ್ಕರ್ಷ್ ಅವರೇ, ಬೇರೆ ಬೇರೆ ಪಕ್ಷದ ಶಾಸಕರುಗಳನ್ನ ಹೊರತುಪಡಿಸಿ ಕಾಂಗ್ರೆಸ್ ಪಕ್ಷದ ಶಾಸಕರೇ ನಮಗೆ ಅನುದಾನ ಬರ್ತಾ ಇಲ್ಲ ಅಂತ ಹೇಳಿ ಹೈಕಮಾಂಡ್ ನಾಯಕರ ಮುಂದೆ ಅಳಲನ್ನು ತೋಡ್ಕೊಳ್ತಾ ಇದ್ದಾರೆ. ಇನ್ನುಳಿದಂತೆ ಬಿಜೆಪಿ ಪಕ್ಷದ ಶಾಸಕರ ಕಥೆ ಏನು, JDS ಪಕ್ಷದ ಶಾಸಕರ ಕಥೆ ಏನು, ನಿಮ್ಗೇನಾದ್ರೂ ಅನುದಾನ ಬರ್ತಾ ಇದೆಯಾ ಹೇಗೆ ಸರ್? ಅಲ್ಲ, ಖಂಡಿತವಾಗ್ಲೂ ಅನುದಾನ ಅಂತೂ ಬರ್ತಾ ಇಲ್ಲ. ಬಿಜೆಪಿ ಪಾರ್ಟಿಯ ಒಬ್ಬ ಶಾಸಕ ರಾಮಮೂರ್ತಿ ಜಯನಗರದಲ್ಲಿ ಅವ್ರು ಮಾತನಾಡಬೇಕಾದ್ರೆ ಹೇಳ್ತಾರೆ, ನೀವು ನಮಗೆ ಒಂದು ಅನುದಾನ ಕೊಡಬೇಕು ಅಂತಂದಾಗ DK ಶಿವಕುಮಾರ್ ಹೇಳ್ತಾರೆ ತಗ್ಗಿ ಬಗ್ಗೆ ಇರಬೇಕಿಲ್ಲ, ಅನುದಾನ ಕೊಡೋದಿಲ್ಲ ಅಂತ. ಅನುದಾನ ಎಲ್ಲಿದೆ ಸರ್ ಇವತ್ತು? ಅನುದಾನ ಇದ್ದಿದ್ರೆ ನೀವು ಯಾಕೆ ಪ್ರತಿ ಒಂದು ಕುಡಿತಕ್ಕಂಥ ಹಾಲು, ನೀರಿನ ದರ ಎಲ್ಲವನ್ನೂ ಕೂಡ ಏರಿಕೆ ಮಾಡಿದ್ದೀರಾ? ಪ್ರಾಪರ್ಟಿ ಟ್ಯಾಕ್ಸು, ಲಿಕ್ಕರ್ ಟ್ಯಾಕ್ಸು, ಗಿಫ್ಟ್ ಡೀಡು ಎಲ್ಲದರ ಮೇಲೆ ಇವತ್ತು ಟ್ಯಾಕ್ಸ್ ಅನ್ನ ಏರಿಕೆ ಮಾಡುವಂತ ಕೆಲಸವನ್ನ ಸರ್ಕಾರ ಮಾಡಿದೆ. ನಾನು ಅದೇ ಹೇಳ್ತಿರ್ತಕ್ಕಂಥದ್ದು, ಅಲ್ಲಿಂದ ಬಂದಿರತಕ್ಕಂಥ ಕಲೆಕ್ಷನ್ ಎಷ್ಟು ಅಂದ್ರೆ 1,50,000 ಕೋಟಿ. ಎಲ್ಲಿ ಹೋಗ್ತಾ ಇದೆ ಹಣ? ಕ್ಯಾಪಿಟಲ್ ಇನ್ವೆಸ್ಟ್ಮೆಂಟ್ ಅಂತ 33,000 ಕೋಟಿ ಮಾಡಿದ್ದೀರಾ. ಅದನ್ನ ರಿಲೀಸ್ ಆಗಿರ್ತಕ್ಕಂಥದ್ದು ಕೇವಲ 22,000 ಕೋಟಿ. ಇವತ್ತು ಕಾಂಟ್ರಾಕ್ಟರ್ಗಳು ಹೇಳ್ತಾ ಇದ್ದಾರೆ 80% ಕಮಿಷನ್ ನಡೀತಾ ಇದೆ ಡಿಪಾರ್ಟ್ಮೆಂಟ್ಗಳಲ್ಲಿ, ನಮ್ಮ ಬಿಲ್ಗಳೇ ಪಾಸ್ ಆಗ್ತಾ ಇಲ್ಲ ಅಂತ. ಪಕ್ಕದ ಆಂಧ್ರ ಪ್ರದೇಶದಲ್ಲಿ TDP ಗೌರ್ಮೆಂಟ್ ಮತ್ತೆ ಏನು ಬಿಜೆಪಿ ಗೌರ್ಮೆಂಟ್ನ ಸಮ್ಮಿಶ್ರ ಸರ್ಕಾರ ಇದೆ, ಅಲ್ಲಿ 1 ಎಕರೆಗೆ 99 ಪೈಸೆ ಕೊಟ್ಟು ಎಲ್ಲ ಅತ್ಯಂತ ಉತ್ಕೃಷ್ಟವಾದಂತ ಮುಂದುವರೆದಿರ್ತಕ್ಕಂಥ ಕಂಪನಿಗಳನ್ನ ಅಟ್ರಾಕ್ಟ್ ಮಾಡುವಂತ ಕೆಲಸವನ್ನು ಮಾಡ್ತಾ ಇದ್ದಾರೆ IT-BT ಸೆಕ್ಟರ್ ಅಲ್ಲಿ. ಆದ್ರೆ ವಿಪರ್ಯಾಸ ಕರ್ನಾಟಕದಲ್ಲಿ ಮಾನ್ಯ ಪ್ರಿಯಾಂಕಾ ಖರ್ಗೆ ಏನು ಅತ್ಯಂತ ಮೇಧಾವಿ, ಬುದ್ಧಿವಂತರು, ಬುದ್ಧಿಜೀವಿಗಳು ಅಂತ ಅವರೇ ಸ್ವಯಂ ಘೋಷಿತವಾದಂತ ಏನು ಅವ್ರಿಗೆ ಹೇಳ್ಕೊತಾರೆ, IT-BT ಸೆಕ್ಟರ್ ಅಲ್ಲಿ ಆಗಿರ್ತಕ್ಕಂಥ ಅಭಿವೃದ್ಧಿ ಎಷ್ಟು? ಕೇವಲ 15%. ಯಾವುದು ಬೇಡ, KKRDB ಆಗ್ತಾ ಇರ್ತಕ್ಕಂಥ ಭ್ರಷ್ಟಾಚಾರ ಎಷ್ಟಿದೆ ಇವತ್ತು. BR ಪಾಟೀಲ್ ಕ್ಷೇತ್ರ ಎಲ್ಲಿಗೆ ಬರುತ್ತೆ? ವಸತಿ ಇಲಾಖೆ. ಕಲ್ಯಾಣ ಕರ್ನಾಟಕದ ಜನರನ್ನು ಇವತ್ತಿಗೂ ಹೋಗಿ ನೋಡಿ, ಯಾದಗಿರಿ, ಕೊಪ್ಪಳ, ಬಳ್ಳಾರಿ, ಬೀದರ್ ಇವತ್ತಿಗೂ ಕೂಡ ಕೂಲಿ ಕಾರ್ಮಿಕರ ಕೆಲಸ ಮಾಡ್ತಾರೆ. ಕಲಬುರಗಿ ಎಷ್ಟು ಹೀನಾಯ ಪರಿಸ್ಥಿತಿ ಸರ್. ಇವತ್ತಿಗೂ ಅವರನ್ನ ಮಾತಾಡಿಸಿದಾಗ ಹೇಳ್ತಾರೆ ಮೂಲಭೂತ ಸೌಕರ್ಯಗಳೇ ಇಲ್ಲ ಕಲ್ಯಾಣ ಕರ್ನಾಟಕದಲ್ಲಿ. ಆ ಕಲಬುರಗಿಯಲ್ಲಿ ನೀವು ಒಂದು ESI ಹಾಸ್ಪಿಟಲ್ ಬಿಟ್ರೆ ಇನ್ನೇನು ಕೂಡ ಅಲ್ಲಿಲ್ಲ. ಅದನ್ನು ಕೂಡ ನಿಮ್ಮ ತಂದೆಯವರ ಇನಿಷಿಯಲ್ ಹೆಸರಲ್ಲೇ ಅದನ್ನು ನೀವು ಮ್ಯಾನುಫ್ಯಾಕ್ಚರ್ ಇನ್ಫ್ರಾಸ್ಟ್ರಕ್ಚರ್ ಮಾಡಿದ್ದೀರಾ. ಎಲ್ಲಿದೆ ಅಭಿವೃದ್ಧಿ? ಮತ್ತೆ ಕಲ್ಯಾಣ ಕರ್ನಾಟಕದಲ್ಲಿ ಇವತ್ತಿಗೂ ನೀವು ಎಷ್ಟೋ ಡಿಪಾರ್ಟ್ಮೆಂಟ್ಗಳಲ್ಲಿ RDPR ಇರ್ಬೋದು, PWD ಇರ್ಬೋದು, ಅಥವಾ ಆರೋಗ್ಯದ ವ್ಯವಸ್ಥೆ ಹೋಗಿ ನೋಡಿ ಸರ್, ಸರಿಯಾಗಿ ಅಲ್ಲಿ ಆರೋಗ್ಯದ ವ್ಯವಸ್ಥೆಗಳಿಲ್ಲ. ಶಿಕ್ಷಣದ ವ್ಯವಸ್ಥೆ ಪ್ರತಿ ಬಾರಿ ಕೂಡ SSLC ರಿಸಲ್ಟ್ ಅಲ್ಲಿ, PUC ರಿಸಲ್ಟ್ ಅಲ್ಲಿ ಯಾಕೆ ಆ ಭಾಗದ ಜಿಲ್ಲೆಗಳು ಹಿಂದುಳಿತವೆ? ಯಾದಗಿರಿ, ಬಳ್ಳಾರಿ, ಕೊಪ್ಪಳ ಎಲ್ಲ. ಇದ್ರ ಬಗ್ಗೆ ಪ್ರಿಯಾಂಕಾ ಖರ್ಗೆ ಅವರು ಉತ್ತರ ಕೊಡ್ಬೇಕು ಮೊದಲು. ಪಕ್ಕದ ಆಂಧ್ರ ಪ್ರದೇಶದಲ್ಲಿ ಇಷ್ಟೆಲ್ಲ ಡೆವಲಪ್ ಮಾಡ್ಲಿಕ್ಕೆ ಅವ್ರು ಮಾಡ್ತಾ ಇದ್ರೆ, ನೀವು ಇಲ್ಲಿ ಕೂತ್ಕೊಂಡು ದೇಶದ ಜಗತ್ತಿಂದೆಲ್ಲ ವಿಚಾರ ಮಾತಾಡ್ತೀರಿ. ಟ್ರಂಪ್ ಬಗ್ಗೆ ಮಾತಾಡ್ತೀರಾ, ಮುನೀರ್ ಬಗ್ಗೆ ಮಾತಾಡ್ತೀರಾ, RSS ಬಗ್ಗೆ ಮಾತಾಡ್ತೀರಾ. ಮೊದಲು ನಿಮ್ಮ ಇಲಾಖೆಯಲ್ಲಿ ಆಗ್ತಾ ಇರ್ತಕ್ಕಂಥ ಬದಲಾವಣೆಗಳೇನು, ಎಷ್ಟು ಕೆಲಸ ಮಾಡಿದ್ದೀರಾ, ಎಷ್ಟು ಅನುದಾನಗಳನ್ನ ಆ ಜನರಿಗೆ ಕೊಡಿಸುವಂತ ಕೆಲಸ ಮಾಡಿದ್ದೀರಾ. ವಿಶೇಷವಾಗಿ ನೀವು ಪ್ರತಿನಿಧಿಸುವಂತ ಚಿತ್ತಾಪುರ, ವಿಶೇಷವಾಗಿ ಕಲ್ಯಾಣ ಕರ್ನಾಟಕದಲ್ಲಿ ಯಾವೆಲ್ಲ ಡಿಪಾರ್ಟ್ಮೆಂಟ್ಗಳಿಗೆ ಎಷ್ಟೆಲ್ಲ ಅನುದಾನ ಹೋಗಿದೆ, ಎಷ್ಟು ಅಭಿವೃದ್ಧಿ ಆಗಿದೆ. ಇವತ್ತು ನೀವು ಬೆಂಗಳೂರಿನಲ್ಲಿ ಇರ್ತಕ್ಕಂಥ ಅರ್ಧ ಜನ ಕೂಲಿ ಕಾರ್ಮಿಕರನ್ನ ನೀವು ಇಂಟರ್ವ್ಯೂ ಮಾಡಿಬಿಟ್ರೆ ನಿಜವಾಗ್ಲೂ ಇವ್ರ ಬಂಡವಾಳ ಬಯಲು ಬರ್ಬೋದು. ಗೊತ್ತಾಗುತ್ತೆ ಇವ್ರ ಬಂಡವಾಳ ಏನು, ಎಷ್ಟು ಅಭಿವೃದ್ಧಿ ಮಾಡಿದ್ದಾರೆ ಅಂತ. IT-BT ಸೆಕ್ಟರ್ ಇವತ್ತು ಬಹಳಷ್ಟು ಹಿಂದುಳಿದಿದೆ. ಎಷ್ಟೋ ಕಂಪನಿಗಳು ಪೀಣ್ಯದಲ್ಲಿ ಇರ್ತಕ್ಕಂಥ ಇಂಡಸ್ಟ್ರಿಗಳು ಯಾಕೆ ತಮಿಳ್ನಾಡಿಗೆ ಹೋಗ್ತಾ ಇದೆ? ಅವ್ರು ಹೇಳಿದ್ರು ಸ್ಪಷ್ಟವಾಗಿ, ಇಲ್ಲಿ ಯಾವುದೇ ರೀತಿಯ ಮೂಲಭೂತ ಸೌಕರ್ಯ ನಮ್ಗಿಲ್ಲ ಅಂತ ನಾವು ತಮಿಳ್ನಾಡಿಗೆ ಹೋಗ್ತೀವಿ ಅಂತ ಹೇಳಿದ್ರು. ಇದಕ್ಕಿಂತ ಅವಮಾನ ಪ್ರಿಯಾಂಕಾ ಖರ್ಗೆ ಅವ್ರಿಗೆ ಆಗ್ಬೇಕಾ? ನೀವು RSS ಬಗ್ಗೆ ಮಾತಾಡ್ತೀರಾ, ಜಗತ್ತಿನ ಎಲ್ಲ ಬೇರೆ ಎಲ್ಲ ವಿಚಾರದ ಬಗ್ಗೆ ಮೂಗ್ ತೂರಿಸ್ಕೊಂಡು ಬಹಳ ಬುದ್ಧಿಜೀವಿ ತರ ಮಾತಾಡ್ತೀರಿ. ಮೊದಲು ನಿಮ್ ಡಿಪಾರ್ಟ್ಮೆಂಟ್ ಏನಿದೆ, ನಿಮ್ಮ ಭಾಗದ ಜನರು ಏನ್ ಸಮಸ್ಯೆಗಳನ್ನ ಅನುಭವಿಸ್ತಾರೆ ಅದ್ರ ಬಗ್ಗೆ ಮಾಹಿತಿ ಕೊಡ್ರಿ, ಅದ್ರ ಬಗ್ಗೆ ಕೆಲಸ ಮಾಡಿ. ನಿಮ್ಮ ಖುದ್ದು ನಿಮ್ ತಂದೆ ಹೇಳ್ತಾರೆ ಹೈಕಮಾಂಡ್ ನಿರ್ಣಯ ಮಾಡುತ್ತಂದ್ರೆ ನಿಮ್ ತಂದೆಯವ್ರಿಗೆ ಮರ್ತು ಬಿಟ್ಟಿದ್ದಾರೆ ಪಾಪ, ಅವರೇ ರಾಷ್ಟ್ರೀಯ ಅಧ್ಯಕ್ಷರು ಅಂತ. ಎಸ್, ಗಮನಿಸ್ತಾ ಇರ್ಬೋದು ವೀಕ್ಷಕರೇ, ಉತ್ಕರ್ಷ್ ಅವರು ಹೇಳ್ತಾ ಇದ್ರು ಸಮಸ್ಯೆಗಳು ಕಾಂಗ್ರೆಸ್ನ ಶಾಸಕರಿಗೆ ಮಾತ್ರ ಅಲ್ಲ, ಬಿಜೆಪಿ ಶಾಸಕರಿಗೂ ಇದೆ, JDSನ ಶಾಸಕರಿಗೂ ಇದೆ. ಅನುದಾನದ ವಿಚಾರದಲ್ಲಿ ದೊಡ್ಡ ತಾರತಮ್ಯ ಆಗ್ತಾ ಇದೆ ಅನ್ನೋದಾಗಿ ಮೊದಲು ಮಾತು ತೆಗೆದಿದ್ದೆ ಕಾಂಗ್ರೆಸ್ನ ಶಾಸಕರು. ಅದಾದ್ಮೇಲೆ ಅವರ ಪಕ್ಷದ ಶಾಸಕರಿಗೆ ಅನುದಾನ ಬರ್ತಾ ಇಲ್ಲ ಅಂತ ಹೇಳಿದ್ಮೇಲೆ ನಮ್ಮ ಪಾರ್ಟಿಗೆ ಎಲ್ಲಿ ಅಂತೇಳಿ ಬಿಜೆಪಿಯವರು ಕೂಡ ಹೇಳ್ತಾ ಇದ್ದಾರೆ. ಡಾಕ್ಟರ್ ಕೇಶವ್ ಕುಮಾರ್ ಅವರನ್ನ ಮಾತನಾಡಿಸ್ತಾ ಹೋಗೋಣ. ಸರ್, ಇಷ್ಟೆಲ್ಲ ಸಮಸ್ಯೆಗಳನ್ನ ಹೇಳ್ಕೊಳ್ತಾ ಇದ್ದಾರೆ, ಶಾಸಕರಿಗೆ ಅನುದಾನ ಬರ್ತಾ ಇಲ್ಲ, ಎಲ್ಲ ಪಾರ್ಟಿಯ ಶಾಸಕರನ್ನು ತಗೊಳ್ಳೋಣ, ಅನುದಾನ ಬರ್ತಾ ಇಲ್ಲ, ಹಾಗೆಯೇ ಅವ್ಯವಸ್ಥೆ ತಾಂಡವ ಆಡ್ತಾ ಇದೆ ರಾಜ್ಯ ರಾಜಕೀಯದಲ್ಲಿ, ಆಡಳಿತದಲ್ಲಿ ಅನ್ನೋದಾಗಿ. ಇದನ್ನೆಲ್ಲ ನೋಡ್ಕೊಂಡು ವಿಪಕ್ಷ ಹಾಗಾದ್ರೆ ಸುಮ್ಮನೆ ಕೂತಿದೆಯಾ ಸರ್? ವಿಪಕ್ಷ ಅವ್ರದ್ದೇ ಆದ ಸಮಸ್ಯೆಗಳಲ್ಲೇ ಅದು ಮುಳುಗೋಗಿದೆ. BJPಯಲ್ಲಿ ಆಗಿರೋ ಗೊಂದಲಗಳು ದಿನ ಬೆಳಗಾದ್ರೆ ಅದು ನಾವು ನೋಡ್ತಾ ಇದ್ದೀವಿ. ಅವ್ರದ್ದು ಎಲ್ಲೋ ಒಂದು ಕಡೆ ವಿಪಕ್ಷನೂ ಇಲ್ಲಿ ವಿಫಲವಾಗಿದೆ. ಏನಂತಂದರೆ ನೋಡಿ, ಗೌರ್ಮೆಂಟ್ ಒಂದು ವಾಚ್ ಡಾಗ್ ಥರ ವಿಪಕ್ಷ ಕೆಲಸ ಮಾಡಬೇಕಾಗತ್ತೆ. ಅವರು ಈಗ ನೋಡಿ ಎಷ್ಟೋ ಉದಾಹರಣೆಗಳು ತಗೋಣ, ಭಾಳಷ್ಟು ಹಗರಣಗಳು ನಡೆದಾಗ, ಈ ಮುಡ ಹಗರಣ ಆಗಿರ್ಬೋದು, ವಾಲ್ಮೀಕಿ ಹಗರಣ ಆಗಿದ್ವು, ಈ ಹಗರಣಗಳಾದಾಗ ಅವರು ಏನಂದರೆ ಧರಣಿಗಿಳಿದು ಸಿದ್ದರಾಮಯ್ಯನವ್ರು ಕೆಳಗಿಳಿಸೋವರೆಗೂ ಅವರು
ರಾಜೀನಾಮೆ ಕೊಡೋರ್ಗೂ ಬಿಡಲ್ಲ ಅಂತಂದ್ರು. ಎಲ್ಲ ಒಂದು ಟೋಕನ್ ಪ್ರೊಟೆಸ್ಟ್ ಅಷ್ಟೇ ಆಯಿತು, ಅದನ್ನ ಅಲ್ಲಿಗೆ ಬಿಟ್ಟರು ಮುಂದಕ್ಕೆ ಹೋದ್ರು ಅವರು. ಹಾಗಾಗಿ ಎಲ್ಲೋ ಒಂದು ಕಡೆ ವಿಪಕ್ಷನೂ ದನಿ ಎತ್ತೋದ್ರಲ್ಲಿ ಇಲ್ಲಿ ವಿಫಲವಾಗಿದೆ. ಮತ್ತು ಈ ಸರ್ಕಾರನೂ ಅಷ್ಟೇ, ಎಷ್ಟೇ ಭ್ರಷ್ಟಾಚಾರ ಆದ್ರೂ ಇದು ನಂಬರ್ಸ್ ಗೇಮ್, ನಮ್ಮ ಹತ್ರ ಎಷ್ಟು ನಂಬರ್ಸ್ ಇದೆ, ಏನು ಮಾಡಿದ್ರು ಯಾರು ಮಾಡೋಕ್ಕಾಗಲ್ಲ ಅನ್ನೋವಂಥ ಒಂದು ದುರಹಂಕಾರದಿಂದ ನಡ್ಕೊಳ್ತಾ ಇದೆ ನೋಡ್ತಿದ್ರೆ. ಮತ್ತು ಈಗಾಗಲೇ ನೋಡಿ ಡಿ ಕೆ ಶಿ ಅವರು ಇವತ್ತು ಮುಂದಿನ ನಮ್ಮ ರಾಜ್ಯಕ್ಕೆ CM ಆಗಬೇಕು ಅಂತ ಹೊರಟಿದ್ದಾರೆ. ಈ 2.5 ವರ್ಷದ ಅವ್ರ ಟ್ರ್ಯಾಕ್ ರೆಕಾರ್ಡ್ ನೋಡೋಣ. ಬೆಂಗಳೂರು ಅಭಿವೃದ್ಧಿ ಅವ್ರದ್ದೇ ಜವಾಬ್ದಾರಿ ತಗೊಂಡ್ರಲ್ಲ, ಬೆಂಗಳೂರು ಉಸ್ತುವಾರಿ ಅವರೇ ಅಲ್ವಾ? ಬೆಂಗಳೂರಲ್ಲಿ ಏನಾದರೂ ಒಂದು ಕಾರ್ಯಕ್ರಮ ನಡೆದಿದೆಯಾ ಸರಿಯಾಗಿ? ಈ ರಸ್ತೆ ಗುಂಡಿಗಳು ಎಲ್ಲಿ ನೋಡೋ ರಸ್ತೆ ಗುಂಡಿಗಳು, ಇಡೀ ಬೆಂಗಳೂರು ಎಲ್ಲಾದರೂ 1 ಕಿಲೋಮೀಟರ್ ರಸ್ತೆ ಗುಂಡಿ ಇಲ್ಲದೆ ಇರೋ ರಸ್ತೆಗಳಿಲ್ಲ. ನೋಡಿದ್ರೆ ನಾನು ಸಿಂಗಾಪುರ ಮಾಡ್ತೀನಿ, ಗ್ರೇಟರ್ ಬೆಂಗಳೂರು ಮಾಡ್ತೀನಿ ಅಂತ ಹೇಳಿ ಅಂತಿದ್ದಾರೆ. ಈ 5 ವರ್ಷ ಆಗ್ತಾ ಇದೆ, BBMP ಎಲೆಕ್ಷನ್ಗಳು ನಡೆದಿಲ್ಲ. ಈ ಎಲೆಕ್ಷನ್ನ ಮುಂದೂಡೋಕ್ಕೋಸ್ಕರ ಗ್ರೇಟರ್ ಬೆಂಗಳೂರು ಮಾಡಿದ್ದಾರೆ. ಆ ಕೇಸ್ ಕೋರ್ಟಲ್ಲಿ ನಡೀತಾ ಇದೆ. ಮತ್ತು ಸ್ಥಳೀಯ ಸಂಸ್ಥೆಗಳು ಚುನಾವಣೆಗಳು ನಡೀತಾ ಇಲ್ಲ ಸರ್. ನೋಡಿ, ತಾಲೂಕ್ ಪಂಚಾಯತಿ, ಜಿಲ್ಲಾ ಪಂಚಾಯತಿ ಚುನಾವಣೆಗಳು ನಡೆದಿಲ್ಲ. ಗ್ರಾಮ ಪಂಚಾಯತಿ ಚುನಾವಣೆಗಳು ವರ್ಷಾಂತ್ಯಕ್ಕೆ ಬರಬೇಕು, ಅದನ್ನೇನು ಮಾಡ್ತಾರೋ ಗೊತ್ತಿಲ್ಲ. ಹಾಗಾಗಿ ಇವ್ರಿಗೆ ಎಲ್ಲೋ ಒಂದು ಜನಪರವಾದ ಒಂದು ಕಾಳಜಿ ಇಲ್ಲ. ಇವರೇನಂದ್ರೆ ಬರೀ ಲೂಟಿ ಹೊಡಿಯೋದ್ರಲ್ಲಿ ಹೊಂದಿದ್ದಾರೆ ಅಷ್ಟೇ. ಏನಂದರೆ ಇನ್ಯಾವತ್ತಾದ್ರೂ ನಮ್ಮ ಸರ್ಕಾರ ಬರುತ್ತೋ ಇಲ್ಲೋ ಅಂತ ಡೌಟ್ ಅವ್ರಿಗೂ ಬಂದ್ಬಿಟ್ಟಿದೆ. ಹಾಗಾಗಿ ಎಲ್ಲೆಲ್ಲಿ ಸಾಧ್ಯವಾಗುತ್ತೋ ಅಲ್ಲೆಲ್ಲ ಸಂಪನ್ಮೂಲ ಕ್ರೋಢೀಕರಿಸ್ಕೊಂಡು ಇವರು, ಯಾಕಂದರೆ ಇವಾಗ ಇಡೀ ದೇಶದಲ್ಲಿ ಕಾಂಗ್ರೆಸ್ ಸರ್ಕಾರಕ್ಕೆ ಕರ್ನಾಟಕನೇ ಒಂಥರ ಕ್ಯಾಶ್ ಬ್ಯಾಗ್ ಆಗಿಬಿಟ್ಟಿದೆ. ಇಲ್ಲಿಂದಾನೇ ದುಡ್ಡು ಎಲ್ಲ ಕಡೆ ಹೋಗ್ಬೇಕಾಗಿದೆ, ಎಲ್ಲೂ ಅದು ಅವರ ಅಧಿಕಾರದಲ್ಲಿಲ್ಲ. ತೆಲಂಗಾಣದಲ್ಲಿ ಬಂದಿದ್ದಾರೆ, ಅಲ್ಲಿ ಅವ್ರದ್ದೇ ಆದ ಸಮಸ್ಯೆಗಳು ಸಾಕಷ್ಟಿದ್ದಾವೆ. ಹಿಮಾಚಲ ಪ್ರದೇಶದಲ್ಲಂತೂ ಅದು ದಿವಾಳಿ ಎದ್ದೋಗಿದೆ. ಹಾಗಾಗಿ ಕರ್ನಾಟಕದಲ್ಲಿ ಸ್ವಲ್ಪ ಸಂಪನ್ಮೂಲ ಜಾಸ್ತಿ ಕ್ರೋಢೀಕರಣ ಆಗ್ತಾರೆ. ಇದು ತಗೊಂಡು ಬೇರೆ ಕಡೆ ಎಲ್ಲ ಎಲೆಕ್ಷನ್ಗಳು ಮಾಡ್ತಾ ಇದ್ದಾರೆ. ಈ ಹಿಂದೆನೂ ನಾವು ಈ ವಾಲ್ಮೀಕಿ ಹಗರಣದ ದುಡ್ಡು ಎಲ್ಲೆಲ್ಲಿ ಹೋಗಿದೆ ಅಂತ ನಾವು ನೋಡಿದ್ದೀವಿ. ಹಾಗಾಗಿ ಈ ನಿಜವಾಗ್ಲೂ ಈ ಸಿದ್ದರಾಮಯ್ಯ ಅವರು ನಾನು ಹಿಂದುಳಿದ ವರ್ಗದವ್ರಿಗೋಸ್ಕರ ಏನನ್ನು ಮಾಡಿದ, ಏನಾದರೂ ಒಂದು ಕಾರ್ಯಕ್ರಮ ಸಕ್ಸಸ್ಫುಲ್ ಆಗಿ ಮಾಡಿದಾರ, ಏನಾದರೂ ಒಂದು ಅಭಿವೃದ್ಧಿ ಕಾರ್ಯಕ್ರಮ ಮಾಡ್ತಿದಾರ? ಈ ಮತ್ತೆ ಮುಸಲ್ಮಾನರಿಗೂ ಅಷ್ಟೇ ಇವ್ರು ಏನೋ ನಾವು ಮಾಡ್ತಾ ಇದೀವಿ ಅಂತ ತೋರಿಸ್ಕೊಳ್ತಾ ಇದ್ದಾರೆ ಹೊರತು ಅವ್ರದ್ದು ಆರ್ಥಿಕವಾಗಿ, ಶೈಕ್ಷಣಿಕವಾಗಿ ಅವನ್ನ ಮೇಲೆತ್ತಂಥ ಒಂದು ಕಾರ್ಯಕ್ರಮಗಳು ಏನಾದ್ರು ಮಾಡ್ಕೊಂಡಿದ್ದಾರೆ ಇಲ್ಲ. ಇದು ಬರೀ ಅದು ಅವರು ಕಣ್ಣೋರ್ಸೋ ಒಂದು ತಂತ್ರ ಮಾಡ್ತಿದ್ದಾರೆ ಅಷ್ಟೇ. ಮತ್ತೆ ಇವಾಗ ಇನ್ನೊಂದೇನಂದರೆ, ಈಗ ಕಾಂಗ್ರೆಸ್ಗೆ ಏನಾಗ್ಬಿಟ್ಟಿದೆ ಅಂತಂದರೆ, ಈ DK ಶಿ ಸಿದ್ದರಾಮಯ್ಯನವ್ರ ತಿಕ್ಕಾಟದಲ್ಲಿ ಹೈಕಮಾಂಡ್ ಸೋತೋಗ್ಬಿಟ್ಟಿದೆ. ಏನು ಮಾಡಬೇಕು ಅಂತ ತೋಚಿದಂಗೆ ಆಗ್ಬಿಟ್ಟಿದೆ. ಈಗ ಸಿದ್ದರಾಮಯ್ಯನವರು ಅವರು ಆಗಲೇ ಇದು 2ನೇ ಟರ್ಮು, ಅವರು ಆಲ್ಮೋಸ್ಟ್ ಅವ್ರ ರಾಜಕೀಯದ ಸಂಧ್ಯಾಕಾಲದಲ್ಲಿದ್ದಾರೆ, ಇನ್ನೇನು ಮುಗಿದೆ. ಮುಂದಕ್ಕೆ ಕಾಂಗ್ರೆಸ್ನ ಮುನ್ನಡೆಸಬೇಕು ಅಂತಂದರೆ DK ಶಿವಕುಮಾರ್ ಅವರೇ ಬೇಕಾಗಿರೋದು. ಆದರೆ DK ಶಿ ಅವ್ರನ್ನ ಎಲ್ಲಾದರೂ ಇಲ್ಲಿ CM ಮಾಡದೇ ಇದ್ದರೆ ಎಲ್ಲಿ ಅವರು ಮುನ್ಸ್ಕೊಂಡ್ಬಿಡ್ತಾರೋ ಅನ್ನೋ ಒಂದು ಆತಂಕನೂ ಅವ್ರಿಗೆ ಕಾಡ್ತಾ ಇದೆ. ಅವ್ರನ್ನ ಮಾಡಬೇಕಂದ್ರೆ ಇಲ್ಲಿ ಶಾಸಕರ ಬೆಂಬಲ ಇಲ್ಲ. ಹಾಗಾಗಿ ಕಾಂಗ್ರೆಸ್ ಒಂದು ಗೊಂದಲದ ಗೂಡಾಗೋಗಿದೆ. ಅವ್ರ ಪಕ್ಷದಲ್ಲಿರೋ ಗೊಂದಲಗಳು ಆ ಸರ್ಕಾರದಲ್ಲೂ ಕಾಣ್ತಾ ಇದ್ದಾವೆ. ಹಾಗಾಗಿ ಅಧಿಕಾರಿಗಳೂ ಅವರು ಮಿನಿಸ್ಟ್ರುಗಳು ಅವ್ರವ್ರ ಇದರಲ್ಲಿರೋದ್ರಿಂದ ಅಧಿಕಾರಿಗಳು ಕೆಲಸ ಮಾಡ್ತಾ ಇಲ್ಲ. ಜನರಿಗೆ ಸ್ಪಂದನೆ ಮಾಡಲಿಕ್ಕೆ ಯಾರು ಅಧಿಕಾರಿಗಳು ತಯಾರಿಲ್ಲ. ಶಾಸಕರಂತೂ ಜನರಿಂದ ತಪ್ಪಿಸ್ಕೊಂಡು ನೋಡ್ತಿದ್ದಾರೆ. ಯಾಕಂದರೆ ಜನ ಯಾರು ಬಂದರೆ ಶಾಸಕರು ಕೇಳ್ತಾರೆ, ಇಲ್ಲರಿ ನಮ್ಮ ಕ್ಷೇತ್ರದಲ್ಲಿ ಕೆಲಸ ಆಗಿಲ್ಲ ಅಂತ. ಅವ್ರೇನಂದ್ರೆ ಅವ್ರು ಏನು ಮಾಡ್ಬೇಕು? ಅವ್ರ ಸರ್ಕಾರದಿಂದ ಅನುದಾನ ಅವ್ರಿಗೆ ಬರ್ತಾ ಇಲ್ಲ, ಸಚಿವರು ಅವ್ರ ಮಾತು ಕೇಳ್ತಾ ಇಲ್ಲ, CM DCM ಅವರು ಕುರ್ಚಿ ಕಿತ್ತಾಡ್ದಲ್ಲೇ ಇದ್ದಾರೆ. ಹಾಗಾಗ್ಬಿಟ್ಟು ಈ ರಾಜ್ಯದಲ್ಲಿ ಅಭಿವೃದ್ಧಿ ಶೂನ್ಯ ಆಗೋಗ್ಬಿಟ್ಟಿದೆ. ಹೀಗಾಗಿ ಜನ ಯಾಕಾದ್ರೆ ಇವ್ರಿಗೆ ಓಟ್ ಹಾಕೋದು ಅಂತ ಹೇಳ್ಬಿಟ್ಟು ಒಂದು ಕೆಟ್ಟದಾಗಿ ಇನ್ನೇನು ಸಾಕಪ್ಪ ಅನ್ನೋ ಅಷ್ಟು ಒಂದು ಪರಿಸ್ಥಿತಿ ತಂದಿಟ್ಬಿಟ್ಟಿದ್ದಾರೆ. ಈ ಮುಂದಿನ ದಿನಗಳಲ್ಲಿ ಏನಾಗುತ್ತೆ ಅಂತ ಕಾದು ನೋಡಬೇಕಾಗಿದೆ. ಎಸ್ ನಾಗೇಂದ್ರ ಅವರೇ, ಈಗಾಗಲೇ ಪವರ್ ಶೇರಿಂಗ್ ವಿಚಾರವಾಗಿ ನಾನು ನಿಮ್ಮನ್ನ ಪ್ರಶ್ನೆ ಮಾಡಿದೆ. ಹಾಗೇನೆ ಒಂದು ವೇಳೆ ಸಿದ್ದರಾಮಯ್ಯ ಅಧಿಕಾರವನ್ನ ಕಳೆದುಕೊಂಡಿದ್ದೇ ಆದಲ್ಲಿ, ಬೇರೆಯವರು ಮುಖ್ಯಮಂತ್ರಿ ಆದಲ್ಲಿ, ಯಾರು ಆಗ್ತಾರೋ ಬಿಡ್ತಾರೋ ಅವ್ರ ಪಾರ್ಟಿ ಇಷ್ಟ, ಅವರ ಹೈಕಮಾಂಡ್ ನಿರ್ಧಾರ ಮಾಡುತ್ತೆ ಅನ್ಕೊಳ್ಳೋಣ. ರಾಜ್ಯ ರಾಜಕೀಯದಲ್ಲಿ ಆಗುವಂತ ಬದಲಾವಣೆ ಏನು? ಮಧ್ಯಂತರ ಚುನಾವಣೆ ಏನಾದರೂ ಬರಬಹುದಾ? ಯಾಕಂತ ಹೇಳಿದ್ರೆ ನಿಮ್ಮ ನಾಯಕರು ಕೊಡ್ತಾರೆ ಅಂತ ಹೇಳಿಕೆ ವಿಚಾರವಾಗಿ ನಾನು ಪ್ರಶ್ನೆನ ಕೇಳ್ತಾ ಇದ್ದೀನಿ. ಅಲ್ಲ, ಇವತ್ತು ಸಿದ್ದರಾಮಯ್ಯವರು ಮುಖ್ಯಮಂತ್ರಿಗಳಾಗಿ ಅನುಭವ ಇರೋಂಥವ್ರು 2013ರಿಂದ 2018ರವರೆಗೂ ಅವ್ರು ಮುಖ್ಯಮಂತ್ರಿಗಳಾಗಿದ್ದರು. ಅದಾದಮೇಲೆ 2023ರಲ್ಲಿ ಅವ್ರಿಗಿರೋ ಅನುಭವದಲ್ಲಿ ಇವತ್ತು ರಾಜ್ಯದಲ್ಲಿ ಆಗಿರೋಂಥ ಉಲ್ಬಣವಾಗಿರೋ ಪರಿಸ್ಥಿತಿಗಳು ನೋಡ್ತಾ ಇದ್ರೆ ಬರೀ ಟೇಕ್ ಆಫ್ ಆಗದೆ ಸರ್ಕಾರ 2 ವರ್ಷದಿಂದ ಬರೀ ದಿನಕ್ಕೊಂದು ಹಗರಣಗಳಲ್ಲೇ ಸಿಲ್ಕೊಂಡು ಬಂದಿದೆ. ಇವತ್ತು ಸಿದ್ದರಾಮಯ್ಯ ಅವ್ರ ಕೈಗೆ ಸ್ವತಃ ಅಂತ ಸೀನಿಯರಿಟಿ ಇದ್ಕೊಂಡು ಮುಖ್ಯಮಂತ್ರಿಯಾಗಿ ಅದನ್ನು ಇವತ್ತು ರಾಜ್ಯ ಸರ್ಕಾರ ಸರಿಯಾಗಿ ಒಂದು ನಿಭಾಯಿಸದ ಒಂದು ಅತಂತ್ರ ಪರಿಸ್ಥಿತಿಯಲ್ಲಿ ಇವತ್ತು ಸಿದ್ದರಾಮಯ್ಯವರು ಇದ್ದಾರೆ. ಅಂಥ ಸಂದರ್ಭದಲ್ಲಿ DK ಶಿವಕುಮಾರ್ ಏನೋ ಕರ್ಕೊಂಬಂದು ಬಿಟ್ಟರೆ, ಅವರೇನು ಮುಖ್ಯಮಂತ್ರಿ ಮಾಡಿದ್ರೆ ಈ ಸಮಸ್ಯೆಗಳನ್ನ ನಿಭಾಯಿಸೋಂಥ ಶಕ್ತಿ ಸಾಮರ್ಥ್ಯ ಅವ್ರಿಗಿದೆಯಾ ಅನ್ನೋದೇ ಯಕ್ಷ ಪ್ರಶ್ನೆ ಆಗ್ತಾ ಇದೆ. ಇವತ್ತು ಸಿದ್ದರಾಮಯ್ಯ ನಿಭಾಯಿಸೋಕ್ಕಾಗಿತ್ತು, DK ಶಿವಕುಮಾರ್ ನಿಭಾಯಿಸ್ಬಿಡ್ತಾರಾ ಅನ್ನೋದು ಕೂಡ ರಾಜ್ಯದ ಜನ ಇವತ್ತು ಒಂದು ಪ್ರಶ್ನೆ ಆಗ್ತಾ ಇದೆ. ಇವತ್ತು ನೀವು ನೋಡಿರ್ಬೋದು, ಇವತ್ತು ವಾಲ್ಮೀಕಿ ಹಗರಣದಲ್ಲಿ 14 ಸೈಟ್ಗಳು, ಸಿದ್ದರಾಮಯ್ಯರು 14 ಸೈಟ್ಗಳನ್ನ ತಗೊಂಡಿದ್ದು ನಿಜ, ನನಗೆ ಇಷ್ಟು ಕೋಟಿ ಬರಬೇಕಾಯ್ದು ನಿಜ, ಮತ್ತೆ 14 ಸೈಟ್ಗಳು ವಾಪಸ್ ಕೊಟ್ಟಿದೆ ಅಂತ ಸ್ಟೇಟ್ಮೆಂಟ್ ಕೊಟ್ಟರು. ಆ ನಿಭಾಯಿಸೋ ಕೆಪಾಸಿಟಿ ನಿಭಾಯಿಸ್ಕೊಂಡು ಹೋಗ್ತಾನೆ ಇದ್ದಾರೆ. ಆ ರೀತಿ DK ಶಿವಕುಮಾರ್ ನಿಭಾಯಿಸೋಕ್ಕಾಗುತ್ತಾರೋ ಪ್ರಶ್ನೆ. ಅದೇ ರೀತಿ ವಾಲ್ಮೀಕಿ ಹಗರಣದಲ್ಲಿ 187 ಕೋಟಿ ಹಗರಣ ಇರೋದು ರಾಜ್ಯದಲ್ಲಿ ಎಲ್ಲ ಬಹಿಷ್ಕಾರವಾಗಿ ಗೊತ್ತಾಗಿದೆ. ಆದರೆ ಅದರಲ್ಲಿ ಏನು ಹೇಳಿದ್ರು,
187 ಕೋಟಿಯಲ್ಲಿ 50% ನಾವು ವಾಪಸ್ ಕೊಟ್ಬಿಟ್ಟಿದೀವಿ ಅಂತ ಹೇಳ್ತಾರೆ. ಅದನ್ನು ಹೇಳಿ ಕೂಡ ನಿಭಾಯಿಸುವಂತ ಸಾಮರ್ಥ್ಯ ಸಿದ್ದರಾಮಯ್ಯ ಅವರಿಗಿದೆ, ನಿಭಾಯಿಸ್ಕೊಂಡು ಹೋಗ್ತಾ ಇದ್ದಾರೆ. ಸೊ ಆ ರೀತಿ ನಿಭಾಯಿಸುವಂತ ಒಂದು ಸಾಮರ್ಥ್ಯ ಅವ್ರಿಗಿದೆ ಅನ್ನೋದು ಯಕ್ಷ ಪ್ರಶ್ನೆಗಳು. ಇವತ್ತು ಏನಾಗ್ತಾ ಇದೆ ರಾಜ್ಯದಲ್ಲಿ, ಮೊಟ್ಟ ಮೊದಲಾಗಿ ತಂದಿರೋ ಅವೈಜ್ಞಾನಿಕ ಕಾರಣಗಳೇ ಇದೆಲ್ಲ ಮುಖ್ಯ ಕಾರಣ. ಅದರಲ್ಲೂ ಕೂಡ ಇವತ್ತು ಒಬ್ಬೊಬ್ಬರಿಗೆ 4 ಪೋರ್ಟ್ಫೋಲಿಯೋ. ಇವರು ಹೇಳ್ತಾರೆ ಕಾಂಗ್ರೆಸ್ ಅವರು ಸಿದ್ಧಾಂತ ಇರೋ ಸರ್ಕಾರ, ನಮ್ಮ ಸಿದ್ಧಾಂತ ಮಾಡ್ಕೊಂಡು ಬರ್ತಾ ಇದೀವಿ, ನಮ್ಮದೇ ಆದ ಒಂದು ಸಿದ್ಧಾಂತದ ಮೇಲೆ ಇರ್ತಾರೆ ಸರ್ಕಾರ ಅಂತಾರೆ. ಇದೇ ದೇವರಾಜ ಅರಸು ಅವರು 2 ಪೋರ್ಟ್ಫೋಲಿಯೋ ಇರ್ತಾರೆ, ಒಂದು ಅಧ್ಯಕ್ಷ ಸ್ಥಾನದಲ್ಲಿ ಇರ್ತಾರೆ, ಒಂದು CM ಸ್ಥಾನದಲ್ಲಿ ಇರ್ತಾರೆ. ಆಗ ಅಲ್ಲಿನ ಪಕ್ಷದ ಕಾರ್ಯಕರ್ತರು ಒಂದಲ್ಲಿ ಕೂಗು ಬರುತ್ತೆ, ನಮಗೆ ಪರಿಪೂರ್ಣವಾದ ಅಧ್ಯಕ್ಷರು ಬೇಕಾಗಿದ್ದಾರೆ, CM ಸ್ಥಾನಗಳು ಪರಿಪೂರ್ಣ ಮಾಡೋಕ್ಕಾಗ್ತಾ ಇಲ್ಲ, ಅಧ್ಯಕ್ಷ ಸ್ಥಾನ ಪರಿಪೂರ್ಣ ಮಾಡೋಕ್ಕಾಗ್ತಾ ಇಲ್ಲ, ಒಬ್ಬ ವ್ಯಕ್ತಿಗೆ 2 ಪೋರ್ಟ್ಫೋಲಿಯೋ ಇರಬಾರ್ದು ಅಂತ ಹೇಳೋದು ಕೂಗಿದಾಗ ಕೂಡಲೇ ದೇವರಾಜ ಅರಸು ಅವರು ಅಧ್ಯಕ್ಷ ಸ್ಥಾನಕ್ಕೆ ರಾಜೀನಾಮೆ ಕೊಟ್ಟರು, CM ಸ್ಥಾನ ಮುಂದುವರಿಸಿದ್ರು. ಇವತ್ತು ರಾಜ್ಯದಲ್ಲಿ ಯಾವ ಪರಿಸ್ಥಿತಿ ಇದೆ? ಇವತ್ತು ಒಬ್ಬರಿಗೆ 4 ಪೋರ್ಟ್ಫೋಲಿಯೋ ಯಾವ್ದು? ಒಂದು DCM, ಇನ್ನೊಂದು ನಗರಾಭಿವೃದ್ಧಿ ಸಚಿವರು, ಇನ್ನೊಂದು KPCC ಅಧ್ಯಕ್ಷರು, ಇನ್ನೊಂದು ನೀರಾವರಿ ಸಚಿವರು. ಒಬ್ಬ DK ಶಿವಕುಮಾರ್ ಅವ್ರಿಗೆ 4 ಪೋರ್ಟ್ಫೋಲಿಯೋ ಇತ್ತಂದ್ರೆ ಬೆಂಗಳೂರಿಗೆ ಏನು ನ್ಯಾಯ ಕೊಟ್ಟಿರು? ಬೆಂಗಳೂರಿಗೆ ಯಾವ ಸಹಾಯ ಅವರು ಅದಕ್ಕೆ ನ್ಯಾಯ ಕೊಟ್ಟಿದ್ದಾರೆ? ಇವತ್ತು ಬೆಂಗಳೂರು 14,000 ಕಿಲೋಮೀಟರ್ ದಾರಿ ಇದೆ, ವಿಸ್ತೀರ್ಣ ಇದೆ. ಇವತ್ತು ಎಲ್ಲ ಕಡೆ ಬರೀ ಗುಂಡಿಗಳೇ, ಜನ ಗೋಳಾಡ್ತಾ ಇದ್ದಾರೆ, ಟ್ರಾಫಿಕ್ ಜಾಮು, ಗುಂಡಿಗಳು, ಮಳೆ ಬಂದ್ರೆ ನೀರು ಹೋಗಲ್ಲ. ಈ ರೀತಿಯಾದ ಪರಿಸ್ಥಿತಿ ಬೆಂಗಳೂರಾಗಿದೆ. ಯಾಕಂದ್ರೆ ಟೈಮ್ ಕೊಡೋಕ್ಕಾಗ್ತಾ ಇಲ್ಲ. ಇದೇ KPCC ಸ್ಥಾನದಲ್ಲಿ ಅವರು ಮುದ್ದರಿಸಬೇಕಾದ್ರೆ ಕಾರ್ಯಕರ್ತರು ಕೂಗೇನಿದೆ ಅಲ್ಲಿ, ನಮಗೆ ಪೂರ್ಣ ರಾಜಣ್ಣವರಲ್ಲಿರೋ ಸ್ಟೇಟ್ಮೆಂಟು, ನಮಗೆ ಪೂರ್ಣಾವಧಿಯಾದ ಅಧ್ಯಕ್ಷರು ಬೇಕಾಗಿದೆ, ಕಾರ್ಯಕರ್ತರು ಕೈ ಸಿಗಬೇಕು, ಕಾರ್ಯಕರ್ತರು ಕೈ ಸಿಗ್ತಾ ಇಲ್ಲ, ಪೂರ್ಣವಾದ ಅಧ್ಯಕ್ಷರು ಬೇಕು ಅಂತ ಅವ್ರದ್ದೊಂದು ಕೂಗಿದೆ. ಅದನ್ನು DK ಶಿವಕುಮಾರ್ ಇಟ್ಕೊಂಡಿದ್ದಾರೆ. ನೀರಾವರಿ ಅಭಿವೃದ್ಧಿಯಲ್ಲಿ ಏನು ಇವತ್ತು ಅವ್ರು ಮಾಡಿದ್ದಾರೆ ಅನುದಾನಗಳಾಗಿದ್ದಾವೆ, ಎಷ್ಟು ಗುದ್ಲಿ ಪೂಜೆಗಳಾಗಿದ್ದಾವೆ, ಎಷ್ಟು ಡ್ಯಾಮ್ಗಳಾಗಿದ್ದಾವೆ, ಎಷ್ಟು ನೀರಾವರಿ ಯೋಜನೆಗಳು ಇವರು ಕೈಗೊಂಡಿದ್ದಾರೆ ಅನ್ನೋದು ಇವತ್ತು ರಾಜ್ಯದಲ್ಲಿ ಕಾಡ್ತಾ ಇದ್ದಾರೆ. ಈ ರೀತಿಯಾಗಿ ಪೋರ್ಟ್ಫೋಲಿಯೋಗಳನ್ನ ಒಬ್ಬೊಬ್ಬರು 4 ಸ್ಥಾನಮಾನ ಇಟ್ಕೊಂಡು ಸಿದ್ದರಾಮಯ್ಯ ಅವರು ಹೇಳ್ತಾರೆ, ನಾನು ದೇವರಾಜ ಅರಸು ಅವ್ರದ್ದು ಬ್ರೇಕ್ ಮಾಡ್ಬಿಡ್ತೀನಿ, ಅವ್ರ ಸಾಧನೆಗಳನ್ನ ಬ್ರೇಕ್ ಮಾಡ್ತೀನಿ ಅಂತ ಹೋಗ್ತದೆ. ಎಲ್ಲಿ ಸಮಯ ಬ್ರೇಕ್ ಮಾಡೋಕ್ಕಾಗುತ್ತೆ? ಒಬ್ಬರು 4 ಪೋರ್ಟ್ಫೋಲಿಯೋ ಹಾಕಿದ್ರೆ ಅಭಿವೃದ್ಧಿನೇ ಇಲ್ಲ, ಬೆಂಗಳೂರು ಅಭಿವೃದ್ಧಿ ಇಲ್ಲ, ನೀರಾವರಿ ಇಲಾಖೆ ಅಭಿವೃದ್ಧಿ ಇಲ್ಲ, ಅಧ್ಯಕ್ಷ ಸ್ಥಾನ ಕೊಟ್ಟಿರೋದಕ್ಕೆ ಅವ್ರು ಸರಿಯಾಗಿ ಕಾರ್ಯಕರ್ತರು ಕೈ ಸಿಗ್ತಾ ಇಲ್ಲ, DCM ಸ್ಥಾನ ಹೇಳ್ತಿರೋದು ಎಲ್ಲ ನೀವು ಕೊಡೋ ಲೆಟರ್ಗೆಲ್ಲ ಅಬ್ಜೆಕ್ಷನ್. ಈ ರೀತಿಯಾದಾಗ ಅಭಿವೃದ್ಧಿ ಕುಂಠಿತಾಗಿದೆ. ಇವತ್ತು ಕಾರ್ಯಕ್ರಮಗಳೆಲ್ಲ ಜೀರೋ ಆಗಿದ್ದಾವೆ. ಇವತ್ತು ಇವತ್ತು ಗೃಹಲಕ್ಷ್ಮಿ ಕೊಡ್ತಾ ಇರಲ್ಲ, 6 ತಿಂಗಳಾದ್ರೂ ಕೊಡ್ತಾ ಇಲ್ಲ. ಈ ರೀತಿಯಾಗ ರಾಜ್ಯದಲ್ಲಿ ಒಂದೊಂದು ಕಾರ್ಯಕ್ರಮಗಳ ವಿಫಲ ಮಾಡ್ಕೊಂಡು ಬರೀ ಸಾಧನೆಗಳು ಮಾಡ್ಕೊಂಡ್ರು. ಇನ್ನೂ ಒಂದು ಹೆಜ್ಜೆ ಮುಂದೆ ಹೋಗಿ ಹೇಳ್ಬೇಕಾದ್ರೆ ಇವತ್ತು ತಗೊಂಡಿರಂತ ಇವರು ರೋಡ್ ಕಾಮಗಾರಿಗಳು ಅನುದಾನ ಆಗಿರೋ ಎಷ್ಟು ಸ್ಯಾಂಕ್ಷನ್ ಆಗಿರೋ ಕಾಮಗಾರಿಗಳು ರಾಜ್ಯದಲ್ಲಿ ಇವತ್ತು ಅವ್ರು ಮಾಡಿರೋಂಥ ಕಾಮಗಾರಿಗಳು ಅನುಮೋದನೆ 2023-24 ಆಗಿರೋ ಕೆಲಸಗಳು 1703 ಕೆಲಸ ಅನುಮೋದನೆ ಆಗಿ ಸ್ಯಾಂಕ್ಷನ್ ಆಗಿದೆ. ಆರಂಭ ಆಗಿರೋದು 503 ಕೆಲಸಗಳು, ಕಂಪ್ಲೀಟ್ ಆಗಿರೋದು ಬರೀ 44 ಕೆಲಸ. ಇನ್ನು ಬಾಕಿ ಉಳಿದ 1156 ಕೆಲಸಗಳು ಬಾಕಿ ಉಳಿದಿದ್ದಾವೆ, ಕಾಮಗಾರಿಗಳೇ ಇಲ್ಲ. ಅದೇ ರೀತಿ ಹೇಳಕ್ ಹೋದ್ರೆ ಈಗ ಶಾಸಕರ ನಿಧಿ ಬಳಕೆ ಏನು? 2023-24 1256 ಕೋಟಿ ಕೊಟ್ಟರು. 224 ಕ್ಷೇತ್ರಗಳಿಗೆ ಮೂಲ ಸೌಕರ್ಯಗಳಿಗೋಸ್ಕರ ಎಲ್ಲ ಕ್ಷೇತ್ರಕ್ಕೆ 2 ಕೋಟಿ ತರ ಕೊಟ್ಟರು 2023. ಆದರೆ ಇವರು ಬಳಕೆ ಮಾಡಿರೋದು ಎಷ್ಟು? ಕೇವಲ 218 ಕೋಟಿ ಮಾತ್ರ ಬಳಕೆ ಮಾಡಿದ್ದಾರೆ. ಬಾಕಿ ಉಳಿದಿರೋದು 1038 ಕೋಟಿ ಹಂಗೆ ಬಾಕಿ ಉಳಿದಿದ್ದಾರೆ. ಬರೀ 17% ಮಾತ್ರ ಕಾಮಗಾರಿ ಮಾಡಿದ್ದಾರೆ. ಅದು ಯಾರು ಮಾಡಿದ್ದಾರೆ? 17% JDS ಮತ್ತೆ ಬಿಜೆಪಿ ಶಾಸಕರಾದ್ರು ಉಪಯೋಗಿಸಿದ್ದಾರೆ. ಅದೇ ರೀತಿ 2024-25 ಶಾಸಕರ ನಿಧಿ 1479 ಕೋಟಿ ಅನುದಾನ ಕೊಟ್ಟರು. ಅದರ ಬಳಕೆ ಇರೋದು ಬರೀ 460 ಕೋಟಿ ಮಾತ್ರ ಬಳಕೆ ಆಗಿದೆ. ಉಳಿದು ಬಾಕಿ ಇರೋದು 1000 ಕೋಟಿ ಬಾಕಿ ಇದೆ. ಇವು ಕಾಮಗಾರಿ ಪರಿಪೂರ್ಣ ಆಗಿರೋ ಪರ್ಸೆಂಟೇಜ್ 38%. ಅಂದ್ರೆ ಇವರು ಕಾಮಗಾರಿಗೂ ಡೆವಲಪ್ಮೆಂಟ್ ಇಲ್ಲ, ಅಭಿವೃದ್ಧಿನೇ ಇಲ್ಲ. ರಾಜ್ಯ ಕಂಪ್ಲೀಟ್ ದಿವಾಳಿ ಆಗೋಗಿದೆ ಇವತ್ತು. ಗಮನಿಸ್ತಾ ಇರ್ಬೋದು ವೀಕ್ಷಕರೇ. ಉತ್ಕರ್ಷ್ ಅವರೇ, ಇಷ್ಟೆಲ್ಲ ಸಮಸ್ಯೆಗಳನ್ನ ಹೇಳಿದ್ರಿ, ಸರ್ಕಾರ ಯಾವ ರೀತಿಯಾಗಿ ಆಡಳಿತವನ್ನ ಕೊಡ್ತಾ ಇದೆ, ಅಲ್ಲೇನು ಸಮಸ್ಯೆ ಇದೆ ಎಲ್ಲವನ್ನು ಕೂಡ ಹೇಳಿದ್ರಿ. ವಿರೋಧ ಪಕ್ಷ ನಿಮ್ದು ಜವಾಬ್ದಾರಿಯುತ ಸ್ಥಾನದಲ್ಲಿದ್ದೀರಿ, ಹೋರಾಟಗಳನ್ನೇನೋ ಮಾಡಿದ್ದೀರಿ. ಆದ್ರೆ ಆ ಎಲ್ಲಾ ಹೋರಾಟಗಳನ್ನ ತಾರ್ಕಿಕ ಅಂತ್ಯಕ್ಕೆ ತಗೊಂಡು ಹೋಗ್ತಾ ಇಲ್ಲ. ನಿಮ್ಮ ಹೋರಾಟ ಸರ್ಕಾರದ ಮೇಲೆ ಪರಿಣಾಮವನ್ನ ಬೀರ್ತಾ ಇಲ್ಲ ಎನ್ನುವಂತ ಆರೋಪ. ಅಲ್ಲ, ಯಾಕೆ ಪರಿಣಾಮ ಬೀರ್ತಾ ಇಲ್ಲ ಸರ್? ಇವಾಗ ವಾಲ್ಮೀಕಿ ಹಗರಣದಲ್ಲಿ ದೊಡ್ಡ ಮಟ್ಟದಲ್ಲಿ ಅದಕ್ಕೆ ಒಂದು ಹೋರಾಟವನ್ನ ಮಾಡಿ ಅದನ್ನ CBI ಕೊಡ್ಬೇಕೆನ್ನುವಂತ ನಮ್ಮ ಆಗ್ರಹ ಇತ್ತು. ಅದನ್ನ ಇವತ್ತು CBI ವಹಿಸುವಂತ ಕೆಲಸವನ್ನ ಹೈಕೋರ್ಟ್ ತೀರ್ಪು. ಹೌದು, ನ್ಯಾಯಾಲಯ ತೀರ್ಪು ನಾವು ಹೋರಾಟ ಮಾಡಿದೀವಲ್ಲ, ಜನರ ಮುಂದೆ ಅದನ್ನ ತಗೊಂಡು ಹೋಗ್ತಕ್ಕಂಥ ಕೆಲಸ ಮಾಡಿದ್ದೀವಿ. ಯಾವ ರೀತಿ ಅತ್ಯಂತ ಹಿಂದುಳಿದಿರ್ತಕ್ಕಂಥ ST ಸಮುದಾಯದ ಜನರ ಹಣವನ್ನು ಲೂಟಿ ಮಾಡಿದ್ರು ಅದನ್ನ ಹೇಳದಂತದ್ ನಾವು ಮಾಡ್ಲಿಲ್ವಾ? ಇವತ್ತು ಮೂಡ ಹಗರಣದಲ್ಲಿ ಮೈಸೂರು ಪಾದಯಾತ್ರೆ ಮಾಡಿದ್ವಿ. ಇಡೀ ಹಳೆ ಮೈಸೂರು ಭಾಗದಲ್ಲಿ ಅತ್ಯಂತ ಸದೃಢವಾಗಿ ಸಂಘಟನೆಯನ್ನ ಕಟ್ಟುವಂತ ದೃಷ್ಟಿ ಇಟ್ಕೊಂಡು ಸಿದ್ದರಾಮಯ್ಯನವರ ಹಗರಣವನ್ನ ಜನರ ಮುಂದೆ ತಗೊಂಡ್ಬರುವಂತ ಕೆಲಸ ಮಾಡಿದ್ವಿ. ಅವಾಗಿಂದನೇ ಅವರ ಹಗರಣಗಳು ಸಮಾಜದ ಮುಂದೆ ಬಂದಂತದ್ದು.
ಅಬಕಾರಿ ಇಲಾಖೆಯಲ್ಲಾದಂಥ ಹಗರಣ ಇರ್ಬೋದು, ವಸತಿ ಇಲಾಖೆಯಲ್ಲಾದಂಥ ಹಗರಣ ಇರ್ಬೋದು, ಸಹಕಾರ ಇಲಾಖೆಯಲ್ಲಾದಂಥ ಹಗರಣ ಇರ್ಬೋದು, IT-BT ಸೆಕ್ಟರ್ನಲ್ಲಿ ಆಗ್ತಾ ಇರ್ತಕ್ಕಂಥ ಹಗರಣ ಇರ್ಬೋದು, ಇವೆಲ್ಲವನ್ನು ಕೂಡ ಜನರ ಮುಂದೆ ತಗೊಂಡ್ಬರುವಂಥ ಕೆಲಸವನ್ನು ನಾವು ಮಾಡಿದ ಕಾರಣನೇ ಇವತ್ತು ಇಷ್ಟು ಎಫೆಕ್ಟಿವ್ ಆಗಿ ನಾವೇನು ಹೇಳಿದ್ವಿ, ಸೆಪ್ಟೆಂಬರ್ ಕ್ರಾಂತಿ ಆಗುತ್ತೆ ಅಂತ 2 ತಿಂಗಳಿಂದನೇ ಹೇಳಿದ್ವಿ. ಇವತ್ತೇನಾಗ್ತಾ ಇದೆ, ಸೆಪ್ಟೆಂಬರ್ ಕ್ರಾಂತಿ ಆಗ್ತಾ ಇಲ್ಲ, ನಿಮಗೆ ಕಾಣಿಸ್ತಾ ಇಲ್ವಾ? ಸೊ ಹಾಗಾಗಿ ವಿರೋಧ ಪಕ್ಷಗಳಾಗಿ ಭಾರತೀಯ ಜನತಾ ಪಾರ್ಟಿ ಬಹಳ ಸಮರ್ಥವಾಗಿ ನಾವು ಕೆಲಸವನ್ನು ಮಾಡ್ತಾ ಇದ್ದೇವೆ, ಬಹಳ ಸಮರ್ಥವಾಗಿ ಮುಂದಿನ ದಿನಗಳಲ್ಲೂ ಕೂಡ ಕೆಲಸವನ್ನು ಮಾಡ್ತೇವೆ. ಯಾವ ಈ ಭ್ರಷ್ಟ ಕಾಂಗ್ರೆಸ್ ಸರ್ಕಾರ ಜನರ ದುಡ್ಡನ್ನು ತಗೊಂಡು ಲೂಟಿ ಮಾಡಿ ಇವತ್ತು ATM ರೀತಿ ಅವರ ಹೈಕಮಾಂಡ್ ಉಪಯೋಗಿಸ್ಕೊಳ್ತಾ ಇದೆ. ಇವತ್ತು ರಣದೀಪ್ ಸಿಂಗ್ ಸುರ್ಜೇವಾಲಾ ಅವರಿಗೆ ಬಹುಶಃ ಎಷ್ಟು ಹಣ ಹೋಗಿದೆ ಗೊತ್ತಿಲ್ಲ ನನಗೆ, ಎಷ್ಟು ಕಲೆಕ್ಷನ್ ಮಾಡ್ಲಿಕ್ಕೆ ಅವ್ರು ಬೆಂಗಳೂರಿಗೆ ಬಂದಿದ್ದಾರೋ ಗೊತ್ತಿಲ್ಲ. ಸೊ ಹಾಗಾಗಿ ಇವೆಲ್ಲವನ್ನು ಕೂಡ ಜನರ ಮುಂದೆ ಇಡುವಂತ ಕೆಲಸವನ್ನು ಬಹಳ ಸಮರ್ಥವಾಗಿ ಭಾರತೀಯ ಜನತಾ ಪಾರ್ಟಿ ಮಾಡ್ತಾ ಇದೆ. ಹಾಗಾಗಿ ಬರುವಂತ ಮುಂದಿನ ದಿನಗಳಲ್ಲೂ ಕೂಡ ಏನಿವತ್ತು ಅಭಿವೃದ್ಧಿ ಆಗ್ತಾ ಇಲ್ಲ, ಕಾಮಗಾರಿಗಳು ನಡೀತಾ ಇಲ್ಲ, ಸಿಗಬೇಕಾದಂತ ಏನು ಇವ್ರು ಗ್ಯಾರಂಟಿ ಯೋಜನೆಗಳಂತಂದ್ರು ಇವ್ರು 2 ತಿಂಗಳು 3 ತಿಂಗಳು ಒಂದೊಂದ್ಸತಿ ಆಗ್ತೀವಿ ಅಂತಂದ್ರೆ ನೀವೇನ್ ಜನರನ್ನ ಆಮಿಷ ಹೊಡ್ತಾ ಇದ್ದೀರಾ? ಜನರಿಗೆ ನೀವೇನು ಭಿಕ್ಷೆ ಆಗ್ತಾ ಇದ್ದೀರಾ? ನೀವು ಕೊಡ್ತಾ ಇರ್ತಕ್ಕಂಥ ಸ್ವಾಮಿ ನಮ್ ದುಡ್ಡಲ್ಲಿ ನೀವು ಕೊಡ್ತಾ ಇರೋದು, ನೀವೇನು ನಿಮ್ಮ ಮನೆಯಿಂದ ದುಡ್ಡನ್ನು ತಂದು ಕೊಡ್ತಾ ಇಲ್ಲ, ಅಥವಾ ನಿಮ್ಮ ಕಾಂಗ್ರೆಸ್ ಹೈಕಮಾಂಡ್ ನ ದುಡ್ಡಲ್ಲ, ಜನರ ತೆರಿಗೆ ದುಡ್ಡ ನೀವು ಜನರಿಗೆ ಕೊಡ್ತಾ ಇದ್ದೀರಾ. ಸೊ ನಾವ್ ಹೇಳ್ತಕ್ಕಂಥದ್ದು ಇವತ್ತು ಬ್ರ್ಯಾಂಡ್ ಬೆಂಗಳೂರು ಮಾಡ್ತೀನಿ ಅಂತ ಹೇಳಿದ್ರು, ಇವತ್ತಿಗೂ ರಸ್ತೆಗಳ ವ್ಯವಸ್ಥೆ ಏನಿದೆ, ಇವತ್ತಿಗೂ ಒಂದು ವಿಶ್ವವಿದ್ಯಾನಿಲಯಗಳ ವ್ಯವಸ್ಥೆ ಏನಿದೆ, ಇವತ್ತು ಯೂನಿವರ್ಸಿಟಿಗಳು ಇರ್ತಕ್ಕಂಥ ವಿಶ್ವವಿದ್ಯಾನಿಲಯಗಳನ್ನ ನಡ್ಸಲಕ್ ಆಗ್ತಾ ಇಲ್ಲ. ನೀವು ಪ್ರತಿ ಊರಿಗೂ ವಿಶ್ವವಿದ್ಯಾಲಯ ಘೋಷಣೆ ಮಾಡ್ಕೊಂಡು ಹೋದ್ರೆ ನಡೆಸುವಂತ ಹಣ ಎಲ್ಲಿದೆ? ಇವ್ರ ಹತ್ರ ಫಂಡ್ ಎಲ್ಲಿದೆ? ರಸ್ತೆಗಳ ಕಾಮಗಾರಿ ಇಲ್ಲ, ರಸ್ತೆಗಳ ದುರಸ್ತಿ ನೋಡಿ, ಮೂಲಭೂತ ಸೌಕರ್ಯಗಳು, ಚರಂಡಿಗಳ ವ್ಯವಸ್ಥೆ ಇಲ್ಲ. ಇವತ್ತಿಗೂ ನೀವು ಎಲ್ಲೂ ಬೇಡ, ಬೆಂಗಳೂರಿನ ಗಾಂಧಿನಗರ, ಚಾಮರಾಜಪೇಟೆಗೆ ಹೋಗಿ, ಅಲ್ಲಿ ಯಾವ ವ್ಯವಸ್ಥೆ ಇದೆ ನೋಡಿ ಸರ್, ನೀವೇ ಫ್ಯಾಕ್ಟ್ ಚೆಕ್ ಮಾಡಿ ದಯವಿಟ್ಟು. ಒಳ ಮೀಸಲಾತಿ ಎನ್ನುವಂತ ಅಂಶ ತಂದು ಒನ್ ಆಫ್ ದ ಬಿಗ್ಗೆಸ್ಟ್ ಬ್ಲಂಡರ್ ಅದು. ಅಂಬೇಡ್ಕರ್ ಮೊಮ್ಮಗ ಪ್ರಕಾಶ್ ಅಂಬೇಡ್ಕರ್ ಅವರು ಹೇಳ್ತಾರೆ, ಇದು ಒಂದು ಜನರಿಗೆ ಮೋಸ ಮಾಡ್ತಕ್ಕಂಥ ಒಂದು ಯೋಜನೆ ಇದು. ನಿಮ್ಮದೇ ತೆಲಂಗಾಣ ಸರ್ಕಾರ ಒಳ ಮೀಸಲಾತಿಯನ್ನು ಜಾರಿ ಮಾಡ್ತಲ್ವಾ? ನಿಮಗೆ ಯಾಕೆ ಮಾಡುವಂತ ಶಕ್ತಿ ಇಲ್ಲ? ನಿಮಗೆ ಯಾಕೆ ಶಕ್ತಿ ಇಲ್ಲ? ರಾಷ್ಟ್ರೀಯ ಅಧ್ಯಕ್ಷರೇ ಆ ಸಮುದಾಯದಿಂದ, ಅಂದ್ರೆ ಆ ಸಮಾಜಗಳಿಂದ ಬಂದಿರತಕ್ಕಂಥವ್ರು. ನೀವು ತಾಕತ್ತಿದ್ರೆ ನೀವು ಅದನ್ನ ಮಾಡಿ. ಮನೆ ಮನೆಗೆ ಹೋಗಿ ನೀವು ಜಾತಿಯನ್ನು ಕೇಳಿದ್ರೆ ನಿಮ್ಗೆ ಹೇಗೆ ಬೇಕೋ ಹಾಗೆ ಅಲ್ಲಿ ಗಣತಿ ಆಗಿದೆ ಅಂತ ಹೇಳ್ತೀರಲ್ರಿ, ಯಾವ ಆಧಾರದ ಮೇಲೆ ಹೇಳ್ತೀರಾ? ಇವತ್ತು ಇಂಟರ್ನಲ್ ರಿಸರ್ವೇಶನ್ ಬೇಕು ಅಂತ ಸಮುದಾಯದ ಜನ ಬೀದಿಗಿಳಿದು ಹೋರಾಟ ಮಾಡ್ತಾ ಇದ್ದಾರೆ, ಕೇಸ್ಗಳನ್ನು ಹಾಕ್ಸ್ಕೊಳ್ತಾ ಇದ್ದಾರೆ. ಅವ್ರಿಗೆ ನ್ಯಾಯ ಕೊಡಿಸುವಂತ ಕೆಲಸ ಮಾಡಿ. ಅಹಿಂದ ವರ್ಗದ ಚಾಂಪಿಯನ್, ಹಿಂದುಳಿದ ಸಮುದಾಯಕ್ಕೋಸ್ಕರ ನಾನು ದುಡಿತೀನಿ ಅಂತ ಹೇಳ್ತೀರಲ್ಲ, ಮೊದಲು ಒಳ ಮೀಸಲಾತಿಯನ್ನು ಸರಿಯಾಗಿ ಮಾಡಿದೀರೇನ್ರಿ? ಮನೆ ಮನೆಗೆ ಇವತ್ತಿಗೂ ಹೋಗಿ ಸರ್, ನೀವು ಮೀಡಿಯಾದವರು, ನಿಮ್ಗೆ ಗೊತ್ತಾಗ್ತದೆ ಯಾವ ಪರಿಸ್ಥಿತಿ ಇದೆ. ಅತ್ಯಂತ ಕೆಟ್ಟ ಪರಿಸ್ಥಿತಿಯಲ್ಲಿ ಸರ್ಕಾರ ಇವತ್ತು ವಿಫಲವಾಗಿದೆ. ಶಾಸಕರಿಗೆ ಪಾಪ ಗೊತ್ತಾಗ್ತಾ ಇಲ್ಲ. ಸಿದ್ದರಾಮಯ್ಯ ಅವ್ರ ಮಾತು ಕೇಳಬೇಕು, DK ಶಿವಕುಮಾರ್ ಮಾತು ಕೇಳಬೇಕು. ಪವರ್ ಸೆಂಟರ್ ಕಾವೇರಿ ಹೌಸ್ ಅಲ್ಲಿ ಇದೆಯೋ ಅಥವಾ ಸದಾಶಿವನಗರದಲ್ಲಿ ಇದೆಯೋ ಅನ್ನೋಂಥದ್ದೇ ಸ್ಪಷ್ಟತೆ ಇಲ್ಲ. ರಾಜ್ಯದ ಜನರಿಗಂತೂ ಗೊತ್ತೇ ಇಲ್ಲ ಏನಾಗ್ತಿದೆ ಅಂತ. ಓಕೆ ಕೇಶವಕುಮಾರ್ ಅವರೇ, ಕೊನೆಯದಾಗಿ ಏನಾಗ್ಬೋದು ಸರ್, ಮುಂದೆ ಏನೆಲ್ಲ ನಿರೀಕ್ಷೆ ಮಾಡಬಹುದು ರಾಜ್ಯದ ಜನರು, ಏನನ್ನೆಲ್ಲ ನೋಡ್ಬೇಕಿನ್ನು? ಎಲ್ಲ ಜನರ ನಿರೀಕ್ಷೆ ಏನಂತಂದರೆ, ಅಟ್ಲೀಸ್ಟ್ ಈ 2 ವರ್ಷದಲ್ಲಂತೂ ಏನು ಕಾರ್ಯಕ್ರಮಗಳಾಗಲಿಲ್ಲ. ಅಟ್ಲೀಸ್ಟ್ ಇನ್ನು ಉಳಿದ 3 ವರ್ಷದಲ್ಲಾದರೂ ಏನಾದರೂ ಒಂಚೂರು ಅಭಿವೃದ್ಧಿ ಕಾರ್ಯಗಳು ಮಾಡಲಿ ಅಂತ ಜನ ಆಶಿಸ್ತಾ ಇದ್ದಾರೆ. ಇವರು ಯಾರನ್ನಾದರೂ CM ಮಾಡ್ಕೊಳ್ಳಿ, ಯಾರಾದರೂ ಆಗಲಿ, ಆದರೆ ಸ್ವಲ್ಪ ಅಟ್ಲೀಸ್ಟ್ ಆ ಓಟ್ ಹಾಕಿದ ಜನಕ್ಕೆ ಒಂದು ಕೃತಜ್ಞತೆಯಿಂದಾದ್ರೂ ಸ್ವಲ್ಪ ಅಭಿವೃದ್ಧಿ ಕಾರ್ಯ ಕಡೆ ಗಮನ ಕೊಡಲಿ ಅಂತ ಹೇಳ್ಬಿಟ್ಟು ಈ ಮೂಲಕ ಆಗ್ರಹ ಪಡಿಸ್ತಾ ಇದ್ದೀವಿ. ಎಸ್ ನಾಗೇಂದ್ರ ಅವರೇ, ಕೊನೆಯದಾಗಿ ಚುಟುಕಾದ ಪ್ರತಿಕ್ರಿಯೆ. ರಾಜ್ಯದ ಬಡ ಜನರ ಪರವಾದಂಥ ಸರ್ಕಾರ ಅಂತ ಏನು ಹೇಳ್ಕೊಂಬಂದ್ರಿ, 5 ಗ್ಯಾರಂಟಿಗಳ ನಾಮಫಲಕ ಹಾಕೊಂಬಂದ್ರಿ. ಇವತ್ತು ಆ ಜನಕ್ಕೆ ನೀವು ಮೋಸ ಮಾಡ್ತಾ ಇದ್ದೀರಿ. ಕೂಡಲೇ ನೀವು ಮುಖ್ಯಮಂತ್ರಿಗಳು ಯಾರಾದರೂ ಇರಲಿ, ಚೇಂಜ್ ಆಗಲಿ, ಇಲ್ಲ ಇಬ್ಬರು ತೆಗೆದುಬಿಟ್ಟು ಬೇರೆಯವರೇ ಹಾಕಲಿ, ಹೈಕಮಾಂಡ್ ಬೇರೆಯವ್ರನ್ನ ಇನ್ನೊಬ್ಬರನ್ನ ಹಾಕಿ ರಾಜ್ಯದ ಬಡ ಜನರ ಪರವಾಗಿರುವಂಥ ಸರ್ಕಾರ ಅಂತ ನಿರೂಪಿಸ್ಕೊಬೇಕು. ಇಲ್ಲದ ಕೂಡಲೇ ನೀವು ರಾಜೀನಾಮೆಗಳು ಕೊಟ್ಟೋಗ್ಬೇಕು. ನಿಮ್ಗೆ ಅಸಹಾಯಕತೆ ಆಗಿದೆ, ಅಭಿವೃದ್ಧಿ ಕುಂಠಿತ ಆಗಿದೆ, ನೀವು ಒಂದು ಪಕ್ಷನ ಆಳ್ವಿಕೆ ಮಾಡೋಕ್ಕಾದ ಪರಿಸ್ಥಿತಿ, ಹೀನಾಯ ಪರಿಸ್ಥಿತಿ ಒಳಗಿದ್ರಿ. ಇವತ್ತು ನೀವು ಇಕ್ಬಾಲ್ ಹುಸೇನ್ಗೆ ನೋಟಿಸ್ ಕೊಡ್ತೀರಿ. ನಿಮ್ಮ ಪಕ್ಷದಲ್ಲಿ 15-20 ಜನ ಶಾಸಕರು ಸರ್ಕಾರ ವಿರುದ್ಧ ಮಾತಾಡಿದ್ರೆ ಅವ್ರಿಗೆ ಇವತ್ತು ನೋಟಿಸ್ ಕೊಡಕ್ಕೆ ನಿಮ್ಗೆ ಆಗ್ತಾ ಇಲ್ಲ ಅಂತ ಒಂದು ಹೀನಾಯ ಪರಿಸ್ಥಿತಿ, ಮನಸ್ಥಿತಿಯಲ್ಲಿ ಇವತ್ತು ರಾಜ್ಯ ಸರ್ಕಾರ ಇದೆ. ಉತ್ಕರ್ಷ್ ಅವರೇ, ಕೊನೆಯದಾಗಿ ಏನು ಎಕ್ಸ್ಪೆಕ್ಟ್ ಮಾಡಬಹುದು ನಾವು? ಅಲ್ಲ, ಎಕ್ಸ್ಪೆಕ್ಟ್ ಮಾಡುವಂಥದ್ದು ಏನಿದೆ, ಬಹುಶಃ ಸೆಪ್ಟೆಂಬರ್ ಆದಮೇಲೆ ಏನೇನು ಬದಲಾವಣೆಗಳಾಗ್ತದೋ ಗೊತ್ತಿಲ್ಲ. ಎಷ್ಟೆಷ್ಟು ಬಣಗಳಾಗಿ ಕಾಂಗ್ರೆಸ್ ಪಾರ್ಟಿನೇ ಇಬ್ಬಾಗ ಆಗ್ಬೋದೇನೋ ಅಂತದ್ದು ನನ್ನ ಅಭಿಪ್ರಾಯ ಇರ್ತಕ್ಕಂಥದ್ದು. ಎಸ್, ಗಮನಿಸಿದ್ರೆ ವೀಕ್ಷಕರೇ, ಸಾಕಷ್ಟು ವಿಚಾರಗಳ ಕುರಿತು ಚರ್ಚೆ ಮಾಡಿದ್ವಿ. ನಮ್ಮ ಈ ಚರ್ಚಾ ಕಾರ್ಯಕ್ರಮದಲ್ಲಿ ಭಾಗಿಯಾದಂಥ ಡಾಕ್ಟರ್ ಕೇಶವಕುಮಾರ್ ಅವರು, ಆಪ್ ವಕ್ತಾರರು, ಹಾಗೆಯೇ JDS ವಕ್ತಾರರಾಗಿರುವಂಥ ನಾಗೇಂದ್ರ P ಅವರು, BJP ವಕ್ತಾರರಾಗಿರುವಂಥ ಉತ್ಕರ್ಷ್ KS ಅವರು, ಎಲ್ಲರಿಗೂ ಕೂಡ ಧನ್ಯವಾದಗಳು ಚರ್ಚೆಯಲ್ಲಿ ಭಾಗಿಯಾಗಿ ಮಾಹಿತಿಯನ್ನು ಕೊಟ್ಟಿದ್ದಕ್ಕಾಗಿ. ಸೆಪ್ಟೆಂಬರ್ ಕ್ರಾಂತಿಯಿಂದ ಹಿಡಿದು ಪವರ್ ಶೇರಿಂಗ್ ವಿಚಾರ, ಹಾಗೆಯೇ ರಣದೀಪ್ ಸಿಂಗ್ ಸುರ್ಜೇವಾಲಾ ಶಾಸಕರ ಜೊತೆಯಲ್ಲಿ ನಡೆಸ್ತಾ ಇರುವಂಥ ಸರ್ಜರಿ ಮೀಟಿಂಗ್ ಅಸಮಾಧಾನವನ್ನು ತಣಿಸ್ತಾರೆ ಅಂತ ಹೇಳ್ತಾ ಇದ್ರೆ, ಕಾದ್ ನೋಡಬೇಕು ಅಸಮಾಧಾನ ತಣಿಯುತ್ತಾ ಇಲ್ವಾ ಅಂತೇಳಿ. ಇನ್ನೊಂದು ಕಡೆಯಲ್ಲಿ ರಾಜ್ಯ ರಾಜಕೀಯದಲ್ಲಿ ಆಗ್ತಾ ಇರುವಂಥ ಬೆಳವಣಿಗೆ, DCM DK ಶಿವಕುಮಾರ್ ಅವರು ಈಗಾಗಲೇ ದೆಹಲಿಗೆ ಹೋಗಿದ್ದಾರೆ. ನಾಳೆ ಮುಖ್ಯಮಂತ್ರಿ ಸಿದ್ದರಾಮಯ್ಯನವರು ಹೈಕಮಾಂಡ್ ಭೇಟಿಗೆ ದೆಹಲಿಗೆ ಹೋಗ್ತಾರೆ. ಅಲ್ಲಿ ಏನು ಚರ್ಚೆ ಆಗಬಹುದು, ತುಂಬಾ ಕುತೂಹಲಕ್ಕೆ ಕಾರಣವಾಗ್ತಾ ಇದೆ ಈ ಭೇಟಿ.
ಯಾರೇ ಮುಂದಿನ ಮುಖ್ಯಮಂತ್ರಿ ಆಗಲಿ, ಇದ್ದವರೇ ಇದ್ರೂ ಪರವಾಗಿಲ್ಲ, ಆದರೆ ರಾಜ್ಯದ ಜನರ ಬಗ್ಗೆ ಸ್ವಲ್ಪ ಯೋಚನೆ ಮಾಡಿ. ರಾಜ್ಯದ ಜನರು ಎಂಥ ಕಷ್ಟದಲ್ಲಿ ಜೀವನವನ್ನು ನಡೆಸ್ತಾ ಇದ್ದಾರೆ ಅದ್ರ ಬಗ್ಗೆಯೂ ಕೂಡ ಯೋಚನೆ ಮಾಡಿ ಒಳ್ಳೆ ಆಡಳಿತವನ್ನು ಕೊಡಿ ಅಂತ ಹೇಳ್ತಾ ಈ ಚರ್ಚಾ ಕಾರ್ಯಕ್ರಮವನ್ನು ಮುಗಿಸ್ತಾ ಇದ್ದೀವಿ. ನೋಡ್ತಾ ಇರಿ ಜೀ ಕನ್ನಡ ನ್ಯೂಸ್, ಸತ್ಯವೇ ಸುದ್ದಿಯ ಜೀವಾಳ.